ಹಾಯ್ ನಮಸ್ತೆ ಡಿಬೇಟ್ ನೈಟ್ ವಿಶೇಷ ಕಾರ್ಯಕ್ರಮದಲ್ಲಿ ತಮಗೆಲ್ಲ ಸ್ವಾಗತ. ನಾನು ಶ್ರೀಕಾಂತ್ ಶೆಟ್ಟಿ. ಕರಾವಳಿ ಭಾಗವನ್ನು ತಲ್ಲಣಗೊಳಿಸಿರುವಂಥ ಪ್ರಕರಣ ಒಂದು ಬಯಲಿಗೆ ಬಂದಿರುವಂಥದ್ದು. ಆಳ್ವಾಸಿನ ವಿದ್ಯಾರ್ಥಿನಿ ಕಾವ್ಯಶ್ರೀ ನಿಗೂಢ ಸಾವು ಪ್ರಕರಣ. ಬಹುಶಃ ಆತ್ಮಹತ್ಯೆ ಅಂತ ಅವರ ವಿದ್ಯಾಸಂಸ್ಥೆಯವರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸಮಾಜದಲ್ಲಿ ಒಂದು ಧ್ವನಿ ಹೇಳ್ತಾ ಇದೆ, ಅದು ಆತ್ಮಹತ್ಯೆ ಅಲ್ಲ, ಅದು ಕೊಲೆ ಅನ್ನುವಂಥ ಒಂದು ಸಂಶಯ ವ್ಯಕ್ತವಾಗಿರುವಂಥದ್ದು. ಇದಕ್ಕೆ ಪೂರಕವಾಗಿ ಸಂಸ್ಥೆಯ ನಡವಳಿಕೆಯಲ್ಲೂ ಕೂಡ ಒಂದಷ್ಟು ಸಂಶಯಾಸ್ಪದ ಸಂಗತಿಗಳು ಕಂಡು ಬಂದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಕಳೆದ 2-3 ದಿನಗಳಿಂದ ಕರಾವಳಿ ಭಾಗದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಈ ಸುದ್ದಿ ಹರಿದಾಡ್ತಾ ಇದೆ. ಅದರ ಒಂದಷ್ಟು ವಿಜುವಲ್ಸ್ಗಳು ಬರ್ತಾ ಇವೆ. ಇವತ್ತು ಹಲವಾರು ಪ್ರೊಟೆಸ್ಟ್ಗಳು ಕೂಡ ನಡೆದಿವೆ. ವಿದ್ಯಾರ್ಥಿಗಳು ಬೀದಿಗಿಳಿದು ನ್ಯಾಯಕ್ಕಾಗಿ ಹೋರಾಟವನ್ನು ನಡೆಸಿದಂತಹ ದೃಶ್ಯಗಳು ಕೂಡ ಕಂಡು ಬಂದಿತ್ತು. ಮಂಗಳೂರಿನಲ್ಲಿ ಜಸ್ಟಿಸ್ ಫಾರ್ ಕಾವ್ಯಶ್ರೀ ಅಂತ ಹೇಳಿ ಒಂದಷ್ಟು ಪ್ರೊಟೆಸ್ಟ್ಗಳು ನಡೆದಿವೆ. ಉಡುಪಿಯಲ್ಲಿ ಕೂಡ ಪ್ರತಿಭಟನೆಗಳು ನಡೆದಿರುವಂಥದ್ದು. ಬಹಳ ಪ್ರಮುಖವಾಗಿ ಅಕ್ಷತಾ ಕೊಠಾರಿ, ಸೌಜನ್ಯ ಪ್ರಕರಣ, ರತ್ನಾ ಕೊಠಾರಿ, ಅಕ್ಷತಾ ದೇವಾಡಿಗ ಮತ್ತು ಬ್ರಹ್ಮಾವರ ಸಮೀಪದ ಪೃಥ್ವಿ, ಹೀಗೆ ಹಲವಾರು ಕರಾವಳಿಯಲ್ಲಿ ಸಾಲು ಸಾಲು ಹೆಣ್ಣು ಮಕ್ಕಳ ಏನು ನಿಗೂಢ ಸಾವಿದೆ ಆ ಸಾಲಿಗೆ ಮತ್ತೊಂದು ಪ್ರಕರಣ ಸೇರ್ಪಡೆಯಾಗಿರುವಂಥದ್ದು ಕಟೀಲು ಸಮೀಪದ ಈ ಕಾವ್ಯಶ್ರೀ ಪೂಜಾರಿ ಪ್ರಕರಣ. ಬಹುಶಃ ಈ ಪ್ರಕರಣದ ಬಗ್ಗೆ ಆಳ್ವಾಸ್ ಸಂಸ್ಥೆಯ ಮೋಹನ್ ಆಳ್ವ ಅವರು ಈಗಾಗಲೇ ಹೇಳಿದ್ದಾರೆ, ನಾವು ಎಲ್ಲ ರೀತಿಯ ತನಿಖೆಗೆ ಕೂಡ ಸಿದ್ಧರಾಗಿದ್ದೇವೆ, ನಮ್ಮ ಸಂಸ್ಥೆಯಿಂದ ತನಿಖೆಗೆ ಸಂಪೂರ್ಣವಾಗಿ ಸಹಕಾರವನ್ನು ಕೂಡ ಕೊಡ್ತೇವೆ, ಯಾವುದೇ ರೀತಿಯಲ್ಲಿ ಕೂಡ ಸಂಸ್ಥೆಯ ಮೇಲೆ ಗೂಬೆ ಕೂರಿಸುವ ಕೆಲಸ ಆಗೋದು ಬೇಡ, ಈ ಪ್ರಕರಣವನ್ನು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸೋದಕ್ಕೆ ನಮ್ಮ ಸಂಸ್ಥೆಯಿಂದ ಎಲ್ಲ ಅವಕಾಶವನ್ನು ಮಾಡಿಕೊಡ್ತೀವಿ, ಇದೊಂದು ಆತ್ಮಹತ್ಯೆ ಪ್ರಕರಣ ಅಂತ ಮೇಲ್ನೋಟಕ್ಕೆ ನಮಗೆ ಕಂಡು ಬಂದಿದೆ, ಅದೇ ರೀತಿಯಾಗಿ ಪೊಲೀಸ್ ತನಿಖೆಗಳು ಕೂಡ ಇದನ್ನೇ ಪುಷ್ಟೀಕರಿಸ್ತಾ ಇವೆ ಅಂತ ಆಳ್ವ ಅವರು ಹೇಳಿದ್ದಾರೆ. ಬಹುಶಃ ಈ ಒಂದು ಪ್ರಕರಣದ ಬಗ್ಗೆ ಪೊಲೀಸರು ಕೂಡ ACP ಅವರ ನೇತೃತ್ವದಲ್ಲಿ ವಿಶೇಷ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಆದರೆ ಪೊಲೀಸರು ಇದನ್ನು ಆತ್ಮಹತ್ಯೆ ಅಂತ ಮೇಲ್ನೋಟಕ್ಕೆ ಕಂಡು ಬಂದ ಹಿನ್ನೆಲೆಯಲ್ಲಿ ಅದೇ ರೀತಿಯ ಒಂದು ವರದಿಯನ್ನು ಕೂಡ ಬರೆದಿದ್ದಾರೆ ಅಂತ ಹೇಳಬಹುದು. ಇದರ ಬಗ್ಗೆ ಚರ್ಚೆಯನ್ನು ಮಾಡಬೇಕು. ಚರ್ಚೆಯನ್ನು ನಡೆಸೋದಕ್ಕೆ 4 ವಿಶೇಷ ಅತಿಥಿಗಳು ಈ ಸಂದರ್ಭದಲ್ಲಿ ನನ್ನೊಂದಿಗೆ ಸ್ಟುಡಿಯೋದಲ್ಲಿ ಉಪಸ್ಥಿತರಿದ್ದಾರೆ. ಮೊದಲನೇದಾಗಿ ಗಣೇಶ್ ಕೊರಗ ಅವರಿದ್ದಾರೆ. ಬಹಳ ಪ್ರಮುಖವಾಗಿ ಆಳ್ವಾಸ್ ಸಂಸ್ಥೆಯೊಂದಿಗೆ ನಿಕಟ ಸಂಪರ್ಕವನ್ನು ಹೊಂದಿರುವವರು ಮತ್ತು ಕೊರಗ ಸಮುದಾಯದ ಸಂಘಟನೆಯಲ್ಲಿ ತೊಡಗಿರುವವರು. ಅವರಿಗೆ ಕಾರ್ಯಕ್ರಮ ಬರಮಾಡಿಕೊಳ್ತಾ ಇದ್ದಾರೆ. ಸರ್ ನಮಸ್ತೆ. ನಮ್ಮೊಂದಿಗೆ ಸಾಮಾಜಿಕ ಕಾರ್ಯಕರ್ತರಾದಂಥ ರಾಬರ್ಟ್ ರೊಸಾರಿ ಅವರಿದ್ದಾರೆ. ಅದೇ ರೀತಿಯಾಗಿ ಜ್ಯೋತಿ ಹೆಬ್ಬಾರ್ ಅವರಿದ್ದಾರೆ. ದೇವಿಪ್ರಸಾದ್ ಶೆಟ್ಟಿ ಅವರಿದ್ದಾರೆ. ಮೂವರಿಗೂ ಕೂಡ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ. ನಾನು ಜ್ಯೋತಿ ಹೆಬ್ಬಾರ್ ಅವರನ್ನೇ ಆರಂಭಿಸಬೇಕು. ನಾವು ಬಹುಶಃ ಈ ಭಾಗದಲ್ಲಿ ಹಲವಾರು ಪ್ರಕರಣಗಳನ್ನು, ಈ ಕುರಿತಾದಂಥ ಪ್ರಕರಣಗಳನ್ನು ಬಹಳ ಹಿಂದೆ ಕೂಡ ಚರ್ಚೆ ಮಾಡಿದ್ದೇವೆ. ವಿದ್ಯಾರ್ಥಿನಿಯರ ವಿಶೇಷವಾಗಿ ಸಾವು ನಿಗೂಢವಾಗಿ ಸಂಭವಿಸ್ತಾ ಇದೆ. ಎಲ್ಲೋ ಒಂದು ಕಡೆಯಲ್ಲಿ ಇದರ ಹಿಂದೆ ಪಾಲಕರ ಮತ್ತು ವಿದ್ಯಾಸಂಸ್ಥೆಗಳ ಒಂದಷ್ಟು ಏನು ಹೇಳ್ತಾರೆ ನಿರ್ಲಕ್ಷ್ಯ ಧೋರಣೆ ಇದಕ್ಕೆ ಕಾರಣ ಆಗ್ತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ನೋಡಿ, ಈಗ ಕಾವ್ಯ ಸತ್ತಿರುವುದು ಕೇವಲ 15 ವರ್ಷದ ಹುಡುಗಿ. ಈ 15 ವರ್ಷದಿಂದ ಸಾಧಾರಣ 18 ವರ್ಷದವರೆಗೆ ಹೆಣ್ಣು ಮಕ್ಕಳಿಗೆ ಅತ್ಯಂತ ಒಂದು ಅಡೋಲೆಸೆಂಟ್ ಏಜ್ ಅಂತ ಹೇಳ್ತೇವೆ. ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಬದಲಾವಣೆಯ ವಯಸ್ಸು ಇದು. ಈ ವಯಸ್ಸಿನಲ್ಲಿ ಸಣ್ಣ ಸಣ್ಣ ಆಘಾತಗಳು ಕೂಡ ಅವರ ಮನಸ್ಸನ್ನು ತುಂಬಾ ದುರ್ಬಲಗೊಳಿಸುವಂತಹ ಒಂದು ನ್ಯಾಚುರಲ್ ಒಂದು ನಿಯಮ ಇದು. ನಮ್ಮ ದೇಹ, ನಮ್ಮ ಮನಸ್ಥಿತಿ ಇವೆಲ್ಲವೂ ಕೂಡ ಒಂದು ಘಟ್ಟದಿಂದ ಇನ್ನೊಂದು ಯೌವನಾವಸ್ಥೆಗೆ ಕಾಲಿಡುವ ಈ ಸಂದರ್ಭ ಅತಿ ಸೂಕ್ಷ್ಮವಾದಂತಹ ಒಂದು ವಿಷಯ. ಆದ್ರೆ ಇಲ್ಲಿ ಅವಳ ಸಾವು ಆತ್ಮಹತ್ಯೆಯೋ ಕೊಲೆಯೋ ಅದಿನ್ನೂ ಯಾವುದೂ ತೀರ್ಮಾನ ಆಗಲಿಲ್ಲ. ಆದ್ರೆ ಈ ಪರಿಸ್ಥಿತಿಯಲ್ಲಿ ಖಂಡಿತವಾಗಿಯೂ ಅವಳು ಏನಾದ್ರೂ ಅಂತದ್ದಿದ್ರೆ ಖಂಡಿತವಾಗಿಯೂ ವಿದ್ಯಾಸಂಸ್ಥೆಯ ನಿರ್ಲಕ್ಷ್ಯ ಇದೆ ಅಂತ ನಾನು ಹೇಳ್ತೇನೆ. ಖಂಡಿತವಾಗಿ ನನ್ಗನ್ಸುವ ಮಟ್ಟಿಗೆ ವಿದ್ಯಾಸಂಸ್ಥೆಯ ನಿರ್ಲಕ್ಷ್ಯವೂ ಇದೆ. ಯಾಕೆಂದ್ರೆ ಪಬ್ಲಿಕ್ ಕಾಲ್ ಇದೆ, ಅದನ್ನು ಸ್ವೀಕರಿಸೋಣ. ಹಲೋ ನಮಸ್ತೆ. ಹಲೋ ನಮಸ್ತೆ ಸರ್, ನಾನು ಮಹೇಶ್ ಅಂತ ಹುಡುಕಿಂದ ಸರ್. ಮಹೇಶ್ ಅವರು ಹೇಳಿ, ಏನು ಅನಿಸ್ತಾ ಇದೆ ಕಾವ್ಯಶ್ರೀ ಸಾವಿನ ಪ್ರಕರಣದ ಬಗ್ಗೆ? ಇದು ತಾವು ನೋಡಿದ ಸರ್, ಇದೊಂದು ಕೊಲೆ ಪ್ರಕರಣ ಅಂತ ತೋರ್ತಾ ಉಂಟು ಸರ್. ಇದರಲ್ಲಿ 100ಕ್ಕೆ 100 ದೈಹಿಕ ಶಿಕ್ಷೆ, PT ಮಾಸ್ಟರ್ ನೇರ ಹೊಣೆ ಸರ್ ಇದರಲ್ಲಿ. ಇದರಲ್ಲಿ ಏನಾಗಿದೆ ಅಂದ್ರೆ ಆಳುವ ಅವರು ಯಾವುದೇ ರೀತಿಯಲ್ಲಿ ತನಿಖೆಗೆ ಹೋಗ್ತಾ ಇಲ್ಲ ಸರ್. ತನಿಖೆಗೆ ಯಾಕಂದ್ರೆ ಇಷ್ಟರವರೆಗೆ ತನಿಖೆ ಕೊಡ್ಬೇಕಿತ್ತು, ಇಷ್ಟರವರೆಗೆ ಒಂದು ನಾಟಕ ರೀತಿ ಹೋಗ್ತಾ ಉಂಟು ಸರ್. ಬೆಳವಣಿಗೆ ಅನ್ನೋ ನಾಟಕ ರೀತಿ ಎಲ್ಲ ಒಂದು ಪರ್ಚೇಸ್ ಮಾಡಿದಾಗ ಉಂಟು ಸರ್. ಇದರಲ್ಲೆಲ್ಲ ಒಂದು ರೀತಿ ಇವತ್ತು ಮಹಿಳೆಗೆ ಧ್ವನಿ ಆಗ್ತಂತ ಹೋಗಿದಂತ ಏನು ಶೋಭಕರಂದ್ಲಾಜೆ ಇದ್ದಾರಲ್ಲ, ಅವರು ಇಷ್ಟರವರೆಗೆ ಬರ್ಲಿಲ್ಲ. ಮೊನ್ನೆಯಿಂದ ಯಾರು ಇಲ್ಲ. ಇವತ್ತು ನಳಿನ್ ಕುಮಾರ್ ಕಟೀಲ್ ಕೂಡ ಬಂದಿದ್ರು. ಆದ್ರೆ ಶೋಭಕರಂದ್ಲಾಜೆ ಇಷ್ಟರವರೆಗೆ ಯಾವ ರೀತಿಯ ಒಂದು ಹೆಣ್ಣಿಗೆ ಧ್ವನಿ ಆಗ್ತೇನೆ ಅಂದವರು ಇಲ್ಲ ಸರ್. ಇದರಲ್ಲಿ ನೇರ ಹೊಣೆ ಹೇಳ್ತೇನಲ್ಲ ಸರ್, ನೇರ ಹೊಣೆ ಇವತ್ತು ಆಳುವ ಅವರದ್ದೇ ಹೇಳ್ತೇನೆ.
ಆಳ್ವ ಮೋಹನ್ ಆಳ್ವರು ಹೇಳ್ತಾ ಇದ್ದಾರೆ ನಾವು ಎಲ್ಲ ರೀತಿಯಲ್ಲಿ ತನಿಖೆಗೆ ಸಹಕಾರ ಕೊಡ್ತೀವಿ. ಎಲ್ಲಿ ಕೊಟ್ಟಿದ್ದಾರೆ ಸರ್? 4 ಸುವರ್ಣ ಟಿವಿಯಲ್ಲಿ ಕೊಟ್ಟಿದ್ದಾರೆ ಸರ್, 4 CC ಕ್ಯಾಮರಾದ ಮಾತ್ರ ಕೊಟ್ಟಿದ್ದಾರೆ ಸರ್. ಹಾಗಾದ್ರೆ ಶವಗಾರಕ್ಕೆ ತಗೊಳೋಗಿದ್ದು, ಹಾಸ್ಪಿಟಲ್ ತಗೊಳೋಗಿದ್ದು ಯಾವುದು ಕೂಡ CC ಕ್ಯಾಮರಾಕ್ಕೆ ಟ್ಯಾಪ್ ಆಗಲಿಲ್ಲ ಸರ್. ಹಾಗಾದ್ರೆ ಯಾಕೆ ನಾಟಕ ಮಾಡ್ತಾರೆ ಸರ್? ಸಾರ್ವಜನಿಕರು ಎಲ್ಲ ನೋಡ್ತಾ ಇದ್ದಾರೆ ಇವ್ರ ನಾಟಕವನ್ನು. ನಿನ್ನೆ ತುಂಬಾ ವಿದ್ಯಾರ್ಥಿಗಳು ರಿಮೂವ್ ಆಗಿದ್ದಾರೆ ಕಾಲೇಜ್ ಶಾಲೆಯಿಂದ ರಿಮೂವ್ ಆಗಿದ್ದಾರೆ, ನಮ್ಗೆ ಗೊತ್ತುಂಟು ಸರ್. ಇದರಲ್ಲಿ 22,000. ಸರ್, ಈಗ ಈ ಎಲ್ಲ ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು ಸಂಸ್ಥೆ ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ತನಿಖೆಗೆ ಸಹಕಾರ ಕೊಡ್ತಾ ಇಲ್ಲ ಆಳ್ವಾ ಸಂಸ್ಥೆ. ಮತ್ತು ಬಹಳ ಪ್ರಮುಖವಾಗಿ ನಾನು ರಕ್ಷಿತಾ ಪ್ರಕರಣ ಇರ್ಬೋದು, ವಾರ್ಡನ್ ಕಿರುಕುಳದಿಂದ ಸಾವನ್ನಪ್ಪಿದ್ಲು ಅಂತ ಹೇಳಿ, ಅನಂತರ ಇನ್ನೊಂದು ಪ್ರಕರಣ ಬಂದಿರುವಂಥದ್ದು ರಶ್ಮಿತಾ ಆನಂದ್ ಅವರು, ಈ ರೀತಿ ಹಲವಾರು ಪ್ರಕರಣಗಳು ಆಳ್ವಾಸ್ನ ಕ್ಯಾಂಪಸ್ನ ಒಳಗಡೆ ನಡೀತಾ ಇದೆ. ಈ ರೀತಿಯ ಪ್ರಕರಣಗಳು ನಡೀತಾ ಇರಬೇಕಿದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಮ್ಯಾನೇಜ್ಮೆಂಟ್ಗೆ ಅದರದೇ ಆದಂಥ ಜವಾಬ್ದಾರಿ ಇದೆ. ಅದನ್ನು ಎಲ್ಲೋ ಒಂದು ಕಡೆಯಲ್ಲಿ ಮಾಡ್ತಾ ಇಲ್ವಾ ಆಳ್ವರು? ಶ್ರೀಕಾಂತ್ ಅವರೇ, ಒಟ್ಟಾರೆ ಈ ಘಟನೆಯನ್ನು ಪರಿಗಣಿಸಿದಾಗ ಒಂದಷ್ಟು ಟ್ವಿಸ್ಟ್ಗಳು ತಗೊಳ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ನಾವು ಆಮೂಲಾಗ್ರವಾಗಿ ಹೇಳಬೇಕಾಗಿರುವಂಥದ್ದು 2 ವಿಚಾರಗಳು. ಒಂದು, ಈ ಘಟನೆಯಿಂದ ನೊಂದಿರುವಂತಹ ಕಾವ್ಯಶ್ರೀ ಅವರ ಪೇರೆಂಟ್ಸ್. ಇನ್ನೊಂದು, ಈ ಗೊಂದಲಗಳಿಂದ ನೊಂದವರಾಗಿರುವಂತಹ ಡಾಕ್ಟರ್ ಮೋಹನ್ ಆಳ್ವ. ನಾನು ಒಬ್ಬ ಡಾಕ್ಟರ್ ಮೋಹನ್ ಆಳ್ವ ಅವರನ್ನು ಬಹಳ ಹತ್ತಿರದಿಂದ ನೋಡಿದಂಥವ. ಸುಮಾರು 2003ನೇ ಇಸ್ವಿಯಿಂದ ಅವರದೆಲ್ಲ ಚಟುವಟಿಕೆಗಳಲ್ಲಿ ಬಹಳ ಹತ್ತಿರದಿಂದ ನೋಡ್ಕೊಂಡು ಅವರ ಆಗುಹೋಗುಗಳಲ್ಲಿ ನಾನು ಇನ್ವಾಲ್ವ್ ಆಗ್ತಾ ಇದ್ದೇನೆ. ಇಲ್ಲಿ ಕಾವ್ಯಶ್ರೀ ಅನ್ನುವಂಥ ವಿದ್ಯಾರ್ಥಿನಿಯನ್ನು ಇಲ್ಲಿ ಆತ್ಮಹತ್ಯೆ ಆಗಿದೆ. ಇದನ್ನು ಹತ್ಯೆ ಅಂತ ಹೇಳೋದಕ್ಕೆ ಏನು ಕಾರಣ ಅಂತಲೇ ಅರ್ಥ ಆಗ್ತಾ ಇಲ್ಲ. ಇದು ಅಲ್ಲಿ ದೈಹಿಕ ಶಿಕ್ಷಕರ ಮೇಲೆ ಅವರ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೀತಿ ದೈಹಿಕ ಶಿಕ್ಷಕರ ಮೇಲೆ, ಅವರು ದೈಹಿಕ ಶಿಕ್ಷಕರಲ್ಲ, ಅವರು ಕೋಚ್, ತರಬೇತುದಾರರು, ಅವರ ಮೇಲೆ ಈ ತರದ ಆರೋಪ ಹಾಕೋದಕ್ಕೆ ಒಂದು ಎಳ್ಳಷ್ಟು ಅಲ್ಲಿ ಕಾರಣಗಳು. ಪಬ್ಲಿಕ್ ಕಾಲ್ ಇದೆ, ಸ್ವೀಕರಿಸೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ತಮ್ಮ ಹೆಸರೇನು? ದಿವ್ಯಾಧರ್ ಶೆಟ್ಟಿ ಅಂತ, ಬೆಂಗಳೂರಿಂದ ಕಾಲ್ ಮಾತಾಡ್ತಾ ಇದ್ದೀನಿ. ಹೇಳಿ ಸರ್, ಕಾವ್ಯಶ್ರೀ ಪ್ರಕರಣ ಬಹುಶಃ ಕರಾವಳಿಯನ್ನ ತಲ್ಲಣಗೊಳಿಸಿರುವಂತಹ ಪ್ರಕರಣ. ಬಹುಶಃ ಕಾವ್ಯಶ್ರೀ ಕುಟುಂಬದವರೊಂದಿಗೆ ಬಹುಶಃ ಎಲ್ಲರೂ ನಿಲ್ಲಬೇಕಾದಂತಹ ಅನಿವಾರ್ಯ ಸ್ಥಿತಿ ಬಂದಿದೆ. ಇದರ ಬಗ್ಗೆ ತಮ್ಮ ಅನಿಸಿಕೆ ಏನು? ಸರ್, ಇದು ಕಾವ್ಯಶ್ರೀ ಪ್ರಕರಣ ಅಂತಲ್ಲ. ಇಲ್ಲಿ ಕಾವ್ಯಶ್ರೀ ಬಗ್ಗೆ, ಸಾವಿನ ಬಗ್ಗೆ ಖಂಡಿತವಾಗ್ಲೂ ನಮಗೆ ಕನಿಕರ ಇದೆ. ಆದ್ರೆ ಅದು ಆತ್ಮಹತ್ಯೆಯೋ ಅಥವಾ ಕೊಲೆ ಅನ್ನೋದ್ರ ಬಗ್ಗೆ ತನಿಖೆ ಆಗ್ತಾ ಇದೆ. ಅದಕ್ಕಿಂತ ಮುಂಚೆ ಇವರು ಎಲ್ಲರೂ ಸೇರ್ಕೊಂಡು ಅಲ್ಲಿ ಆಳ್ವಾಸಲ್ಲಿ ಕೊಲೆನೇ ಆಗಿದೆ, ಅಲ್ಲಿನ ಸಿಬ್ಬಂದಿ ವರ್ಗದವರು ಅಥವಾ ಬೇರೆ ಆಳ್ವರೇ ಅದನ್ನು ಕೊಲೆ ಮಾಡಿದ್ದಾರೆ ಅನ್ನುವ ರೀತಿಯಲ್ಲಿ ಇದನ್ನು ಬಿಂಬಿಸ್ತಾ ಇದ್ದಾರಲ್ಲ, ಇದನ್ನು ಖಂಡಿತವಾಗ್ಲೂ ನಾವು ಖಂಡಿಸ್ತೀವಿ. ಯಾಕಂದ್ರೆ ಆಳ್ವ ಸಂಸ್ಥೆಯನ್ನ ನಾವು ತುಂಬಾ ವರ್ಷದಿಂದ ನೋಡ್ತಾ ಇದ್ದೀವಿ. ಮೋಹನ್ ಆಳ್ವ ಅವರ ಶ್ರಮ ಅಷ್ಟು ಎತ್ತರಕ್ಕೆ ದಕ್ಷಿಣ ಕನ್ನಡದಲ್ಲಿ ಆ ವಿದ್ಯಾಗಿರಿಯಲ್ಲಿ ಅವರು ಕಟ್ಟಿರೋದನ್ನ ನಾವು ನೋಡಿದೀವಿ. ಈ ಕೊಲೆಯನ್ನ ತಗೊಂಡು ಬಂದು ಆ ಒಂದು ಸಂಸ್ಥೆಯ ಒಂದು ಕಳಂಕ ತರುವಂತ ನಿಟ್ಟಿನಲ್ಲಿ ಅವರು ಈ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆಳ್ವರಿಗೆ ಮಕ್ಕಳ ಬಗ್ಗೆ ಎಷ್ಟು ಕಾಳಜಿ ಇದೆ ಅನ್ನೋದನ್ನ ನಾವು ಖಂಡಿತವಾಗ್ಲೂ ನೋಡಿದೀವಿ. ಈಗ ದಿವ್ಯಾಧರ ಅವರು ಅಂದ್ರೆ ಯಾರು ಮಾಡ್ತಾ ಇದ್ದಾರೆ? ಕಾವ್ಯಶ್ರೀ ಅವರ ಮನೆಯವರಿಗೆ ಆಳ್ವರ ಮೇಲೆ ಏನು ದ್ವೇಷ ಇದೆ? ಕಾವ್ಯಶ್ರೀ ಅವರ ಮನೆಯವರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಯಾಕಂದ್ರೆ ಅವರು ಪಾಪ ಮಗುವನ್ನ ಕಳ್ಕೊಂಡು ದುಃಖದಲ್ಲಿದ್ದಾರೆ. ಅವ್ರು ಏನ್ ಅಂದ್ರೆ ಗೊತ್ತಾಗ್ತಾ ಇಲ್ಲ ಅವರಿಗೆ ಏನ್ ಮಾಡೋದು ಅಥವಾ ಆ ರೀತಿ. ಅಂದ್ರೆ ಅವ್ರ ಜೊತೆ ಸೇರ್ಕೊಳ್ತಾ ಇರೋರು ಅಥವಾ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಆಳ್ವಾಸನ ಬಗ್ಗೆ ಆರೋಪ ಮಾಡ್ತಾ ಇರೋರು. ಒಂದು ಬೇಸರದ ಸಂಗತಿ ಅಂತ ಹೇಳಿದ್ರೆ, ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಿನವರಿಗೆ ಆಳ್ವಾಸ್ ಅಂದ್ರೆ ಎಲ್ಲಿದೆ ಅನ್ನೋದನ್ನು ಗೊತ್ತಿಲ್ಲದವರು ಕೂಡ ಆಳ್ವಾಸ್ ಬಗ್ಗೆ ಅಲ್ಲಿ ಕಮೆಂಟ್ ಮಾಡ್ತಾ ಇದ್ದಾರೆ, ಸ್ಟೇಟಸ್ ಆಗ್ತಾ ಇದ್ದಾರೆ. ಆಳ್ವಾಸ್ ಅಲ್ಲಿ ಏನಾಗ್ತಾ ಇದೆ ಅದ್ರ ವಾಸ್ತವ ಸ್ಥಿತಿ ಗೊತ್ತಿರ್ಬೇಕಾದ್ರೆ ಬಹುಶಃ ಅವರು ಆಳ್ವಾಸಿಗೆ ಹೋಗಿ ನೋಡಿದ್ರೆ ಒಳ್ಳೇದು. ನಿನ್ನೆ ಮೋಹನ್ ಆಳ್ವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಬನ್ನಿ ಮೂಡುಬಿದ್ರೆಗೆ ಬಂದು ನೋಡಿ, ಇಲ್ಲಿನ ವ್ಯವಸ್ಥೆಯ ಪರಿಚಯ ಮಾಡ್ಕೊಳ್ಳಿ, ಮಕ್ಕಳ ಜೊತೆ ಮಾತಾಡಿ ಅಂತ ಅಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗೆ ಹೇಳಿದ ಮೇಲೂ ಕೂಡ ಆಳ್ವರನ್ನ ಆ ರೀತಿಯಾಗಿ ಒಂದ್ ರೀತಿ ಅವರನ್ನ ಮಾನಸಿಕವಾಗಿ ಕುಗ್ಗಿಸುವಂತ ಪ್ರಯತ್ನ ಕಾಣ್ತಾ ಇದೆ. ಬಿಟ್ರೆ ಇಲ್ಲಿ ಮಗುವಿನ ಒಂದು ತನಿಖೆಗೆ ಸಹಕಾರ ನೀಡ್ತಾ ಇಲ್ಲ. ಯಾರು ಹೇಳಿದ್ರು ಸರ್? ಯಾರು ಹೇಳಿದ್ರು ತನಿಖೆಗೆ ಸಹಕಾರ ನೀಡ್ತಾ ಇಲ್ಲ ಅಂತ? ಮೋಹನ್ ಆಳ್ವರು ಹೇಳಿದ್ರ? ಯಾಕೆಂದ್ರೆ ಸಂಸ್ಥೆ ಅಧ್ಯಕ್ಷರು ಮೋಹನ್ ಆಳ್ವರು, ಬೇರೆ ಯಾರಲ್ಲ ಅಲ್ಲದವನೇ. ಯಾರು ಹೇಳಿದ್ರು? ಎಲ್ಲಾದ್ರೂ ಹೇಳಿದ್ರ ಮೋಹನ್ ಆಳ್ವರು ನಾನು ತನಿಖೆಗೆ ಸಹಕಾರ ಕೊಡೋದಿಲ್ಲ ಅಂತ ಎಲ್ಲಾದ್ರೂ ಹೇಳಿದ್ರ ಅವರು? ಈಗ ಏನು ಕಾವ್ಯಶ್ರೀ ಅವರ ಮನೆಯವರ ಆರೋಪ ಏನಿದೆ, ಅವರು ಮಾಧ್ಯಮದ ಮುಂದೆ ಹೇಳ್ತಾ ಇದ್ದಾರೆ, ಎಲ್ಲೋ ಒಂದು ಕಡೆಯಲ್ಲಿ ಒಂದು ಠಾಣೆಯನ್ನೇ ಖರೀದಿಯಾದ ರೀತಿಯಲ್ಲಿದೆ ಮೂಡುಬಿದಿರೆಯ ಠಾಣೆ. ಸರ್, ಪೊಲೀಸ್ ವ್ಯವಸ್ಥೆಯ ಮೇಲೆ, ಕೋರ್ಟಿನ ಮೇಲೆ ಅಥವಾ ನಮ್ಮ ಕಾನೂನಿನ ಮೇಲೆ ನಂಬಿಕೆ ಇಲ್ಲದಿದ್ದ ಮೇಲೆ ಮತ್ತೆ ನ್ಯಾಯವನ್ನು ಎಲ್ಲಿಂದ ಹುಡುಕ್ತಾರೆ? ಹಾಗಾದ್ರೆ ಇವ್ರು ಎಲ್ಲಿ ನ್ಯಾಯ ಕೇಳ್ತಾ ಇದ್ದಾರೆ? ಹಾಗಾದ್ರೆ ಬೇರೆ ಯಾರ ಹತ್ರ ಹಾಗಾದ್ರೆ ನ್ಯಾಯ ಕೇಳ್ತಾ ಇದ್ರಿ? ನಮ್ಮಲ್ಲಿ ಬೇರೆ ಏನಾದ್ರು ಕಾನೂನು ಇದೆಯಾ? ಇವ್ರು ಬೇಕಾದ ಅವ್ರು ಹೇಳ್ತಾ ಇದ್ದಾರೆ ಪೊಲೀಸ್ ತನಿಖೆ ಅಲ್ಲ. ಅವ್ರು ಇವತ್ತಿನ ಯಾವ್ದೋ ಒಂದು ಸ್ಟೇಟ್ಮೆಂಟ್ ಅಲ್ಲಿ ನಾನು ನೋಡಿದೆ, CID ತನಿಖೆ, CBI ತನಿಖೆ, ಯಾವ ತನಿಖೆ ಬೇಕಾದ್ರೂ ತಾನು ಸಿದ್ಧ ಎನ್ನುವುದನ್ನು ಅವ್ರು ಅಷ್ಟು ಸ್ಪಷ್ಟಪಡಿಸಿದ ಮೇಲೆ ಇವರು ಒಂದು ಸ್ಥಳೀಯ ಪೊಲೀಸ್ ಠಾಣೆಯನ್ನ ಅವರು ಮಾತಾಡೋದಿಲ್ಲ, ಏನ್ ಮಾಡೋದಿಲ್ಲ ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ ಸರ್ ಅದು. ಯಾಕಂದ್ರೆ ಇವತ್ತಿನ ದಿನದಲ್ಲಿ ಒಂದು ಮಗುವಿನ ಈ ಸಾವು ಇಡೀ ಒಂದು ರಾಜ್ಯದಲ್ಲಿ ಒಂದು ಮನೆ ಮಾತಾಗ್ಲಿಕ್ಕೆ ಅದಾಗಿದೆ, ನಿಜ, ಅದನ್ನು ಒಪ್ಕೊಳ್ತೀವಿ ನಾವು. ಆದ್ರೆ ಅದು ತನಿಖೆ ಆಗ್ಲಿಲ್ಲ, ಅದನ್ನು ಮುಚ್ಚಿ ಹಾಕ್ಲಿಕ್ಕೆ ಅಷ್ಟು ಸುಲಭ ಅಲ್ಲ ಸರ್.
ಅದು. ಯಾಕಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾಗಳಿದೆ, ಯಾರಿಗ್ ಬೇಕಾದ್ರೂ ಮಾತಾಡುವಂತಹ ಅಧಿಕಾರ ಇದೆ, ಯಾರನ್ನು ಕೂಡ ಮಾತಾಡಬಾರ್ದು ಅಂತ ಬಾಯಿ ಮುಚ್ಚಿಸುವ ಅಧಿಕಾರ ಯಾರಿಗೂ ಇಲ್ಲ. ಅಂತದ್ರಲ್ಲಿ ಆಳ್ವರು ತನಿಖೆಯನ್ನು ದಿಕ್ಕು ತಪ್ಪಿಸ್ತಾ ಇದ್ದಾರೆ, ಯಾವ್ದೋ ಸ್ಟೇಷನ್ ಅನ್ನು ಖರೀದಿ ಮಾಡ್ಕೊಂಡಿದ್ದಾರೆ. ಯಾಕೆ ಸರ್ ಸ್ಟೇಷನ್ ಅಲ್ಲಿ ಇರುವವರಿಗೆ ಯಾರಿಗೂ ಮಾನವೀಯತೆ ಇಲ್ವಾ? ದುಡ್ಡೇ ಎಲ್ಲ ಕಡೆ ಮಾತಾಡ್ತದೆ ಹಾಗಾದ್ರೆ. ಇದ್ರ ಬಗ್ಗೆ ನಾನು ರೊಸಾರಿ ಅವರಿಗೆ ಕೇಳಬೇಕು. ಧನ್ಯವಾದಗಳು ದಿವ್ಯಾಧರ್ ಅವರು, ಧನ್ಯವಾದಗಳು ರೊಸಾರಿ ಅವರೇ. ಅವ್ರು ಹೇಳ್ತಾ ಇದ್ದಾರೆ ಆಳ್ವರು ತನಿಖೆಗೆ ಸಂಪೂರ್ಣವಾಗಿ ತೆರೆದುಕೊಂಡಿದ್ದಾರೆ. ನಾನು ಅವ್ರು ಹೇಳುದನ್ನೆಲ್ಲ ಕೇಳಿದೆ. ಇಲ್ಲಿ ಶುರು ಆದ ಕೂಡಲೇ ನೀವು ಕರೆ ತಕೊಳ್ಳಿಕ್ಕೆ ಶುರು ಮಾಡಿದ್ದೀರಿ. ಬಹುಶಃ ಇದಕ್ಕೆ ಪೀಟಿಗೆ ಹೇಳಬೇಕಾಗಿತ್ತು. ನನಗೊಂದು 2 ನಿಮಿಷ ಸಮಯ ಕೊಡ್ಬೇಕು. ನಾನು ಸ್ಪಷ್ಟೀಕರಣ ಕೊಡ್ತೇನೆ. ದಯವಿಟ್ಟು ಅವರಿಗೆ ಕರೆ ತಗೊಳ್ಬೇಡಿ, ಯಾಕೆಂದ್ರೆ ಎಲ್ಲೆಲ್ಲೋ ಹೋಗ್ತಾ ಇದೆ ಡಿಬೇಟ್. ಸ್ಪಷ್ಟತೆಯನ್ನು ಹೇಳ್ತೇನೆ ನಾನು. ಈಗ ನಾವು ಪ್ರಾರಂಭದಲ್ಲೇ ಹೇಳಿದ್ದೇವೆ ಆತ್ಮಹತ್ಯೆ ಅಂತೇಳ, ಆಮೇಲೆ ಪ್ರಶ್ನೆ ಮಾಡ್ತಾರೆ ಹತ್ಯೆ ಹೇಗೆ ಅಂತೇಳ. ಆತ್ಮಹತ್ಯೆ ಅಂತ ಹೇಳಿದಾಗ ಏನು ಪ್ರೂಫ್ ಉಂಟು? ನಾನು ಹೇಳುದು ಆತ್ಮಹತ್ಯೆ ಶಬ್ದ ಎಲ್ಲಿಂದ ಬಂತು, ಅದಕ್ಕೆ ನಂದು ಆಕ್ಷೇಪ ಇರೋದು. ಮಗು ಸತ್ತಿದೆ ಸರಿ, ಅದು ನಿಜ. ಹೇಗೆ ಸತ್ತಿದೆ ಇನ್ನೂ ಗೊತ್ತಿಲ್ಲ. ಗೊತ್ತಿದೆಯಾ ಆತ್ಮಹತ್ಯೆ ಹೇಗೆ ಹೇಳಿದಿರಿ ನೀವು? ಹೇಗೆ ಹೇಳಿದ್ರಿ? ಅದಕ್ಕೆ ನನ್ನ ಆಕ್ಷೇಪ ಇರೋದು. ಈಗ ಘಟನೆಗಳನ್ನು ಗಮನಿಸಿ ಸ್ವಲ್ಪ. ನಾನು ಪ್ರಾರಂಭದಲ್ಲಿ ಹೇಳ್ತೇನೆ, ಬಹಳ ಗಂಭೀರ ಆರೋಪ ಇದು. ಇದು ಹತ್ಯೆ, ಆ ನಂತರ ಸಾಕ್ಷಿ ನಾಶ, ಆ ನಂತರ ಸಿಸ್ಟಮ್ಯಾಟಿಕಲಿ ಮುಚ್ಚಿ ಹಾಕುವ ಕೆಲಸ. ನಾನು ಪ್ರೂವ್ ಮಾಡ್ತೇನೆ ಇದನ್ನು ಸೀರಿಯಸ್ ಆಗಿ. ಸ್ವಲ್ಪ ದಯವಿಟ್ಟು ಕೇಳಿ. ಪರ್ಫೆಕ್ಷನ್ ಇದೆ ಇದರಲ್ಲಿ, ಪರ್ಫೆಕ್ಟ್ ಆಗಿದೆ ಈ ಕೆಲಸ. ಯಾಕೆಂದ್ರೆ ಬುಧವಾರ ಸಂಜೆ ಸುಮಾರು 6 ಅಥವಾ ಸಂಜೆ ಹೊತ್ತಿಗೆ ಅವಳು ಕಾಲ್ ಮಾಡಿ ಹೇಳ್ತಾಳೆ, ನನಗೆ ಈವರೆಗೆ ಅಂದ್ರೆ 1 ವಾರ ಕೋಚಿಂಗ್ ಇರಲಿಲ್ಲ, ಎಕ್ಸಾಮ್ ಇತ್ತು. ಅದಕ್ಕಿಂತ ಮುಂಚೆ 6 ಗಂಟೆಗೆ ಎದ್ದು ನಾನು ಪ್ರಾಕ್ಟೀಸ್ಗೆ ಹೋಗ್ತಿದ್ದೆ. ನಾಳೆಯಿಂದ ನನಗೆ 4 ಗಂಟೆಗೆ ಪ್ರಾಕ್ಟೀಸ್ PT ಮಾಸ್ಟರ್ ಹೇಳಿದ್ದಾರೆ. ಇದರಲ್ಲಿ ಯಾವ ಕನ್ಫ್ಯೂಷನ್ ಎಲ್ಲ ಬೇಕಾದ್ರೆ ಆಡಿಯೋ ರೆಕಾರ್ಡ್ ಇದೆ, ಅದು ಎಲ್ಲರಿಗೂ ಗೊತ್ತು. ಸ್ಪಷ್ಟವಾಗಿ ರಿಪೀಟ್ ಮಾಡಿ ಹೇಳ್ತಾಳೆ. ಸಂಜೆ 4 ಅಲ್ಲ, ಬೆಳಿಗ್ಗೆ 4 ಗಂಟೆಗೆ. ಸಂಜೆ ಆಡ್ಲಿಕ್ಕಿಲ್ಲ, ರಿಪೀಟ್ ಮಾಡಿ ಹೇಳ್ತಾಳೆ. ಪುನಃ ಹೇಳ್ತಾಳೆ ನನಗೆ ಎಚ್ಚರ ಆಗ್ತದೋ ಇಲ್ವೋ. ಅದಕ್ಕೆ ತಾಯಿ ಹೇಳ್ತಾಳೆ ನಾನು ಅಲಾರ್ಮ್ ಕ್ಲಾಕ್ ಕೊಡಬೇಕಾ. ಸಂಜೆ ಹೇಳಿಕೆ ಹೇಳಿದ್ದಾರೆ. ಈಗ PT ಮಾಸ್ಟ್ರು ಮತ್ತೆ ಮೊನ್ನೆ ಆಳ್ವರು ಆನ್ ಕ್ಯಾಮರಾ ಒಪ್ಪಿಕೊಂಡಿದ್ದಾರೆ, ಯಾವುದೇ ಟ್ರೈನಿಂಗ್ 6 ಗಂಟೆ ಮುಂಚೆ ನಡೆಯುವುದಿಲ್ಲ, ಯಾವುದೇ ಸಾಧ್ಯನೇ ಇಲ್ಲ ಆಗ್ಲಿಕ್ಕೆ. ಅದರ ಒಪ್ಪಿಕೊಂಡಾಯ್ತು. ಇಲ್ಲಿ 7 ಹೇಳ್ತಾರೆ 4 ಗಂಟೆ, ಅಂದ್ರೆ 7ಅನ್ನು ನಂಬಿಸಿದ್ದಾರೆ, ಸ್ಪಷ್ಟವಾಗಿ ನಂಬಿಸಿದ. ನಾಳೆ ಪ್ರಾಕ್ಟೀಸ್ ಉಂಟು 4 ಗಂಟೆಗೆ. ಮಗು 4 ಗಂಟೆಗೆ ಎದ್ದಿದೆ, ಟ್ರ್ಯಾಕ್ ಶೂಟ್ ಹಾಕಿದೆ, ಟ್ರ್ಯಾಕ್ ಶೂಟ್ ಅಲ್ಲೇ ಮರಣ ಹೊಂದಿದೆ. ಅದು ನೋಡ್ಬೋದು ನೀವು, ಡೆಡ್ ಬಾಡಿ ಟ್ರ್ಯಾಕ್ ಶೂಟ್ ಅಲ್ಲಿ ಇದೆ. ಅಂದ್ರೆ ಬೆಳಿಗ್ಗೆ 4:00ಗೆ ಡೆತ್ ಆಗಿದೆ ಅಂತ ಹೇಳ್ತಿರೋ, ಯಾವ ಹೊತ್ತು ಆಗಿರ್ಬೋದು. 4 ನಿಮಿಷ ಮೊದಲೇ ಹೇಳಿದೆ. ಸ್ವಲ್ಪ ನೀವು ಸ್ವಲ್ಪ ಬಾಯಿ ಮುಚ್ಚಿ ಕೂತ್ರೆ ನಾನು ಹೇಳ್ತೇನೆ. ಅವರಿಗೆ 5 ನಿಮಿಷದ ಸಮಯ. ಇಂಟರ್ಫಿಯರ್ ಆಗಬಾರ್ದು ಅಂತ ನಾನು ಹೇಳಿದೆ. ಸುಮ್ಮನೆ ಡಿಬೇಟಿಗೆ ನಿಮ್ಗೆ ಅರ್ಥ ಬರ್ಬೇಕಾದ್ರೆ ಸ್ಪಷ್ಟ ಚಿತ್ರಣ ಕೊಡ್ತೇನೆ, ಆಯ್ತಾ? ಇವಾಗ ಟ್ರ್ಯಾಕ್ ಶೂಟ್ ಅಲ್ಲಿ ಮಗುಸುತ್ತೆ, ಒಂದು ನೋಟೇಬಲ್ ಪಾಯಿಂಟ್. ಅವಳು ಹೇಳುವ ಪ್ರಕಾರ ಬೆಳಿಗ್ಗೆ ಟ್ರೈನಿಂಗ್ ಇತ್ತು, ಮಧ್ಯಾಹ್ನ ನಂತರ ಇಲ್ಲ, ಗೊತ್ತಾಯ್ತಾ? ಈಗ ಸಂಜೆ 8 ಗಂಟೆಗೆ ಇವರಿಗೆ ಕರೆ ಬರುತ್ತೆ, 8 ಅಥವಾ 7:15 ಸಾಧಾರಣ ಆ ಹೊತ್ತಿಗೆ. ಯಾರಿಗೆ ಪೇರೆಂಟ್ಸ್ಗೆ ಕರೆ ಬರುತ್ತೆ. ಯಾರಿಂದ ಬರುತ್ತೆ? PT ಮಾಸ್ಟರ್. ಅದು ಗಮನಿಸಬೇಕಾದ ಅಂಶ. ಇವರು ಹೇಳಬೇಕು ಸೋ ಕಾಲ್ಡ್ ಆತ್ಮಹತ್ಯೆ ಆಗಿದ್ದು ಹಾಸ್ಟೆಲ್ ಅಲ್ಲಿ. ಹಾಸ್ಟೆಲ್ ಇನ್ಚಾರ್ಜ್ PT ಮಾಸ್ಟರ್ ಅಲ್ಲ, ಅದು ಕೇಳಿದೆ. ನೀವು ಇನ್ಚಾರ್ಜ್ ಅಲ್ಲ, ನೀವು ವಾರ್ಡನ್ ಅಲ್ಲ, ವಾರ್ಡನ್ ಬೇರೆ ಇದ್ದಾರೆ. ಅಲ್ಲಿ ಆಗುದು ವಾರ್ಡನ್ ಹೇಳ್ಬೇಕಿತ್ತು, PT ಮಾಸ್ಟರ್ ಹೇಳ್ತಾರೆ 8 ಗಂಟೆಗೆ. ಅದೇ ಗೊಂದಲ. ಒಂದು ನಿಮಿಷ, ಪ್ರವೀಣ್ ಕುಮಾರ್ ಎಂಬ PT ಮಾಸ್ಟರ್. ಯಾರಿಗೆ ಹೇಳ್ತಾರೆ? ಅವರ ಹೆತ್ತವರು ಅಂದ್ರೆ ಯಾರು? ಹೆತ್ತವರಿಗೆ ಹೇಳ್ತಾರೆ. ಒಂದು ನಿಮಿಷ ಮಧ್ಯದಲ್ಲಿ ಒಂದು ಬ್ರೇಕ್ ಕೊಡ್ತೇನೆ ಸರ್. ಅವರ ಹೆತ್ತವರಾಗ ಟಿವಿ ಇಂಟರ್ವ್ಯೂನಲ್ಲಿ ಹೇಳಿದ್ರು ಪ್ರವೀಣ್ ಅವರು ನಮ್ಗೆ ಹೇಳಲಿಲ್ಲ ಅಂತ ಹೇಳಿ, ನಿಮ್ಮ ಸಮ್ಮುಖದಲ್ಲಿ ಹೇಳಿದ್ರು. ಹೌದಾ? ಅದು ನಿಮ್ಗೆ ಕಿವಿ ಕೇಳಿಸಲ್ಲ, ನಿಮ್ಗೆ ಕಿವಿ ಕೇಳಿಸಲ್ಲ ಅಂತ ಕಾಣುತ್ತೆ. ನಮ್ಗೆ ಹೇಳದೆ ಇನ್ನೊಬ್ಬರಿಗೆ ಯಾಕೆ ಹೇಳಿದ್ರಿ ನೀವು? ನನ್ನ ನಂಬರ್ ಅಲ್ಲ, ಇವರಿಗೆ ಆಡಿಯೋ ಪ್ರಾಬ್ಲಮ್ ಇರಬಹುದು, ನನ್ಗೆ ಗೊತ್ತಿಲ್ಲ. ಆಯ್ತು, ನಿಮ್ಮ ಹತ್ರ ರೆಕಾರ್ಡ್ ಇರಲಿ, ವಿಡಿಯೋ ಇದೆ ಸರ್. ಆಯ್ತು ಸ್ವಾಮಿ, ನಿಮಗೆ ಸ್ವಲ್ಪ ಒಂದಷ್ಟು ಇದುವರೆಗೆ ಆದಂತ ಒಂದಷ್ಟು ಆತ್ಮಹತ್ಯೆಗಳ ಒಂದಷ್ಟು ಆತ್ಮಹತ್ಯೆ ಪ್ರಕರಣಗಳು ಆಳ್ವಾಸ್ನಲ್ಲಿ ನಡೆದಿವೆ. ಅದೆಲ್ಲದರ ಬಗ್ಗೆ ಕೂಡ ದೇವಪ್ರಸಾದ್ ಶೆಟ್ಟಿ ಅವರು ನನಗೆ ಸ್ಪಷ್ಟನೆಯನ್ನು ಕೊಡಬೇಕು. ಬೆಳವಣಿಗೆಯನ್ನು ಸಹಿಸದೆ ಇದನ್ನು ಮುಗಿಸಬೇಕನ್ನುವಂತಹ ಷಡ್ಯಂತ್ರಕ್ಕೋಸ್ಕರ ಈಗೇನು ದುಃಖದಲ್ಲಿ ಒಂದಷ್ಟು ಆಡಿಯೋ ಮತ್ತು ಲೋಕೇಶ್ ಒಂದಷ್ಟು ನೇರ ಆರೋಪ ಸರ್ ವಜಾರಿ ಅವರ ಮೇಲೆ. ಆಳ್ವಾಸ್ ಕಾಲೇಜಿನಲ್ಲಿ ಹಿಂದೆ ಕೆಲವಾರು ಪ್ರಕರಣಗಳು ನಡೆದಿವೆ. ಆಗಸ್ಟ್ 12, 2016ರಲ್ಲಿ ಆಳ್ವಾಸ್ ಕಾಲೇಜಿನ ಕಟ್ಟಡದಿಂದ ಜಿಗಿದು ದ್ವಿತೀಯ PUC ವಿದ್ಯಾರ್ಥಿನಿ ಬಳ್ಳಾರಿಯ ಅಶ್ವಿನಿ ಸಾವನ್ನಪ್ಪಿದಂತಹ ಯುವತಿ ಆಗಸ್ಟ್ 12, 2016ರಲ್ಲಿ, ಅಂದ್ರೆ 1 ವರ್ಷದ ಹಿಂದೆ ನಡೆದಂತಹ ಘಟನೆ ಇದು.
ಎಸ್, ಈ ನಂತರ ಸೆಪ್ಟೆಂಬರ್ 18, 2015 ಆಳ್ವಾಸ್ ಸಂಸ್ಥೆಯಲ್ಲಿ ಮತ್ತೊಬ್ಬಳು ವಿದ್ಯಾರ್ಥಿನಿ ಕುಸಿದು ಬಿದ್ದು ಸಾವನ್ನ ಅಪ್ಪಿರುವಂಥದ್ದು. ಈ ಪ್ರಕರಣವನ್ನು ಕೂಡ ನಾವು ಗಮನಿಸಬೇಕು. ಬಿಕಾಂ ಪದವಿಯ ವಿದ್ಯಾರ್ಥಿನಿ ಅಕ್ಷತಾ ಆನಂದ್ ಅನ್ನುವಂಥ ವಿದ್ಯಾರ್ಥಿನಿ ಸೆಪ್ಟೆಂಬರ್ 18, 2015 ನಡೆದಿರುವಂಥ ಪ್ರಕರಣ ಇದು. ಈ ನಂತರ ಮತ್ತೊಂದು ಪ್ರಕರಣ ನಡೆದಿದೆ ಸೆಪ್ಟೆಂಬರ್ 6ನೇ ತಾರೀಕಿನಂದು PUC ವಿದ್ಯಾರ್ಥಿನಿ ಪೃಥ್ವಿ ಅದೇ ವರ್ಷ 2015 ಒಟ್ಟು 2 ಮಕ್ಕಳು ಅಲ್ಲಿ ಸಾವನ್ನಪ್ಪಿದಂತಹ ಘಟನೆ ನಡೆದಿದೆ. ಈ ಎಲ್ಲ ಪ್ರಕರಣಗಳಿಂದಾಗಿ ಎಲ್ಲೊಂದು ಕಡೆಯಲ್ಲಿ ಆಳ್ವಾಸ್ ಸಂಸ್ಥೆಯಲ್ಲಿ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾಗಿ ನಡೀತಾ ಇವೆ. ಆಳ್ವಾಸ್ ಪ್ರಕರಣದಲ್ಲಿ ಆಳ್ವಾಸ್ ಕಾಲೇಜಿನಲ್ಲಿ ಈ ರೀತಿ ಆತ್ಮಹತ್ಯೆ ಪ್ರಕರಣಗಳು ಯಾಕೆ ಹೆಚ್ಚಾಗಿ ನಡೀತಾ ಇವೆ ಅನ್ನುವಂಥ ಒಂದು ಸಂಶಯ ಕೂಡ ಎಲ್ಲರನ್ನ ಕಾಡ್ತಾ ಇರುವಂಥದ್ದು. 2010 ಅಕ್ಟೋಬರ್ 20 ಆಳ್ವಾಸ್ ಕಾಲೇಜಿನ ಪ್ರಥಮ PUC ವಿದ್ಯಾರ್ಥಿನಿ ಪೃಥ್ವಿ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಕಡಿಮೆ ಮಾರ್ಕ್ ಬಂದ ಹಿನ್ನೆಲೆಯಲ್ಲಿ ಸಾವಿಗೆ ಶರಣಾಗಿದ್ದಾಳೆ ಅನ್ನುವಂಥದ್ದು ಆ ನಂತರ ತಿಳಿದು ಬಂದಂಥ ಸಂಗತಿ. ಈ ರೀತಿಯಾಗಿ ಹಲವಾರು ಪ್ರಕರಣಗಳು ಆ ಭಾಗದಲ್ಲಿ ನಡೆದಿವೆ. ಇದರಿಂದಾಗಿ ಎಲ್ಲೊಂದು ಕಡೆಯಲ್ಲಿ ಆಳ್ವಾಸ್ ಸಂಸ್ಥೆಯ ಬಗ್ಗೆ ಇವತ್ತು ಬಹಳಷ್ಟು ಅನುಮಾನಗಳು ಎಲ್ಲ ಕಡೆ ಮನೆ ಮಾಡಿರುವಂಥದ್ದು. ಎಸ್, ಇದರ ಬಗ್ಗೆ ಆಳ್ವರು ಮೋಹನ್ ಆಳ್ವ ಅವರು ಈ ಸಂಸ್ಥೆಯ ಸಂಸ್ಥಾಪಕರು, ಅವರು ಒಂದಷ್ಟು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಅದನ್ನು ಕೂಡ ಕೇಳ್ಕೊಂಡು ಬರೋಣ. ಈ ಆದಂತಹ ಘಟನೆ ನಮಗೆ ನೋಡುವ ದೃಷ್ಟಿಯಲ್ಲಿ ಇದು ಹೊರಗಿನ ನೋಡುವಾಗ ಇದೊಂದು ಆತ್ಮಹತ್ಯೆ ಅಂತ ನಮಗೆ ಕಂಡು ಬರ್ತದೆ. ಇದರ ಆದಷ್ಟು ಬೇಗ ಇದರ ತನಿಖೆ ಆಗಬೇಕು. ಈಗ ಬೇಕಾದಷ್ಟು ಗೊಂದಲಗಳನ್ನು ನಾವು ಕಾಣ್ತಾ ಇದ್ದೇವೆ. ಬಹಳಷ್ಟು ಮಾಧ್ಯಮಗಳಲ್ಲಿ ಬೇರೆ ಬೇರೆ ಇದರಲ್ಲಿ ಬೇರೆ ಬೇರೆ ರೀತಿಯ ಅಪಸ್ವರಗಳು ಬರೋದು, ಆಸಿಪ್ಗಳು ಬರೋದು, ಗೊಂದಲಗಳಾಗೋದನ್ನು ನಾನು ನೋಡ್ತಾ ಇದ್ದೇನೆ. ಹೀಗೆ ಆಗಬಾರ್ದು. ಸತ್ಯವೇ, ಸುಳ್ಳೇ. ಆದಷ್ಟು ಬೇಗ ಸತ್ಯ ಗೊತ್ತಾಗ್ಲಿಕ್ಕೆ ನಾನು ಹೇಳುದು. ಅದಕ್ಕಾಗಿ ಡಿಪಾರ್ಟ್ಮೆಂಟ್ನವರು ಇದಕ್ಕೆ ಸಂಬಂಧಪಟ್ಟ ಕಾನೂನಿನ ಮೇಲೆ ನನಗೆ ಗೌರವವಿದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಗೌರವವಿದೆ. ಆದಷ್ಟು ಬೇಗ ಇದನ್ನು ತನಿಖೆ ಮಾಡಿ ಇದಕ್ಕೊಂದು ಮಾರ್ಗವನ್ನು ಸೂಚಿಸಬೇಕು ಅಂತ ನಾನು ಹೇಳೋದು. ಅನಗತ್ಯವಾದಂತಹ ಗೊಂದಲಗಳು ಸೃಷ್ಟಿಯಾಗಬಾರದು ಅಂತ ನಾನು ಹೇಳೋದು. ಯಾಕೆಂತ ಹೇಳಿದ್ರೆ 26,000 ಮಕ್ಕಳು ನಮ್ಮ ಮಕ್ಕಳಿಗೆ ಒಂದು ಗೊಂದಲ ಆಗಬಾರದು. ಈ ದೃಷ್ಟಿಯಲ್ಲಿ ನಾನು ಇದು ಬೇಗ ಒಂದು ಇಕಟ್ಟು ಹಾಕೊಂಡು ನನ್ನ ಒಂದು ಬಹಳಷ್ಟು ನಮಗೆ ಒಂದು ಹಿಂಸೆ ಆಗ್ತಾ ಉಂಟು. ನಮಗೊಂದು ಈಗ ಸಂಜೆ ಹೊತ್ತಿಗೆ 8 ಗಂಟೆಗೆ ಹೆತ್ತವರಿಗೆ ಕರೆ ಬರುತ್ತೆ. ಕೂಡಲೇ ಸಂಜೆ 8 ಗಂಟೆ ಹೊತ್ತಿಗೆ ಸುಮಾರು 7:30 8 ಗಂಟೆಗೆ ಕರೆ ಬರುತ್ತೆ. ಯಾರಿಂದ ಕರೆ ಬಂದಿರುತ್ತೆ? ಪ್ರವೀಣ್ ಕುಮಾರ್ PT ಮಾಸ್ಟರ್ ಇಂದ ಕರೆ ಬರುತ್ತೆ. ಇವರು ಕೂಡಲೇ ಹೊರಡ್ತಾರೆ. ಅದು ಏನಂತ ಹೇಳ್ತಾರೆ, ಕರೆ ಬರುವಾಗ ತಾಯಿ ಬರುವುದು ಬೇಡ, ನೀವು ಯಾರಾದ್ರೂ ಒಬ್ರು ಬನ್ನಿ ಅಥವಾ ಕೆಲವರು ಬನ್ನಿ, ತಾಯಿಯನ್ನು ಕರ್ಕೊಂಡು ಬರಬೇಡಿ, ನಿಮ್ಮ ಮಗು ಆತ್ಮಹತ್ಯೆ ಮಾಡಿಕೊಂಡಿದೆ. ಸ್ಪಷ್ಟ, ಅವರಿಗೆ ಗೊತ್ತುಂಟು ಆತ್ಮಹತ್ಯೆ ಅಂತೇಳಿ. ಈಗ ಕಟೀಲಿಂದ ಮೂಡುಬಿದಿರಿಗೆ ಇರೋದು 20 ಕಿಲೋಮೀಟರ್, ಅರ್ಧ ಗಂಟೆ ದಾರಿ, 3/4 ಗಂಟೆ ದಾರಿ. ಇವರು 9 ಅಥವಾ ಅದಕ್ಕಿಂತ ಮುಂಚೆನೆ ರೀಚ್ ಆಗ್ತಾರೆ. ರೀಚ್ ಆದ ಕೂಡಲೇ ಅವರನ್ನು ತಾಯಿ ಹುಡುಕ್ತದೆ, ಎಲ್ಲಿದೆ ಮಗು, ಹಾಸ್ಟೆಲಲ್ಲಿ ಉಂಟಾ, ಇಲ್ಲ ಆಸ್ಪತ್ರೆಯಲ್ಲಿ ಉಂಟಾ, ಆಸ್ಪತ್ರೆ ಸುತ್ತಾಡ್ತದೆ. ತಾಯಿಯ ಸ್ಟೇಟ್ಮೆಂಟ್ ಇದು. ಸುತ್ತು ಹಾಕಿ ಶವಾಗಾರ ಅಂತ ಬರೆದಿದೆ, ಅಲ್ಲಿ ಕೊಂಡು ಹೋಗ್ತಾರೆ. ಶವಾಗಾರದ ಪೆಟ್ಟಿಗೆಯನ್ನು ತೆರೆಯುತ್ತಾರೆ, ಪೆಟ್ಟಿಗೆಯಿಂದ ಖಾಲಿ ಮುಖ ತೋರಿಸ್ತಾರೆ. ಮುಟ್ಟಿ ನೋಡಿದರೆ ಐಸ್ ಕೋಲ್ಡ್ ಆಗಿದೆ. ಈಗ ಮಾನ್ಯ ಆಳ್ವರ ಸ್ಟೇಟ್ಮೆಂಟ್ ಇವತ್ತು 7:15 ಗಂಟೆಗೆ ನಡೆದ ಘಟನೆ ಅಂತ ಅವರೇ ಹೇಳಿದ್ದಾರೆ. 7:15 ಗಂಟೆಗೆ 7:15ರಿಂದ 9 ಎಷ್ಟು ದೂರ ಇದೆ? 1:15 ಗಂಟೆಯಲ್ಲಿ ಮಗು ಐಸ್ ಕೋಲ್ಡ್ ಹೇಗೆ ಆಗುತ್ತೆ? ಮೈ ಇನ್ನು ಬಿಸಿ ಇರಬೇಕು. ಆದ್ರೆ CCTV ಫುಟೇಜ್ಗಳಲ್ಲಿ ಅವಳು ನಡೆದಾಡದಂತ ದೃಶ್ಯಗಳಿವೆ. ಅಲ್ಲ, ನೀವು ಅದ ನಂತರ ಬನ್ನಿ, ನಾನು ಕಂಪ್ಲೇಂಟ್ ಮಾಡ್ತೇನೆ. ಆಮೇಲೆ CCTV ಎಲ್ಲ ಬರೋಣ. ಸ್ವಲ್ಪ ಕಂಪ್ಲೇಂಟ್ ಮಾಡ್ಲಿಕ್ಕೆ ಬಿಡಿ ನನಗೆ, ಆಯ್ತಾ? ಐಸ್ ಕೋಲ್ಡ್ ಆಗಿದೆ. ಈಗ ಅರ್ಧ ಗಂಟೆಯಲ್ಲಿ ಪೇರೆಂಟ್ಸ್ ಬರ್ತಾರೆ, ಗೊತ್ತು ಇವರಿಗೆ. ಇವರೇನು ಬಹಳ ದೂರ ಇಲ್ಲ, ಎಲ್ಲಿ ಇಡಬೇಕಾದ್ರೆ ಶವವನ್ನು. ಆಳವರು ಹೇಳ್ತಾರೆ ಇದು ಅಲ್ಲ, ಹಾಸ್ಟೆಲ್ ಇಡಕ್ಕೆ ಆಗುದಿಲ್ಲ, ಪರವಾಗಿಲ್ಲ, ಆಸ್ಪತ್ರೆ ಎಲ್ಲಿಯಾದ್ರೂ ಒಂದು ಕಡೆ ಇಡಿ ನೀವು ಅಂತೂ. ಅದು ಐಸ್ ಪೆಟ್ಟಿಗಳು ಯಾಕೆ ಹೋಯ್ತು? ಅರ್ಧ ಗಂಟೆಯಲ್ಲಿ ಕೊಳೆಯಿತಾ? 1 ಗಂಟೆಯಲ್ಲಿ ಕೊಳೆಯಿತಾ? ಯಾಕೆ ಹೋಯ್ತು? ಆಯ್ತು. ಮರುದಿನ ನೋಡಿ ಅದರ ಸಿಸ್ಟಮ್ ನೆಕ್ಸ್ಟ್ ಹೇಳ್ತೇನೆ ನಾನು. ಮರುದಿನ ಪತ್ರಿಕೆಗಳಲ್ಲಿ ಬಂದ ವರದಿಯನ್ನು ನೋಡಿ, ಗಮನಿಸಿ. 2 ಬೇರೆ ಬೇರೆ ಪತ್ರಿಕೆಗಳನ್ನು ನೋಡಿದೆ ನಾನು. ಅದರ ಓನರ್ ಬೇರೆ, ಸಂಪಾದಕರು ಬೇರೆ, ಅದರ ಇವರು ಬೇರೆ, ರಿಪೋರ್ಟರ್ಸ್ ಬೇರೆ. ಒಂದೇ ರೀತಿ ವರ್ಡ್ ಬೈ ವರ್ಡ್ ಸೇಮ್ ವರದಿ 2ರಲ್ಲೂ. ಅದು ಏನು ಹೇಳುತ್ತೆ? ಖಾಸಗಿ ಶಾಲೆಯಲ್ಲಿ, ಆಳ್ವದಲ್ಲಿ ಇಲ್ಲ, ವಿದ್ಯಾರ್ಥಿನಿ ಆತ್ಮಹತ್ಯೆ ಪ್ರೂವ್ ಮಾಡಿದ್ದಾರೆ ಅವರು, ಆತ್ಮಹತ್ಯೆ ಅಂತೇಳಿ. ಆಯ್ತಾ? ಅದು ಯಾಕೆ? ಮಾರ್ಕ್ ಕಡಿಮೆ ಬಂತು. ಅದು ಯಾವುದರಲ್ಲಿ? ಹಿಂದಿಯಲ್ಲಿ. ಅಂದ್ರೆ ಪರ್ಫೆಕ್ಟ್ ಕತೆ. ಇಷ್ಟು ಪರ್ಫೆಕ್ಟ್ ಕತೆ ಬರೆದರೆ ಅದು ಕತೆ ಬರೆದರೆ ಮಾತ್ರ ಆಗುವುದು, ನೈಜ ಲೈಫಲ್ಲಿ ಆಗೋದಿಲ್ಲ. ಈಗ ಹಿಂದಿಯಲ್ಲಿ ಅಂತ ಹೇಳಿದ್ರು, ಹಿಂದಿಯಲ್ಲಿ ಎಷ್ಟು ಮಾರ್ಕ್ ಬಂದಿದೆ ನಾನು ಹೇಳ್ತೇನೆ. ಆ ಮಗುವೆ ಹಿಂದಿನ ದಿನ ಹೇಳಿದೆ, ಬುಧವಾರ ಸಂಜೆ ಫೋನ್ ಕಾಲಲ್ಲಿ ಹೇಳ್ತಾಳೆ, ಅಮ್ಮ ನನಗೆ ಹಿಂದಿಯಲ್ಲಿ ಅರ್ಧ ಮಾರ್ಕ್ ಹೋಗಿದೆ, 20ರಲ್ಲಿ 19ವರೆ ಬಂದಿದೆ. ಅಮ್ಮನಿಗೆ ಕನ್ಫ್ಯೂಸ್, ಏನು ಕಡಿಮೆ ಬಂದಿದೆ? ಇಲ್ಲ ಅಮ್ಮ, ಅರ್ಧ ಹೋಗಿರೋದು 19ವರೆ ಬಂದಿದೆ, 20ರಲ್ಲಿ ಸ್ಪಷ್ಟ ಇದೆ ಆಡಿಯೋ. ಸಂತೋಷದಿಂದ ಹೇಳ್ತಾಳೆ. ಮರುದಿನ ಅದೇ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ಪತ್ರಿಕೆಗಳು ಬರೀತಾರೆ. ಇಷ್ಟು ಪರ್ಫೆಕ್ಟ್ ಕತೆ ಬರೀಬೇಕಾದ್ರೆ ಇಟ್ ಇಸ್ ಅ ಪರ್ಫೆಕ್ಟ್ ಸ್ಕ್ರಿಪ್ಟ್, ಬೇರೆ ಎಂಥದ್ದು ಅಲ್ಲ.
ಮತ್ತೊಂದು ಗಂಭೀರ ವಿಷಯ ಇಲ್ಲಿ ಗಮನಿಸಬೇಕಾದದ್ದು, ಇವತ್ತು ಮೋಹನ್ ಆಳ್ವರು 2 ಇದರಲ್ಲಿ ಹೇಳಿದ್ರು, ಶವಾಗಾರದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಇಟ್ಟದ್ದಂತೇಳಿ. ಗಮನಿಸಿ ನೀವು, ಒಬ್ಬ ತನಿಖಾ ಅಧಿಕಾರಿ ಶವಾಗಾರದಲ್ಲಿ ಇಟ್ಟಿದ್ದರೆ ನಂದು ಆಗ್ರಹ ಇದೆ, ಈ ಮನುಷ್ಯ ಈ ವ್ಯಕ್ತಿ ತನಿಖೆಗೆ ಅರ್ಹನಲ್ಲ, ಈ ಕೂಡಲೇ ಅವನ ಯೂನಿಫಾರ್ಮ್ ಬಿಚ್ಚಬೇಕು. ಮಾನ್ಯ ಮಂಗಳೂರು ಕಮಿಷನ್ಗೆ ಒಂದು ಆಗ್ರಹ ಇದೆ, ಈ ಕೂಡಲೇ ಅವನ ಯೂನಿಫಾರ್ಮ್ ಅನ್ನು ಬಿಚ್ಚಿ ಈ ಶುಡ್ ಬಿ ಆರೋಗ್ಯ ಸ್ಥಾನದಲ್ಲಿ ನಿಲ್ಲಿಸಬೇಕು. ಯಾಕೆಂದ್ರೆ ಶವಾಗಾರದಲ್ಲಿರೋದು ಪೊಲೀಸ್ ಆಫೀಸರ್ ಕೆಲಸ ಅಲ್ಲ. ದೇವಪ್ರಸಾದ್ ಶೆಟ್ಟಿ ಅವರು ಹೇಳಿದಕ್ಕೆಲ್ಲ ಉತ್ತರ ಕೊಡಬೇಕು ಈಗ ನೀವು. ಒಂದನೇದಾಗಿ ಎಷ್ಟು ಗಂಟೆಗೆ ಮಗುವಿನ ಡೆತ್ ಆಗಿದೆ ಮತ್ತು ಅದನ್ನು ಶವಗಾರದಲ್ಲಿ ಇಡುವಂತ ಅವರ ಕುಟುಂಬಸ್ಥರು ಬರುವುದಕ್ಕಿಂತ ಮೊದಲು ಶವಗಾರದಲ್ಲಿ ಸಂರಕ್ಷಿಸಿಡುವಂತ ಅಗತ್ಯ ಏನಿತ್ತು? ಶ್ರೀಕಾಂತ್ ಅವರೇ ನೋಡಿ, ನನಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಇದು 6 ಗಂಟೆಯಿಂದ 7:15 ಮಧ್ಯದಲ್ಲಿ ನಡೆದಿರುವಂತಹ ಘಟನೆ. ಈ ಕ್ರೀಡಾ ವಿದ್ಯಾರ್ಥಿಗಳು ಅವರ ಕ್ರೀಡೆಯ ತರಬೇತಿಯನ್ನು ಮುಗಿಸಿ ಅವರ ಹಾಸ್ಟೆಲ್ಗೆ ವಾಪಸ್ ಆಗಮಿಸಿ ಬಂದು ನೋಡುವಾಗ ಇವಳ ರೂಮಿನ ಲ್ಯಾಚ್ ಹಾಕೊಂಡಿದೆ, ಒಳಗಡೆಯಿಂದ ರೂಮ್ನ ಕೀಲಿ ಹಾಕಿದೆ ಒಳಗಡೆಯಿಂದ. ಮಕ್ಕಳು ಪಕ್ಕದ ರೂಮಿಂದ ಈ ರೂಮಿಗೆ ಎಂಟರ್ ಆಗಿ ನೋಡುವಾಗ, ಕಿಟಕಿಯಲ್ಲಿ ನೋಡುವಾಗ ಮಗುವಿನ ಶವ ನೇತಾಡ್ತಾ ಇದೆ. ಸೊ ಮಕ್ಕಳು ಏನು ಅಂದ್ಕೊಂಡಿದ್ದಾರೆ, ಮಕ್ಕಳು ನಿಮ್ಗೆ ಗೊತ್ತಾಗ್ಬೋದು, ಮಕ್ಕಳು ಬದುಕಿಸ್ಬೋದು ಅನ್ನುವಂಥ ಒಂದು ಇಚ್ಛೆಯಿಂದ ಆ ಶವವನ್ನು ಇಳಿಸಿದ್ದಾರೆ ಅನ್ನುವಂಥದ್ದು ನಮ್ಮ ಮಾಹಿತಿಗೆ ಬಂದಿರುವಂಥ ವಿಚಾರ. ಇಳಿಸಿದ ತಕ್ಷಣ ಮ್ಯಾನೇಜ್ಮೆಂಟ್ನವರು ಸೇರ್ಕೊಂಡು ತಕ್ಷಣಕ್ಕೆ ಆಸ್ಪತ್ರೆಗೆ ತಗೊಂಡೋಗಿದ್ದಾರೆ. ಆಸ್ಪತ್ರೆಯಲ್ಲಿ ಮಗು ತೀರ್ಕೊಂಡಿದೆ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಅದರ ನಂತರ ಮಗುವನ್ನು ಆಸ್ಪತ್ರೆಯಲ್ಲೇ ಇರುವಂತಹ ಶವ ಇಡುವಂತಹ ರೂಮಿಗೆ ಅದನ್ನು ಶಿಫ್ಟ್ ಮಾಡಿದ್ದಾರೆ. ಇದು ನಡೆದಿರುವಂತಹ ಸತ್ಯ ಘಟನೆ. ಇದರಲ್ಲಿ ಈ ಘಟನೆಯನ್ನು ಇವರು ಯಾಕೋಸ್ಕರ ಕೊಲೆ ಅಂತ ಹೇಳಿ ಟ್ವಿಸ್ಟ್ ಮಾಡ್ತಾ ಇದ್ದಾರೆ ಅನ್ನೋ, ಆತ್ಮಹತ್ಯೆ ಹೇಳೋದಕ್ಕೆ ನೀವು ತನಿಖಾಧಿಕಾರಿಯೂ ಅಲ್ಲ ಅಥವಾ ಮೋಹನ್ ಆಳ್ವರ ಸಂಸ್ಥೆ ಅದನ್ನು ತನಿಖೆ ಮಾಡೋದಲ್ಲ, ಸರ್ಕಾರಿ ವ್ಯವಸ್ಥೆ ತನಿಖೆ ಮಾಡಬೇಕು. ಸರಿ, ಓಕೆ, ಪ್ರಥಮ ವರದಿ ಸಂಶಯಾಸ್ಪದ ಸಾವು ಅಂತಲೇ ಇಟ್ಕೊಳ್ಳುವ, ಇಟ್ಕೊಳ್ಳಿ ಅಂತ ಹೇಗೆ ಹೇಳ್ತಾರೆ? ಆಯ್ತು, ಕೊಲೆ ಅಂತ ಹೇಳ್ಬೇಡಿ, ಕೊಲೆ ಅಂತ ನೀವು ಹೇಳುವಾಗಿಲ್ಲ, ಆತ್ಮಹತ್ಯೆ ಅಂತ ಇವರು ಹೇಳುವಾಗಿಲ್ಲ, ಅದೊಂದು ನಿಗೂಢ ಸಾವು. ಉತ್ತರ ಮುಗಿದಿಲ್ಲ. ಇವರು ಇದರ ಹಿಂದೆ ದೊಡ್ಡ ಷಡ್ಯಂತ್ರವನ್ನು ರೂಪಿಸ್ತಾ ಇದ್ದಾರೆ. ಷಡ್ಯಂತ್ರ ಎಲ್ಲ ಇರಲಿ ಬಿಡಿ, ಮಗು ಸತ್ತಿದೆ, ಷಡ್ಯಂತ್ರ ಎಂತದು? ನಾನು ಕೊಂದಿದ್ದೆ ಮಗು ಮಾತನಾಡುವಾಗ ನಾನು ಮಾತನಾಡಿಲ್ಲ. ಷಡ್ಯಂತ್ರ ಎಂತದು? ಒಂದೇ ನಿಮಿಷ. ಷಡ್ಯಂತ್ರ ಎಂತದು? ಇವರು ಹೇಳ್ತಾರೆ ಪ್ರವೀಣ್ ಅವರು ಯಾಕೆ ಫೋನ್ ಮಾಡಿದ್ರು ಅಂತ ಹೇಳಿ. ಇವರ ಟಿವಿ ಕನ್ವರ್ಸೇಷನ್ ನಾನು ನೋಡಿದ್ದೇನೆ ಅವಾಗ. ಇವರು ಪಬ್ಲಿಕ್ ಟಿವಿನಲ್ಲಿ ಇವರು ಪ್ರವೀಣ್ ಹತ್ರ ಕೇಳ್ತಾರೆ, ಇವರು ಫೋನ್ ಅಲ್ಲಿ ಪ್ರವೀಣ್ ಪೂಜಾರಿ ಹತ್ರ ಕೇಳ್ತಾರೆ, ಅಲ್ರಿ ನೀವ್ ಯಾಕೆ ಫೋನ್ ಮಾಡಿದ್ರಿ ಅಂತ ಹೇಳಿ. ಆಗ ತಕ್ಷಣ ಮಧ್ಯದಲ್ಲಿ ಆ ತಾಯಿ ಹೇಳ್ತಾರೆ, ಅವ್ರು ಹೇಳ್ತಾರೆ ನೀವು ಯಾಕೆ ನನಗೆ ಫೋನ್ ಮಾಡ್ಲಿಲ್ಲ, ನೀವು ಇನ್ನೊಬ್ಬರಿಗೆ ಯಾಕೆ ತಿಳಿಸಿದ್ರಿ ಅಂತ ಹೇಳಿ. ಆಗ ಪ್ರವೀಣ್ ಅವರು ಹೇಳ್ತಾರೆ, ನಿಮ್ಮ ನಂಬರ್ ನನ್ನ ಹತ್ರ ಇರ್ಲಿಲ್ಲ ಅಂತ. ಯಾಕ್ರಿ ನಿಮ್ಮ ನಂಬರ್, ನನ್ನ ನಂಬರ್ ನಿಮ್ಮ ಹತ್ರ ಇಲ್ಲ, ನನ್ನ ನಂಬರ್ ನಾನು ಫೋನ್ ಮಾಡಿಲ್ವಾ ನಿಮಗೆ, ವಾರಕ್ಕೊಮ್ಮೆ ಫೋನ್ ಮಾಡ್ತಾ ಇದ್ದೆ ಅಂತ ಹೇಳಿ. ಅವಾಗ ಪ್ರವೀಣ್ ಉತ್ತರ ಕೊಡ್ತಾರೆ, ಅದು BSNL ಕುಟುಂಬಕ್ಕೆ ಮತ್ತು ಪ್ರವೀಣ್ ಅವರಿಗೆ ಮೊದಲು ಇವರ ಬಾಯಿಯಿಂದ ಬಂದಿರುವಂತಲೇ ಮಾತು. ಅದು ಮಾತಿನ ಟ್ವಿಸ್ಟ್ ಆಗ್ತಾ ಇದೆ, ಟ್ವಿಸ್ಟ್ ಆಗ್ತಾ ಇದೆ ಅಲ್ಲಿ. ಆ ರೀತಿ ಹೇಳಿಲ್ಲ ಅವರು, ಆ ರೀತಿ ಹೇಳಿಲ್ಲ ಅವರು. ಮಗುವಿನ ಸಾವಿನ ಘಟನೆಯನ್ನು ಕೊಲೆ ಅಂತ ಬಿಂಬಿಸಿ ಏನೋ ಒಂದು ಷಡ್ಯಂತ್ರ ರೂಪಿಸ್ತಾ ಇದ್ದಾರೆ ಅನ್ನುವಂತ ಸಂಶಯ ಬರ್ತಾ ಇದೆ. ಏನ್ ಹೇಳಿ ನಾನು ಸ್ಪಷ್ಟೀಕರಣ ಕೊಡ್ತೇನೆ. ತಾಯಿ ಏನ್ ಹೇಳಿತ್ತಂದ್ರೆ, ಮೊದಲು ಕಟೀಲ್ನ PT ಮಾಸ್ಟರ್ಗೆ ಹೇಳಿದ್ರು ಅವರು. ಯಾರಿಗೂ ಹೇಳಿದ್ದಾರೆ ಅಂದ್ರೆ ಹಾಗೆ ಮಗುವಿನ ತಾಯಿಗೆ ಪ್ರವೀಣ್ ಅವರ ಪರಿಚಯ ಮೊದಲಿಂದ ಇತ್ತೋ ಇಲ್ಲ? ಅಲ್ಲ, ಪ್ರವೀಣ್ ಅವರೇ ಹೇಳಿದ್ದು. ಆದ್ರೆ ಕಟೀಲ್ PT ಮಾಸ್ಟರ್ಗೆ ಮೊದಲು ಮಾಹಿತಿ ಕೊಟ್ಟಿದ್ದಾರೆ, ಪೇರೆಂಟ್ಸ್ ಮೊದಲು ಕಟೀಲ್ PT ಮಾಸ್ಟರ್ಗೆ ಕೊಟ್ಟಿದ್ದಾರೆ, ಆ ನಂತರ ಹೆತ್ತವರಿಗೆ ಕೊಟ್ಟಿದ್ದಾರೆ. ಅದನ್ನು ಇವರು ಪ್ರಶ್ನಿಸಿದ್ದಾರೆ ಯಾರು ತಾಯಿಯವರು. ನೀನು ನನ್ಗೆ ಮೊದಲು ಹೇಳ್ಬೇಕಾ ಅವರಿಗೆ ಮೊದಲು ಹೇಳ್ಬೇಕಾ? ಅಲ್ಲ, ಪುರುಷದಲ್ಲಿ ನೋಡಿ ಕೇಳೋ ತುಂಬಾ ಇದೆ. ಡಾಕ್ಟರ್ ಮೋಹನ್ ಆಳ್ವರನ್ನು ಹತ್ತಿರದಿಂದ ನೋಡಿದ್ದೇವೆ, ಪ್ರವೀಣ್ ಅವರನ್ನು ಕೂಡ ಕಳೆದ 10 ವರ್ಷಗಳಿಂದ ನೋಡ್ತಾ ಇದ್ದೇವೆ. ಈ ಕ್ರೀಡೆಗೆ ಬೇಕಾಗಿ, ಶಿಕ್ಷಣಕ್ಕೆ ಬೇಕಾಗಿ ಸಂಸ್ಥೆಯ ಮೇಲೆ ಹಲವಾದ ಆರೋಪಗಳು ಕೇಳಿ ಬರ್ತಾ ಇವೆ. ಆಳ್ವಾಸಿನ ಮೇಲೆ ಹಲವಾರು ಸಂಶಯಾಸ್ಪದ ಮಕ್ಕಳ ಸಾವುಗಳು ಸಂಭವಿಸ್ತಾ ಇದೆ. ಯಾಕೋಸ್ಕರ ಈ ರೀತಿ ಆಗ್ತಾ ಇದೆ? ಎಲ್ಲೋ ಒಂದು ಕಡೆಯಲ್ಲಿ ಪ್ರತಿಷ್ಠಿತ ಕಾಲೇಜು, ಇದರ ಹೆಸರು ಹಾಳಾಗಬಾರ್ದು ಅಂತ ಹೇಳಿ ಮಕ್ಕಳ ಆ ಒಂದು ಹತ್ಯೆ ಅಥವಾ ಒಂದು ಕೊಲೆ ಪ್ರಕರಣಗಳನ್ನ ಒಳಗಿಂದೊಳಗೆ ಮುಚ್ಚಿ ಹಾಕುವಂತ ಪ್ರಯತ್ನಗಳು ಆಳ್ವಾಸ್ನಲ್ಲಿ ನಡೀತಾ ಇರೋದು ಹೌದಾ? ನಾನು ಸುಮಾರು 10 ವರ್ಷದಿಂದ ಆಳ್ವಾಸ್ ಸಂಸ್ಥೆಗೆ ಹೋಗಿ ಬರ್ತಾ ಇದ್ದೇನೆ ಮತ್ತು ನೋಡ್ತಾ ಇದ್ದೇನೆ ಮತ್ತು ಅವ್ರ ಜೊತೆಲಿ ನಿಕಟವಾದ ಸಂಬಂಧವನ್ನು ಇಟ್ಕೊಂಡಿದ್ದೇನೆ. ಅದಕ್ಕಿಂತ ಹೆಚ್ಚಾಗಿ ನನ್ನ ಮಕ್ಕಳು ಇಬ್ಬರು ಕೂಡ ಅದೇ ಸಂಸ್ಥೆಯಲ್ಲಿ ಓದಿದವರು. 8ರಿಂದ PUC ತನಕ ಒಬ್ಬಳು ಓದಿದ್ದಾಳೆ, ಒಬ್ಬಳು PUC ಫಸ್ಟ್ ಮತ್ತು ಸೆಕೆಂಡ್ ಓದಿದ್ದಾಳೆ. ಇಬ್ರು ಇವತ್ತು ಒಳ್ಳೆ ವಿದ್ಯಾಭ್ಯಾಸವನ್ನು ಪಡೆದಿದ್ದಾರೆ. ಹಾಸ್ಟೆಲ್ ಅಲ್ಲಿ ಇದ್ರು, ಅವ್ರು ಹಾಸ್ಟೆಲ್ ಅಲ್ಲೇ ಇದ್ದು ಓದ್ದು ಸಂಪೂರ್ಣ ಉಚಿತ ಶಿಕ್ಷಣದಲ್ಲಿ ಕೂಡ ಒಂದು ಪೈಸೆ ನಮ್ಮ ಹತ್ರ ತಗೊಳ್ಳಿಲ್ಲ, ಸಂಪೂರ್ಣವಾಗಿ ಉಚಿತ ಮಾಡಿದ್ದಾರೆ. ನಮಗೆ ಒಂದು ಪೈಸೆ ತಗೊಳ್ಳಿಲ್ಲ. ಇವತ್ತು ಕೊರಗ ಸಮುದಾಯದಲ್ಲಿ ನನ್ನ ದೊಡ್ಡ ಮಗಳು ಅಲ್ಲಿ ಶಿಕ್ಷಣವನ್ನು ಪಡೆದು MBBS ಹೋಗ್ತಾ ಇದ್ದಾಳೆ. ಇದು ಫಸ್ಟ್. ಇದು ಕೊರಗ ಸಮುದಾಯದಲ್ಲಿ ಒಂದು ಮಗು MBBS ಹೋಗುದು ಫಸ್ಟ್. ಇದು ಆಳ್ವಾಸ್ ಸಂಸ್ಥೆಯಲ್ಲಿ ನಮಗೆ ಉಚಿತವಾದ ಶಿಕ್ಷಣ ಕೊಟ್ಟದಕ್ಕೆ ಆದದ್ದು. ಮತ್ತೊಂದು ಮಗಳು ಈಗ 8ರಿಂದ 5 ವರ್ಷ ಓದಿದಾಳೆ ಅಲ್ಲಿ ಉಚಿತವಾಗಿ. ಅವಳು ಇವತ್ತು IIT ಪಾಸ್ ಆಗಿದ್ದಾಳೆ. ಕೊರಗ ಸಮುದಾಯದಿಂದ IIT ಹೋಗುದು ಅದು ಫಸ್ಟ್. ಕೊರಗ ಸಮುದಾಯವನ್ನು ಒಂದು ಗುರುತಿಸಿ ಅವಕಾಶ ಕೊಟ್ಟದಿದ್ರೆ ಡಾಕ್ಟರ್ ಮೋಹನ್ ಆಳ್ವರು ಮಾತ್ರ. ಎಷ್ಟು ಶಿಕ್ಷಣ ಸಂಸ್ಥೆಗಳಿಲ್ಲ ಇಲ್ಲಿ.
ಬೇರೆ ಬೇರೆ ಸಂಸ್ಥೆಗಳಿಲ್ವಾ? ಇಲ್ಲಿ ಮಣಿಪಾಲದಲ್ಲಿದೆ, ಧರ್ಮಸ್ಥಳದಲ್ಲಿದೆ, ಮತ್ತೊಂದಿದೆ, 1000 ಇದೆ. ಯಾರು ಕೊರಗ ಸಮುದಾಯದವರಿಗೆ ಫ್ರೀ ಆಗಿ ಕೊಟ್ಟಿದ್ದಾರೆ? ಯಾರು ಸಹ ಕೊಡ್ಲಿಲ್ಲ. ಇವರು ಪ್ರತಿ ವರ್ಷ 30 ರಿಂದ 50 60 ಮಕ್ಕಳು ಕೊರಗ ಮಕ್ಕಳಿಗೆ ಉಚಿತವಾದ ಶಿಕ್ಷಣವನ್ನು ಕೊಟ್ಟಿದ್ದಾರೆ. ಈಗಲೂ ಕೂಡ ಕೊಡ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಈ ತರ ಈ ಎಲ್ಲ ಸೇವಾ ಕಾರ್ಯಗಳ ತೂಕವೇ ಒಂದು. ಆದ್ರೆ ಈ ರೀತಿಯಾಗಿ ತಮ್ಮ ಸಂಸ್ಥೆ ಹೆಸರು ಹಾಳಾಗತ್ತೆ ಅನ್ನೋ ವಿಚಾರ ಬಂದಾಗ ಹಾಕುವ ಪ್ರಯತ್ನ ನಡೀತಾ ಇದೆಯಾ? ಅದು ನನ್ನ ಇದ್ರ ವಿಚಾರದ ಮೇಲೆ ಅವರಾಗಿ ಏನೂ ಮಾಡಿರ್ಲಿಕ್ಕಿಲ್ಲ. ಈಗ ನನಗೆ ಅವ್ರು ಮೇಡಮ್ ಮಾತಾಡಿದ್ರು, ಆ ವಯಸ್ಸಿದೆಲ್ಲ, ಆ ವಯಸ್ಸಲ್ಲಿ ಮಕ್ಕಳ ಮನಸ್ಥಿತಿ ಸ್ವಲ್ಪ ಇದು ನನ್ನ ಮಗಳಿಗೂ ಕೂಡ ಆಗಿತ್ತು. ಆ ಸಂದರ್ಭದಲ್ಲಿ ಹೆತ್ತವರು ಮತ್ತು ಶಿಕ್ಷಕರು ಮತ್ತೆ ಹಾಸ್ಟೆಲ್ ನಡೆಸುವವರು ಎಲ್ಲರೂ ಕೂಡ ಮಕ್ಕಳನ್ನ ಸರಿ ದಾರಿಗೆ ತರಬೇಕಾದ ಜವಾಬ್ದಾರಿ ನಮ್ದೆಲ್ಲರದು. ಆ ಮಕ್ಕಳು ಸ್ವಲ್ಪ ಅವರು ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಂಡಾಗ ನಾವು ಎಲ್ಲರೂ ಕೂಡ ಈಗ ಆಘಾತವನ್ನ ಅನುಭವಿಸ್ತೇವೆ. ಇದು ಬಹಳ ದೊಡ್ಡ ನೋವಿನ ಸಂಗತಿ ಇವತ್ತು ಆ ಮಗು ತೀರ್ಕೊಂಡಿರೋದು. ಆದ್ರೆ ಅಂತ ಸಂದರ್ಭದಲ್ಲಿ ಬಹುಶಃ ಯಾರದು ಮಾರ್ಗದರ್ಶನ ಸರಿಯಾಗಿ ಸಿಗದೇ ಇರೋದ್ರಿಂದ ಆ ಮಗು ಏನಾದ್ರು ಅನಾಹುತ ಮಾಡ್ಕೊಂಡಿರ್ಬೋದು ಅಂತಕ್ಕಂಥ ಆಲೋಚನೆ ನಂದು. ಯಾಕೆ ಅಂದ್ರೆ ನನ್ನ ಮಕ್ಕಳು ಅಲ್ಲಿ ಓದಿದ್ದಾರೆ, ಇವ್ರ ಮಕ್ಕಳು ಓದಿದಾರೋ ಇಲ್ಲೋ ನಂಗೆ ಗೊತ್ತಿಲ್ಲ, ಮತ್ತೆ ಅದನ್ನ ನೋಡಿದೆ. ಹಾಗಾಗಿ ಅನುಭವಿಸಿ ನಾನು ಮಾತಾಡ್ತಾ ಇರೋದು, ಕಟ್ಟು ಕತೆ ಅಲ್ಲ ನಂದು. ನಾನು ಅನುಭವಿಸಿ ನಿಮ್ಮ ಅನುಭವ ಅವರ ಅನುಭವ ಸರಿ ಇರ್ಬೋದು, ನಾನು ತಪ್ಪಂತ ಹೇಳುದಿಲ್ಲ. ಅವರ ಅನುಭವ ನಾನು ಸತ್ಯ ಇರುವುದನ್ನು ಹೇಳುದು. ನಾನು ಕಲ್ಪನೆ ಹೇಳಿದ್ನ ಅಲ್ಲ, ನಾನು ಹೇಳಲಿಲ್ಲ. ಈಗ ಒಂದು ವಿಚಾರ ನಮ್ ಕನ್ನಡ ಅರ್ಥ ಆಗುದಿಲ್ಲ, ಹಾಗೆ ನೀವು ಮಾತಾಡಬಾರ್ದು. ಅಲ್ಲ, ನಿಮ್ದು ಅನುಭವ ನಾನು ಗೌರವಿಸ್ತೇನೆ. ನೀವು ಮಾತಾಡುವಾಗ ನಾನು ಒಂದು ಮಾತಾಡಲಿಲ್ಲ. ಅವರ ಅನುಭವವನ್ನು ನಾವು ಗೌರವಿಸ್ತೇವೆ. ಆಳ್ವರ ವಿರುದ್ಧ ಏನಾದ್ರೂ ಸಂಚು ನಡೀತಾ ಇದೆ? ಯಾಕಂದ್ರೆ ಮೊನ್ನೆ ನಡೆದಂತಹ ಕಾರ್ಯಕ್ರಮದಲ್ಲಿ ಕೂಡ ವಿಷಯ ಇದ್ದಿರುವಂತದ್ದು ಕಾವ್ಯಶ್ರೀಯ ನಿಗೂಢ ಸಾವಿನ ಬಗ್ಗೆ. ಕಾವ್ಯಶ್ರೀ ಅಲ್ಲ, ಕಾವ್ಯ ಅವರು. ಆದ್ರೆ ಎಲ್ಲೆಲ್ಲಿಗೋ ವಿಚಾರ ಹೋಯ್ತು. ಆಳ್ವರ ನುಡಿಸಿರಿಯ ಬಗ್ಗೆ ಅಲ್ಲಿ ಚರ್ಚೆ ಚರ್ಚೆ ಆಯ್ತು, ನಾನು ಮಾಡಿಲ್ಲ. ಹೌದು, ಅವರ ಪತ್ನಿಯ ಕೊಲೆಯ ಬಗ್ಗೆ ಚರ್ಚೆ ಆಯ್ತು. ಯಾರು? ನಾನು ಮಾಡಿಲ್ಲ, ನನ್ಗೆ ಗೊತ್ತಿಲ್ಲ. ಅದು ನನ್ನ ಹತ್ರ ಕೇಳಬೇಡಿ. ನಾನು ಏನು ಹೇಳಿದ್ದೇನೆ ಅದಕ್ಕೆ ನಾನು ಬದ್ಧ. ಪ್ರತಿಯೊಂದು ಮಾತಿಗೂ, ನಾನು ಹೇಳಿದ ಮಾತಿಗೂ ನಾನು ಬದ್ಧ. ಐ ಆಮ್ ರೆಡಿ ಟು ಪ್ರೂವ್ ಇಟ್. ಐ ವಿಲ್ ಚಾಲೆಂಜ್ ಇಟ್ ಎನಿಬಡಿ. ಬೇರೆ ಹೇಳಿದಕ್ಕೆ ನನ್ನ ಬಾಯಲ್ಲಿ ಮಾತು ಹಾಕಬೇಡಿ. ಅವರು ಹೇಳಿದ ಅನುಭವ ಅವ್ರದ್ದು ಇರಬಹುದು, ನಾನು ಗೌರವಿಸ್ತೇನೆ ಅವರ ಅನುಭವವನ್ನು. ಸತ್ಯನೇ ಇರಬಹುದು. ಮತ್ತೆ ಆಳ್ವಾರ ಸಾಧನೆಗಳು ಸಿಕ್ಕಾಪಟ್ಟಿದೆ, ಅದನ್ನು ನಾನು ಗೌರವಿಸ್ತೇನೆ. ಯಾರು ಮಾಡದ ಕೆಲಸವನ್ನು ಅವರು ಮಾಡಿದ್ದಾರೆ, ಅದು ಸರಿ, ಅವ್ರು ಹೇಳಿದ್ರು ಸತ್ಯ. ಆದರೆ 100 ಜೀವಗಳನ್ನು ಬಚಾಯಿಸಿದವನಿಗೆ ಒಂದು ಕೊಲೆ ಮಾಡುವ ಅಧಿಕಾರ ಬರುವುದಿಲ್ಲ. ಬರ್ತದಾ? ನಾನು 100 ಜನರನ್ನು ಬದುಕಿಸಿದ್ದೇನೆ, ಇವತ್ತು ಒಂದು ಕೊಲೆ ಮಾಡ್ತೇನೆ, ಸಾಧ್ಯ ಇಲ್ಲ. ನೀವು ಹೇಗೆ ಕೊಲೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀರಿ? ಯಾವ ಆಧಾರದಲ್ಲಿ ಹೇಳ್ತಾರೆ? ಇನ್ನೊಂದು ಪ್ರಶ್ನೆ ಇದೆ ಸರ್. ರಾಬರ್ಟ್ ರೊಜಾರಿಯೋ ಅವರು ನಮ್ಮ ಪಕ್ಕದ ಗ್ರಾಮದವರೇ, ಕಿನ್ನಿಗೋಳಿಯವರು. ರಾಬರ್ಟ್ ರೊಜಾರಿಯೋ ಅವರು ಬೆಂಗಳೂರು ಟಿವಿ ಮಾಧ್ಯಮ ಕೇಂದ್ರಕ್ಕೆ ಹೋಗಿದ್ದಾರೆ ಈ ಪೇರೆಂಟ್ಸ್ ಅನ್ನು ಕರ್ಕೊಂಡು. ಇವರು ಸಾಮಾಜಿಕ ಕ್ಷೇತ್ರದಲ್ಲಿರುವಂತವರು. ಡಾಕ್ಟರ್ ಮೋಹನ್ ಆಳ್ವ ಅವರನ್ನು ಯಾಕೆ ಮಾತನಾಡಿಸಿಲ್ಲ? ಯಾಕೆ ಮಾತನಾಡಿಸಿಲ್ಲ? ಮೋಹನ್ ಆಳ್ವ ಹತ್ರ ಹೋಗಿ ಕೇಳಬಹುದಿತ್ತಲ್ಲ. ಪಕ್ಕದ ಪೊಲೀಸ್ ಸ್ಟೇಷನ್ಗೆ ಹೋಗಿ ತನಿಖೆಯ ಪ್ರಗತಿ ಯಾವ ಹಂತದಲ್ಲಿದೆ, ಇವತ್ತಿಗೂ ಅವರಿಗೆ ಗೊತ್ತಿಲ್ಲ ಯಾವ ಹಂತದಲ್ಲಿದೆ ಅಂತ ಹೇಳಿ ಸುಮ್ಮನೆ ವಿಜೃಂಭಿಸ್ತಾ ಇದ್ದಾರೆ. ತಾಯಿ ಅಷ್ಟು ದುಃಖದಲ್ಲಿದೆ, ತಂದೆಯವರು ಅಷ್ಟು ದುಃಖದಲ್ಲಿದ್ದಾರೆ, ಮಗಳನ್ನು ಕಳ್ಕೊಂಡಿದ್ದಾರೆ. ಆ ದುಃಖದ ದುರುಪಯೋಗವನ್ನು ಇವರು ಮಾಡ್ತಾ ಇದ್ದಾರೆ. ಇವರ ಸ್ವಂತ ಬೇಳೆಯನ್ನು ಹೇಳ್ತೇನೆ ನಾನು. ರೊಜಾರಿಯೋ ಅವರೇ, ಇದಕ್ಕೆ ಏನ್ ಹೇಳ್ತೀರಾ? ಅಂದ್ರೆ ತಾವು ಅವರಲ್ಲ, ಈ ಮನುಷ್ಯ ಭೇಟಿ ಕೊಟ್ಟಿದ್ದಾರ ಅವರ ಮನೆಗೆ? ಭೇಟಿ ಕೊಡ್ಬೇಕೊಮ್ಮೆ. ಇವ್ರ ಪಕ್ಕದ ಗ್ರಾಮದವರು, ಅಂದ್ರೆ ಯಾವ ಗ್ರಾಮ ನನ್ಗೆ ಗೊತ್ತಿಲ್ಲ. ದಯವಿಟ್ಟು ಅವರ ಮನೆಗೆ ನಾಳೆ ಭೇಟಿ ಕೊಡಿ, ಎಲ್ಲಾ ವಿಷಯಗಳನ್ನು ಕ್ಲಾರಿಫೈ ಮಾಡಿ. ನೀವು ಭೇಟಿ ಕೊಟ್ಟಿದ್ದೀರಾ? ಇಲ್ಲ, ಗಾಳಿಯಲ್ಲಿ ಮಾತಾಡ್ತಿದ್ದೀರಿ. ನಾನು ಭೇಟಿ ಕೊಟ್ಟಿದ್ದೇನೆ ಮೊನ್ನೆ ಶನಿವಾರದಿಂದ. ನಿರಂತರವಾಗಿ ಅವರ ಫೀಲಿಂಗ್ಸ್ ಏನಂತ ನನಗೆ ಅರ್ಥ ಆಗ್ತಾ ಇದೆ. ಮತ್ತೆ ಯಾಕೆ ಟಿವಿ ಸ್ಟುಡಿಯೋ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. ಬಹಳ ಇಂಪಾರ್ಟೆಂಟ್ ಕ್ವಶನ್, ಆನ್ಸರ್ ಮಾಡಲೇಬೇಕು ನಾನು ಖಂಡಿತ. ಯಾಕೆ ಹೋಗ್ಲಿಲ್ಲ, ಯಾಕೆ ಹೋಗ್ಬೇಕಂತೇಳಿ ಒಂದು ಪ್ರಶ್ನೆ ನೋಡಿ. ಮೊನ್ನೆ ಶನಿವಾರ ನಾನು ಅವರನ್ನು ಭೇಟಿ ಮಾಡಿದ್ದೆ. ಅವರಿಗೆ ನಾವು ವ್ಯಕ್ತಿಗತ ಪರಿಚಯ ಇರಲಿಲ್ಲ. ಎಲ್ಲ ಅವರ ವಿಷಯಗಳನ್ನು ತಿಳ್ಕೊಂಡ ಮೇಲೆ ನನಗೆ ಅನಿಸಿತು, ಇದು ಪೊಲೀಸರಿಂದ ಮೂಡಿಗೆರೆ ಪೊಲೀಸ್ ಆಗೋ ಕೆಲಸ ಕಮಿಷನರ್ ಹೋಗಬೇಕು. ಬೆಳಿಗ್ಗೆ ನಾನು ಅವರಿಗೆ ಫೋನ್ ಮಾಡಿ ಹೇಳಿದೆ, ಇವತ್ತು ಪೊಲೀಸ್ ಕಮಿಷನರ್ ಭೇಟಿ ಆಗೋಣ, ಕಂಪ್ಲೇಂಟ್ ಕೊಡೋಣ. ಆಯ್ತು, ಒಪ್ಪಿದ್ರು, ಪೂರ್ತಿ ಆಯ್ತು. ಅವತ್ತು ಪೊಲೀಸ್ ಕಮಿಷನರ್ ಫೋನ್ ಮಾಡಿದ್ರೆ, ನಾನು ಬಿಸಿ ಇದ್ದೇನೆ, ಇವತ್ತು ಅಪಾಯಿಂಟ್ಮೆಂಟ್ ಕೊಡ್ಲಿಕ್ಕೆ ಆಗೋದಿಲ್ಲ, ನಾಳೆ ಮಧ್ಯಾಹ್ನ ಅಂತ ಹೇಳಿದ್ರು. ಸರಿ, ಮರುದಿನ ನಾನು ಎಷ್ಟೊತ್ತಿಗೆ ಹೇಳುವಾಗ, ಇಲ್ಲ ನಾವು ಬರೋದಿಲ್ಲ, ಪಲ್ಟಿ ಹೊಡೆದಿದ್ದಾರೆ. ಮನೆಗೆ ಗಾಬರಿ ಆಯ್ತು. ಮನೆಗೆ ಹೋದೆ, ಏನು ವಿಷಯ ಅಂತ ಕೇಳಿದೆ. ನನಗೆ ಪರಿಚಯಿಸಿದರು, ಅಂದ್ರೆ ನನಗೆ ಪರಿಚಯ, ಅವರಿಗೆ ಮಧ್ಯವರ್ತಿ ಒಬ್ಬರು ಇದ್ರು. ಅವರ ಮೂಲಕ ಗೊತ್ತಾಯ್ತು, ಸ್ವಲ್ಪ ವಾಯ್ ಬಿಟ್ರು. ನಿನ್ನೆ ಒಬ್ಬ ವ್ಯಕ್ತಿ ನಮಗೆ ಫೋನ್ ಮಾಡಿದ್ರು, ಪರಿಚಯದವರು, ಇಲ್ಲಿ ಕೇಬಲ್ ಆಪರೇಟರ್ ಮಾಡ್ತಾ ಇದ್ದ ವ್ಯಕ್ತಿ ಫೋನ್ ಮಾಡಿ ಹೇಳಿದ್ರು, ನೀವು ರಾಬರ್ಟ್ ಅನ್ನು ನಂಬೇಡಿ, ಅವರು ದುಡ್ಡು ಮಾಡ್ತಾರೆ, ಹೋಗಿ ನಾನು ನಿಮ್ಮನ್ನು ಆಳ್ವಾರಲ್ಲಿ ಕರ್ಕೊಂಡು ಹೋಗ್ತೇನೆ, ನಾವು ಮುಗಿಸಿ ಬಿಡುವ. ಇದು ಎಂತದನ್ನು ಮುಗಿಸಿ ಬಿಡುವುದು? ಮುಗಿಸಿ ಬಿಡುವುದು ಎಂತದ್ದು?
ಅಲ್ಲ ಯಾರು ಅಂದ್ರೆ ಇವರೇ ಬೇಕಿತ್ತು ಇವರಿಗೆ. ಅಲ್ಲ ಯಾರು ಅದೇ ಯಾರು ಹೇಳಿದ್ದು ಅಂತ ಯಾರು ಹೇಳಿದ್ರು ಹೆಸರು ಹೇಳ್ಬೇಕು. ಅವರು ಸ್ವತಃ ತಾಯಿ ತನ್ನ ಬಾಯಿಂದ ಹೆಸರನ್ನು ಹೇಳಿದ್ದಾರೆ. ನನ್ನ ಹತ್ರ ರಿಪೀಟ್ ಮಾಡ್ಲಿಕ್ಕೆ ಹೇಳ್ಬೇಡಿ. ನೀವು ವಿಡಿಯೋ ನೋಡಿ, ನೀವು ಆಡಿಯೋ ನೋಡಿ, ಅವರು ವಿಡಿಯೋ ನೋಡಿ, ಇನ್ನೊಮ್ಮೆ ನೋಡಿ. ಸ್ವತಃ ತಾಯಿ ತನ್ನ ಬಾಯಿಂದ ಹೆಸರನ್ನು ಹೇಳಿದ್ದಾರೆ. ನನ್ನ ಹತ್ರ ರಿಪೀಟ್ ಮಾಡ್ಲಿಕ್ಕೆ ಹೇಳ್ಬೇಡಿ. ಆ ಮನುಷ್ಯ ಈಗ ದೇವಿಪ್ರಸಾದ್ ಸರಿ, ಮೋಹನ್ ಆಳ್ವರ ಹತ್ರ ಒಂದೇ ನಿಮಿಷ ಸರ್, ಮೋಹನ್ ಆಳ್ವರ ಹತ್ರ ನೀವು ಮಾತನಾಡ್ಲಿಕ್ಕೆ ಹೋಗ್ಲಿಲ್ಲ. ಸರಿ, ಈ ಏನು ಆತ್ಮಹತ್ಯೆ ಇರಬಹುದು ಅಥವಾ ನಿಗೂಢ ಸಾವು ಇರಬಹುದು, ಏನು ಬೇಕಿದ್ರು ನೀವು ಹೇಳಿ. ಈ ನೋಡಿದಂತ ಮಕ್ಕಳಿದ್ದಾರೆ, ಆ ಮಕ್ಕಳನ್ನು ಮಾತನಾಡಿಸಬಹುದಿತ್ತಲ್ಲ ನೀವು, ಅವಳ ಕ್ಲಾಸ್ಮೇಟ್ಸ್ ಅನ್ನು ಮಾತನಾಡಿಸಬಹುದಿತ್ತಲ್ಲ. ಅವರು ತನಿಖಾಧಿಕಾರಿ ಅಲ್ಲ, ಅವರು ಪೊಲೀಸು ಅಲ್ಲ. ಅವರಿಗೆ ಅದರ ಬಗ್ಗೆ ತನಿಖೆ ಮಾಡುವಂತ ರೊಸಾರಿಯೋ ಅವರಿಗೆ ಯಾರು ಅವಕಾಶವನ್ನು ಕೊಡ್ಲಿಲ್ಲ. ಮೋಹನ್ ಆಳ್ವರನ್ನು ಮಾಡಿದ್ದಾರೆ ಅಂತ ಹೇಳುವಂತ ಅಧಿಕಾರ ಅವರಿಗೆ ಕೊಟ್ಟಿದ್ದಾರೆ. ಹಾಗಾದ್ರೆ ಮೋಹನ್ ಆಳ್ವರನ್ನು ಕೂಡ ಕೊಲೆ ಅಂತ ಹೇಳುವಂತ ಅಧಿಕಾರ ರೊಸಾರಿಯೋ ಅವರಿಗೆ ಕೊಟ್ಟಿದ್ದಾರಾ? ರೊಸಾರಿಯೋ ಅವರೇ, ಈ ಕೊಲೆ ಅನ್ನುವಂಥದ್ದನ್ನ ಯಾವ ಆಧಾರದಲ್ಲಿ ನೀವು ಹೇಳ್ತಾ ಇದ್ರಿ? ಕರಿ, ನಾನೀಗ ಸೀರೀಸ್ ಆಫ್ ಈವೆಂಟ್ಸ್ ಹೇಳಿದೆ, ಮತ್ತೊಮ್ಮೆ ಬೇಕಾದ್ರೆ ಹೇಳ್ತೇನೆ. 4 ಗಂಟೆಗೆ ಮಗು ಎಬ್ಬಿಸ್ಲಿಕ್ಕೆ ಹೇಳಿದ್ದು ಯಾಕೆ? ಶಿ ವಾಸ್ ಮೇಡ್ ಟು ಬಿಲೀವ್. ಮತ್ತೆ ಆ ಮಗು ಎಂಥ ಮಗು ಅಂದ್ರೆ, ತಾಯಿ ಹೇಳುವ ಪ್ರಕಾರ ಮಧ್ಯರಾತ್ರಿ ಎದ್ದು ಆಡು ಅಂದ್ರು ಆಡುವಳು, ಊಟ ನಿದ್ದೆ ಬೇಕಾದ್ರೆ ಬಿಡ್ತಾಳೆ, ಆಡುವುದನ್ನು ಬಿಡುವುದಿಲ್ಲ. ಹಾಗಂತೇಳಿ 4 ಗಂಟೆ ಹೇಳುವಾಗ ಅವರಿಗೆ ಆಶ್ಚರ್ಯ ಆಗಲಿಲ್ಲ. ಇವನ್ ನನಗೂ ಒಂಥರ 4 ಆದ್ರೂ ಎನಿಸಿದೆ ನಾನು, ಬಹುಶಃ ಕೂಲ್ ಅಲ್ವಾ, ಮಧ್ಯಾಹ್ನ ಬಿಸಿಲಿರುತ್ತೆ, ಆಡ್ಲಿಕ್ಕೆ ಇರಬಹುದು ಅಂತೇಳಿ ನಾನು ಅದೇ ಇದರಲ್ಲಿದೆ. ಆದ್ರೆ ಪಿ ಟಿ ಮಾಸ್ಟರ್ ಮೊನ್ನೆ ಆಳ್ವರಿಗೆ ಹೇಳ್ತಾರೆ, ಏನ್ ಹೇಳ್ತೀರಾ ನೀವು ಬೆಳಗಾಗ 6 ಗಂಟೆಗೆ ಅಂತ ಹೇಳುವಾಗ, ಹಾಗಾದ್ರೆ ನನಗೆ ಕಾನ್ಸ್ಪಿರಸಿ ಸ್ಪಷ್ಟ ಆಯ್ತು ಅಲ್ಲಿ. 4 ಗಂಟೆಗೆ ಮಗುವಿಗೆ ಗೊತ್ತಿದೆ, ಆಳ್ವರಿಗೆ ಗೊತ್ತಿಲ್ಲದೆ ಈ ಘಟನೆ ನಡೆದಿರಬಹುದು ಅಂತ ನೀವು ಅಂದ್ಕೊಳ್ತೀರಾ? ಹಾಗಾದ್ರೆ ಆಳ್ವರ ಗಮನದಲ್ಲಿ ಇಲ್ಲ ಈ ಘಟನೆ? ಇರಬಹುದು, ಗೊತ್ತಿರಬಹುದು, ಗೊತ್ತಿಲ್ಲದೆ ಇರಬಹುದು. ಆದ್ರೆ ಅವ್ರು ಮುಚ್ಚಿ ಹಾಕುವ ಪ್ರಯತ್ನ ಉಂಟಲ್ಲ, ಅದು ಮಾತ್ರ ಬಹಳ ಗಂಭೀರವಾದ. ಒಂದು ಪಬ್ಲಿಕ್ ಕಾಲ್ ಇದೆ, ಆನಂತರ ಗಣೇಶ್ ಅವರೇ ಮಾತಾಡ್ತಾರೆ. ಹಲೋ, ನಮಸ್ತೆ. ನಮಸ್ಕಾರ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ತಮ್ಮ ಹೆಸರು? ಶೇಖರ್ ಪೂಜಾರಿ ಅಂತ ಕುಂದಾಪುರದಿಂದ. ಹೇಳಿ ಸರ್, ಏನ್ ಅನಿಸ್ತಾ ಇದೆ ಕಾವ್ಯ? ನಾವೀಗ ಚರ್ಚೆಯನ್ನು ನೋಡ್ತಾ ಇದ್ದೇವೆ ನಾವು. ಈ ಚರ್ಚೆಯಲ್ಲಿ ನನಗೆ 2 ವಿಭಾಗ ಕಾಣ್ತಾ ಇದೆ. ಒಂದು ಆಳ್ವರ ಶಿಕ್ಷಣ ಸಂಸ್ಥೆ ಬಗ್ಗೆ ಗೊತ್ತಿದ್ದವ್ರು ಮಾತಾಡ್ತಾ ಇರೋದು, ಇನ್ನೊಂದು ಆಳ್ವರನ್ನ ಟಾರ್ಗೆಟೇ ಮಾಡ್ಬೇಕು ಅಂತ ಮಾತಾಡ್ತಾ ಇದ್ದವರು. ನನಗೆ ತಿಳಿದ ಮಟ್ಟಿಗೆ ನಾನೀಗ ನನ್ನ ಅಣ್ಣನ ಮಕ್ಕಳಲ್ಲಿ ಆಳ್ವ ಸಂಸ್ಥೆಯಲ್ಲಿ ಓದ್ತಾ ಇದ್ದಾರೆ. ಆಳ್ವರಂತ ಮಕ್ಕಳನ್ನ ಪ್ರೀತಿ ಮಾಡುವ, ಮಕ್ಕಳ ಹೃದಯವನ್ನು ಗೆಲ್ಲುವಂತ ವ್ಯಕ್ತಿಗಳನ್ನ ನಾನು ಯಾವ ಶಿಕ್ಷಣ ಸಂಸ್ಥೆಯಲ್ಲೂ ನೋಡಿಲ್ಲ. ನಾನು ಸುಮಾರು ಶಿಕ್ಷಣ ಸಂಸ್ಥೆಗಳಿಗೆ ಭೇಟಿ ಕೊಟ್ಟಿದ್ದೇನೆ. ನಮ್ಮ ಅಣ್ಣನ ಮಕ್ಕಳನ್ನ ಪ್ರತಿ ಹಾಸ್ಟೆಲಿಗೆ ಬಂದಾಗ ಅವ್ರ ಹಾಸ್ಟೆಲ್ ಜೊತೆಗೆ ಅವ್ರ ಕಿವಿ ಹಿಂಡಿ ನೀನ್ ಈ ಸರಿ 600 ಮಾರ್ಕ್ ತೆಗಿಬೇಕು, ಗೊತ್ತಂಡ್ಲ, ತುಂಟಾಟ ಮಾಡಬಾರ್ದು, ಹೀಗೆ ಅಂತ ಹೇಳುವಂತ ವ್ಯಕ್ತಿ ನೋಡಿದ್ದೇನೆ ನಾನು. ಈ ರೊಸಾರಿಯೋ ಅಂತ ವ್ಯಕ್ತಿ ನಿಮ್ಮ ಸಂವಾದದಲ್ಲಿ ಕೂತಿದ್ದಾರೆ. ಅವರು ಬಾಯಿ ಮುಚ್ಚುವಂತ ಇನ್ನೊಬ್ಬರಿಗೆ ಹೇಳ್ತಾರೆ ಅಂದ್ರೆ ಅವರ ಮನಸ್ಸಿನಲ್ಲಿ ಎಷ್ಟು ದ್ವೇಷ ಇದೆ ಅಂತ ನಾವು ಕಾಣ್ಬೋದಾಗಿದೆ. ಈ ದ್ವೇಷ ಇಟ್ಕೊಂಡು ಯಾವುದೇ ತನಿಖೆಗಳನ್ನ, ಯಾವುದೇ ವಿಚಾರಗಳನ್ನ ವಿವಾದ ಆಗ್ತದೆ ಬಿಟ್ರೆ ಅದು ಸಂವಾದ ಆಗಿ ಅದಕ್ಕೆ ಪರಿಹಾರ ಸಿಗುದಿಲ್ಲ. ದಯಮಾಡಿ ಯಾರು ಸಹ ಪೂರ್ವಾಗ್ರಹದಿಂದ ಈ ತರದ ಬಹಳ ಸೆನ್ಸಿಟಿವ್ ವಿಚಾರವನ್ನು, ಒಂದು ಕಾವ್ಯ ಅಂತ ಒಂದು ಮಗು ಒಂದು ಮನೆಯಲ್ಲಿ ಕಳ್ಕೊಂಡಿದ್ದಾರೆ. ಅವ್ರ ಮಗುವಿನ ತಾಯಿಯ ಸ್ಥಿತಿ ಏನು, ಯಾಕೆ ಕಳ್ಕೊಂಡಿದೆ, ಆ ಮಗುವಿನ ಮನಸ್ಥಿತಿ ಹೇಗಿರ್ತದೆ, ಒಂದು ಹೆಣ್ಣು ಮಗು ಏನು ಆಲೋಚನೆ ಮಾಡೋದು ಬಿಟ್ಟು ಇವರು ಸಾಂತ್ವನ ಹೇಳಿ ಅವರ ಪರಿಸ್ಥಿತಿಯನ್ನು ಸ್ವಲ್ಪ ನೋಡಿ ಅರ್ಥ ಮಾಡಿಕೊಳ್ಳಿ, ಆಯ್ತಾ? ಈ ರೊಸಾರಿಯೋನವರು ಸಿಬಿಐ ಅಲ್ಲ, ಬನ್ನಿ, ನಿಮ್ಗೆ ಆಹ್ವಾನ ಕೊಡ್ತೇನೆ. ನಾನು ದಾರಿ ಗೊತ್ತಿಲ್ಲ, ನಾನು ದಾರಿ ತೋರಿಸ್ತೇನೆ. ಗಿನ್ನಿ ಒಳಗೆ ನಾನು ಕರ್ಕೊಂಡು ಹೋಗ್ತೇನೆ ನಿಮ್ಮನ್ನು. ಬನ್ನಿ, ಮನೆಗೆ ಭೇಟಿ ಕೊಡಿ, ಆಯ್ತಾ? ಮನೆಗೆ ಭೇಟಿ ಕೊಡಿ, ಭಾಷಣ ಬೇಡ ಅವ್ರದ್ದು, ಆಯ್ತು? ಅವ್ರ ಹತ್ರ ಮಾತಾಡಿ. ಆಂಕರ್ ಅವರು ಒಂದ್ ನಿಮಿಷ ಅವ್ರು ಮುಗಿಸ್ಕೊಳ್ಳಿ. ಈಗ ರೊಸಾರಿ ಅವರು ಹೇಳ್ತಾ ಇರುವಂತದ್ದು, ನೀವು ಎಲ್ಲೋ ಒಂದು ಕಡೆಯಲ್ಲಿ ಆಳ್ವರ ಮೇಲೆ ದ್ವೇಷ ಇಟ್ಟು ಈ ವಿಚಾರವನ್ನು ಎತ್ಕೊಂಡಿದ್ದೀರಿ. ಸರಿ, ಅದಕ್ಕೆ ನಾನು ಹೇಳ್ತೇನೆ, ನನ್ನನ್ನು ಸೈಡಿಗಿಡಿ. ಸ್ವತಃ ನೀವು ಕಾವ್ಯಾಳ ಮನೆಗೆ ಭೇಟಿ ಕೊಡಿ, ನಾನು ದೂರ ಇರ್ತೇನೆ. 7 ದಿನ ಆಮೇಲೆ ಮಾತಾಡಿ. ಸರ್, ಒಂದ್ ನಿಮಿಷ. ಈಗ 20ನೇ ತಾರೀಕಿನ ನಂತರ 26, 27 ಅಂದ್ರೆ ರಾಜ್ಯದ ಮಾಧ್ಯಮಗಳಲ್ಲಿ ಈ ವಿಚಾರ ಹೈಲೈಟ್ ಆಗುವವರೆಗೆ ಏನೆಲ್ಲ ವಿದ್ಯಮಾನಗಳು ನಡೆದಿವೆ ಅಂದ್ರೆ ನೋಡಿ, ಆ ಕುಟುಂಬ ಸ್ಟೇಷನ್ಗೆ ಹೋಗಿದ್ಯಾ, ಪೊಲೀಸ್ ಠಾಣೆಗೆ ಹೋಗಿದ್ಯಾ? ಅವರು ಎಷ್ಟು ಇನ್ನೋಸೆಂಟ್ ಅಂದ್ರೆ, ಒಂದು ರೀತಿಯಲ್ಲಿ ಆರ್ಥಿಕವಾಗಿ ಬಡವರು, ಏನೂ ತಿಳಿಯದವರು, ಅಳುವುದು ಬಿಟ್ಟರೆ ಬೇರೆ ಎಂಥದ್ದು ಬರುವುದಿಲ್ಲ ಅವರಿಗೆ. ಅದೇ ಕರೆ ಬಂತು ಯಾವಾಗ, ಗುರುವಾರ ಹೋಗಿದ್ದಾರೆ. ಅಲ್ಲಿ ಪಿ ಟಿ ಮಾಸ್ಟರ್, ಅದೇ ಪ್ರವೀಣ್ ಕುಮಾರ್ ಅವರಿಗೆ ಪರಿಚಯ, ಮುಖ ಪರಿಚಯ ಇರುವುದಲ್ಲಿ ಅವರಿಗೆ ಪಿ ಟಿ ಮಾಸ್ಟರ್ಗೆ ಮಾತ್ರ ಬಿಟ್ಟರೆ ಬೇರೆ ಯಾರದು ಮುಖ ಪರಿಚಯ ಇಲ್ಲ. ಸರಿ, ಅವರೇ ಕೊಂಡೋಗಿ ಇದು ಶವಗಳ ತೋರಿಸುವಾಗ ಅವರಿದ್ರು. ರಾತ್ರಿ 2 ಗಂಟೆವರೆಗೆ ಅವರು ಇದ್ರು ಅಂತ ಹೇಳಿದ್ರು ಅಲ್ಲಿ. ಅದೆಲ್ಲ ಆಗಿ ವಾಪಸ್ ಬಂದಿದ್ದಾರೆ. ಮರುದಿನ ಹೋಗಿದ್ದಾರೆ, ಇವರು ಪೊಲೀಸ್ ಜೀಪ್ ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಪೋಸ್ಟ್ ಮಾರ್ಟಮ್ ಎಲ್ಲ ಆಗಿದೆ. ಆಮೇಲೆ ಶವ ತಗೊಂಡು ಬಂದಿದ್ದಾರೆ. ಇದ್ದ ಹಾಗೆ ಅದನ್ನು ಇಟ್ಟು ಸುಟ್ಟಿದ್ದಾರೆ, ಬಿಚ್ಚಿ ನೋಡ್ಲಿಲ್ಲ. ಮುಂಚಿನ ದಿನ ನೋಡುವಾಗ ಮುಖ ಬಿಟ್ಟು, ಇದಕ್ಕಿಂತ ಮೇಲೆ ಬಿಟ್ಟು ಎಂಥದೂ ನೋಡ್ಲಿಲ್ಲ ಅವರು ಹಿಂದಿನ ದಿನ. ಹಾಗಾಗಿ ಬಾಡಿ ಮೇಲೆ ಏನಿದೆ ಅಂತ ಹೇಳಿ ಸ್ವತಃ ಏನೇ ಗೊತ್ತಿಲ್ಲ. ಬಿಚ್ಚಿ ನೋಡ್ಬೇಕು ಅಂದ್ರೆ ಅದು 2 ಬೆಡ್ಶೀಟ್ ಅನ್ನು ಸುತ್ತಿದ್ದಾರೆ ಹೇಳ್ತಾರೆ ಅವರು. 2 ಬೆಡ್ಶೀಟ್ ಅನ್ನು ಸುತ್ತಿ ಶವಾಗಾರದಲ್ಲಿ ಇಟ್ಟಿದ್ದಾರೆ. ಮರುದಿನ ಇದು ಪೋಸ್ಟ್ ಮಾರ್ಟಮ್ ಆದ ನಂತರ ಬಿಚ್ಚಲಿಕ್ಕೆ ಸಾಧ್ಯ ಇಲ್ಲ, ಹಾಗೆ ಇಟ್ಟು. ಗಣೇಶ್ ಅವರೇ, ಈ ಎಲ್ಲ ವರ್ತನೆಗಳನ್ನ ಕಂಡಾಗ ಅವರಿಗೆ ಸ್ವಲ್ಪ ಸಂಶಯ ಬಂದಿದೆ. ಅಂದ್ರೆ ಇದರಲ್ಲಿ ಏನೋ ಗುಟ್ಟಿದೆ, ಯಾಕೋ ಇದನ್ನ ಹೈಡ್ ಮಾಡುವಂತ ಪ್ರಯತ್ನಗಳು ನಡೀತಾ ಇವೆ, ಏನೋ ಸತ್ಯಾಂಶಗಳನ್ನು ಅನ್ನುವಂತ ಸಂಶಯ ಮನೆಯವರಿಗೂ ಬಂದಿದೆ.
ಅವರಿಗೆ ಬೆಂಬಲವಾಗಿ ಹೋದಂತ ರೊಸಾರಿಯೋ ಅವರಿಗೆ ಬಂದಿದೆ. ಈ ರೀತಿ ಯಾಕೆ ಇಷ್ಟು ವಿವಾದಾಸ್ಪದವಾಗಿ ಇಷ್ಟು ಜಟಿಲ ಯಾಕೆ ಗೊಳಿಸಬೇಕಿತ್ತು? ಒಂದು ವೇಳೆ ನಿಜವಾಗಿ ಕೂಡ ಆ ಹುಡುಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದೆ ಹೌದು ಅಂತ ಆದ್ರೆ ಅಲ್ಲಿ ಅದನ್ನ ನೇರವಾಗಿ ಬಗೆಹರಿಸ್ಬಿಡ್ಬೋದಿತ್ತಲ್ವಾ ಅಂತ. ಅಲ್ಲ, ಅಲ್ಲಿ ನನ್ಗನ್ಸಿದ ಪ್ರಕಾರ ಈಗ ಆ ಸಂಸ್ಥೆಯಲ್ಲಿ ಆ ತರದ ಇದೇನು ಕೊಲೆ ಅಥವಾ ಇವ್ರೇನು ಹೇಳುವ ಹಾಗೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಒಬ್ರು ಮಾತಾಡ್ತಾ ಹೇಳಿದ್ರು, ಅಲ್ಲಿ ಅವರು ಕೊಡುವಂತ ಪ್ರೀತಿ ಇದೆ ಅಲ್ಲ, ಸೊ ಆ ಡಾಕ್ಟರ್ ಮೋಹನ್ ಆಳ್ವ ಅವರು ಕೊಡುವ ಪ್ರೀತಿ, ಅವರೊಂದು ಕ್ಯಾಂಟೀನ್ ಅಲ್ಲಿ ಕೂತ್ಕೊಂಡು ಸಾಮಾನ್ಯ ಮಗು ಕೂಡ ಕರೆದು ಮಾತಾಡ್ತಾರೆ. ಅವ್ರದ್ದು ಎಂತ, ನನಗೆ ಅವ್ರದ್ದು ಕೆಲವು ಸಲ ತಲೆ ವಿಷಯ ಆಗುದಂದ್ರೆ, ಎಷ್ಟು ಮಕ್ಕಳು ಇವತ್ತು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ, ಯಾರಿಗೆ ಹುಷಾರಿಲ್ಲ ಅನ್ನೋದು ಗೊತ್ತಾಗ್ತದೆ ಅವರಿಗೆ. 26,000 ಮಕ್ಕಳಲ್ಲಿ ಅವ್ರಿಗೆ ಗೊತ್ತಾಗ್ತದೆ. ಸೊ ಅಷ್ಟು ಕೇರ್ ತಗೊಳ್ತಾರೆ ಅವರು. ಹಾಗಾಗಿ ಅಂತಹ ಒಂದು ಈ ಮಗುವನ್ನ ಜಾಸ್ತಿ ಪ್ರೀತಿ ಮಾಡುವವರು ಮತ್ತು ವಿಶಾಲ ಮನೋಭಾವ ಇರೋರು. ಈಗ ಮೋಹನ್ ಆಳ್ವರು ಕೊಲೆ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾ ಇರೋದಲ್ಲ, ಅಲ್ಲಿ ಸಿಬ್ಬಂದಿಯಿಂದ ಆಗಿರಬಹುದು, ಅದನ್ನು ಮುಚ್ಚಿ ಹಾಕುವ ಪ್ರಯತ್ನ ನಡೀತಾ ಇದೆ ಅಂತ ಹೇಳ್ತಾರೆ. ಅದು ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಪ್ರತಿಷ್ಠಿತ ಸಂಸ್ಥೆ ಹೆಸರಿಗೆ ಮಸಿ ಬೆಳೆಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಮುಗಿಸಿ ಬಿಡ್ತಾ ಇದ್ದಾರಾ ಆಳ್ವ ಅವರು? ಅದೇ ಪ್ರಶ್ನೆ ಆತರ ಅನ್ಸುದಿಲ್ಲ. ಯಾಕಂದ್ರೆ ನಾವು ಅಲ್ಲಿ 10 ವರ್ಷದಿಂದ ನಾನು ಅವರ ಒಡನಾಟದಲ್ಲಿ ಇದ್ದೆ. ನನಗಂತೂ ಜ್ಯೋತಿ ಇದು ಮೊದಲನೇ ಕೇಸ್ ಅಲ್ಲ. ಒಂದನ್ನ ಗಮನಿಸಿದ ಇದು ಮೊದಲನೇ ಕೇಸ್ ಅಲ್ಲ. ಇದರಲ್ಲಿ ನೀವು ತೋರಿಸಿದ ಹಾಗೆ ಅನೇಕ ಮಕ್ಕಳು, ನೀವೇ ತೋರಿಸಿದ್ದು, ಅನೇಕ ಮಕ್ಕಳು ಬಿದ್ದು ಸತ್ತಿದ್ದಾರೆ. ನೋಡಿ, ನೀವು ಎಲ್ಲಿಯೋ ಒಂದು ಗಲಾಟೆಯಾಗಿ ಯಾರೋ ಒಬ್ಬನು ಸತ್ತರೆ ಆ ರಾಜ್ಯದ ಮುಖ್ಯಮಂತ್ರಿಯ ಮೇಲೆ ನೀವು ಗೂಬೆ ಕೂರಿಸ್ತೀರಿ, ಇದಕ್ಕೆ ಅವರೇ ಕಾರಣ ಅಂತ ಹೇಳ್ತೀರಿ. ಎಲ್ಲಿಯೋ ಒಂದು ರಾಜ್ಯದಲ್ಲಿ ಗಲಾಟೆ ಆದ್ರೆ ನೀವು ಪ್ರಧಾನಮಂತ್ರಿಯವರೇ ಇದಕ್ಕೆ ಜವಾಬ್ದಾರಿ ಅಂತ ಕೇಳ್ತಾರೆ. ಆಳ್ವರು ಸ್ವತಂತ್ರವಾಗಿ ನಡೆಸುವಂತಹ ಸಂಸ್ಥೆಗೆ ಆಳ್ವರಲ್ಲದೆ ಬೇರೆ ಯಾರನ್ನ ನೀವು ಜವಾಬ್ದಾರಿ ಸ್ಥಾನದಲ್ಲಿ ನಿಲ್ಲಿಸ್ತೀರಿ? ಕೇವಲ ನಾನೇ ಮಾತಾಡುದು ಕಾವ್ಯನ ಬಗ್ಗೆ ಅಲ್ಲ, ಅಲ್ಲಿ ನಡೆದಿರುವಂತಹ ಇಷ್ಟು ಸಾವು ನಿಮ್ಮ ಕಣ್ಣೆದುರಿಗೆ ಬಂದಿದೆ. ಇದು ನಿಮ್ಮ ಮೀಡಿಯಾದ ಎದುರುಗಡೆ ಬರದೇ ಇದ್ದಿದ್ದು ಎಷ್ಟೋ ಇರ್ಬೋದು. ಯಾಕೆಂದ್ರೆ ಎಲ್ಲ ಮಕ್ಕಳು ಕೂಡ ಅದೇ ವಯಸ್ಸಿನವರು. ಒಂದು ಡಿಗ್ರಿ ಹೋಗುವ ಹುಡುಗಿ ಕೂಡ ಅದರಲ್ಲಿ ಬಿದ್ದು ಸತ್ತಿದ್ದೀರಿ ಅಂತ ತೋರಿಸಿದಿರಿ. ಹಾಗಾದ್ರೆ ಎಲ್ಲವೂ ಕೂಡ ತನಿಖೆ ಆಗ್ಬೇಕಲ್ವಾ? ಕೇವಲ ನಾನ್ ಕೇಳುದು ಕಾವ್ಯನ ಖಂಡಿತ. ಯಾಕೆಂದ್ರೆ ಪಾಪ ಅವಳು ಒಬ್ಬಳೆ ಮಗಳು, ಆ ತಾಯಿಯ ದುಃಖವನ್ನ ನಾನು ಕೂಡ ಕೇಳಿದ್ದೇನೆ, ನೋಡಿದ್ದೇನೆ. ಅದಕ್ಕೆ ಯಾವುದೇ ಆದ ರೀತಿಯಂತ ಕಾಂಪೆನ್ಸೇಷನ್ ಕೊಡ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆದ್ರೆ ನ್ಯಾಯ ಕೇಳುವಂತಹದ್ದು ಒಂದು ತಾಯಿಯ ಕರ್ತವ್ಯ. ಈಗ ನನ್ನ ಮಗಳ ಸತ್ರು ಕೂಡ ನಾನು ಕೇಳ್ತೇನೆ. ಯಾಕೆಂದ್ರೆ ಅದು ತಾಯಿಯ ಉರಿ ತಾಯಿಗೆ ಮಾತ್ರ ಗೊತ್ತುಂಟು. ಅದು ಬೆಳೆದ ಮಗು, 15 ವರ್ಷದ ಮಗು ಸಾಯ್ತದೆ ಅಂತಂದ್ರೆ ಈ ತಾಯಿ ಸಾಯುವವರೆಗೆ ಆ ನೋವು ಅವಳು ತಿಂತ ಇರ್ಬೇಕು. ನಾವು ಕೇಳ್ತಾ ಇರೋದು ಬರೀ ಕಾವ್ಯನದ್ದಲ್ಲ, ಯಾಕೆ ಅಷ್ಟು ಡೆತ್ಗಳಾಗಿವೆ? ಹಾಗಾದ್ರೆ ಅದು ಎಲ್ಲದರ ತನಿಖೆ. ದೇವಿ ಪ್ರಸಾದ್ ಅವರೇ, ತಾವು ಉತ್ತರಿಸಬೇಕು. ಒಂದನೇದಾಗಿ ಆ ಸಂಸ್ಥೆಯಲ್ಲಿರುವಂತಹ ಮಿತಿ ಮೀರಿದ ಶಿಸ್ತು, ಮತ್ತೊಂದು ಕಡೆಯಲ್ಲಿ ಅಲ್ಲಿರುವಂತಹ ಒಂದಷ್ಟು ಏನು ಸಿಬ್ಬಂದಿಗಳ ದರ್ಪ ಮತ್ತು ದುರ್ವರ್ತನೆಯಿಂದಾಗಿ ಈ ರೀತಿಯ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸ್ತಾ ಇವೆ ಅಂತ ಹೇಳ್ತಾರೆ. ಖಂಡಿತ ಇಲ್ಲ. ಈಗ ಮೇಡಮ್ ಅವ್ರು ಹೇಳಿದ್ರು ಅನೇಕ ಸಾವುಗಳು ಸಂಭವಿಸಿದೆ ಅಂತೇಳಿ. ಆ ರೀತಿ ಅನೇಕ ಸಾವುಗಳು ಏನು ಸಂಭವಿಸಿಲ್ಲ ಸರ್. ನಾನು ಹೇಳಿದ ಮೊದಲೇ ನಿಮಗೆ 2002ರಿಂದ ನಾನು ನೋಡ್ತಾ ಇದ್ದೇನೆ, ಸುಮಾರು ಒಂದು 8 ರಿಂದ 9 ಸಾವುಗಳು ಈ ತರದ್ದು ಸಂಭವಿಸಿರ್ಬೋದು. ನೀವು ಗಮನಿಸಿರ್ಬೋದು, ಇವರು ಗಮನಿಸಿರ್ಬೋದು. ಹೋಲಿಸಿದ್ರೆ ಅದು ಬಹಳ ದೊಡ್ಡ 15 ವರ್ಷದಲ್ಲಿ ನಾನು ಹೇಳ್ತಾ ಇರೋದು, 15 ವರ್ಷದಲ್ಲಿ 8 ರಿಂದ 9 ಸಾವುಗಳು ಸಂಭವಿಸಿರಬಹುದು. ವರ್ಷಕ್ಕೆ ಒಂದ್ ನಿಮಿಷ ಕೇಳಿಕೊಳ್ಳಿ. 10-15 ಸುಳ್ಳು ಹೇಳ್ತಾ ಇದ್ದಾರೆ ನೋಡಿ. ಸುಳ್ಳು ಹೇಳೋದೇ ಅವರ ಕರ್ಮ ಆಗಿದೆ, ಇವರದ್ದು ಇವರದೇ ಸುಳ್ಳೇ ಹೇಳುವಂತದ್ದು. ನಾನು ಹೇಳೋದನ್ನು ಕೇಳಿ. 8 ರಿಂದ 9 ಸಾವುಗಳು ಸಂಭವಿಸಿರಬಹುದು. ಇದರಲ್ಲಿ ಒಂದು 8ರಷ್ಟು. ಒಂದೇ ನಿಮಿಷ ಸರ್, 100ಕ್ಕೆ 100 ಭಾಗ ದಾಖಲೆ ಇದೆ ಮೂಡುಬಿದ್ರೆಯಲ್ಲಿ. ಖಂಡಿತ ಸಾಧ್ಯ ಇಲ್ಲ. ಹೇಗೆ ನಿರಾಕರಣೆ ಮಾಡ್ತಾರೆ ಪೊಲೀಸ್ ಇಲಾಖೆ? ಸ್ಪಷ್ಟವಾದಂತ ಮಾಹಿತಿ ಇದೆ, ಸ್ಪಷ್ಟವಾಗಿರುವಂತ ಮಾಹಿತಿ ಇದೆ. ಆಮೇಲೆ ಅಲ್ಲಿ ಒಂದು ನೀವು ವಿದ್ಯಾರ್ಥಿನಿಯ ವಿಷಯ ಹೇಳಿದ್ರಿ, ಯಾವುದು ಫಸ್ಟ್ ಇಯರ್ ಬಿಕಾಮ್, ಸೆಕೆಂಡ್ ಬಿಕಾಮ್ ಅನ್ನೋ ವಿದ್ಯಾರ್ಥಿ ಕುಸಿದು ಬಿದ್ದು ಸಾವು ಅಂತ ಹೇಳಿ. ಆರೋಗ್ಯದ ಕಾರಣಕ್ಕೋಸ್ಕರ ಸತ್ತಿದ್ದಾಳೆ. ಅದಕ್ಕೆ ಬೇಕಾಗಿರುವಂತ ವೈದ್ಯಕೀಯ ದಾಖಲೆಗಳಿದೆ. ಇನ್ನು ಬಳ್ಳಾರಿಯ ಒಂದು ಹುಡುಗಿ ಮೇಲಿಂದ ಜಿಗಿದು ಸತ್ಲು ಅಂತ, ಅದು ಅವಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಇದೆಲ್ಲವೂ ಕೂಡ ವ್ಯವಸ್ಥಿತವಾಗಿ ಕಾನೂನುಬದ್ಧವಾಗಿ ತನಿಖೆಯಾಗಿ ನಡೆದಿರುವಂತಹ ಘಟನೆಗಳು ಇದು. ಅದನ್ನು ಹಿಡ್ಕೊಂಡು ನಾವು ಒಂದು ವೈಜ್ಞಾನಿಕವಾಗಿ ಮಾತನಾಡೋದಿದ್ರೆ, ಇವತ್ತು ಪ್ರತಿ ವರ್ಷ ಆಳ್ವಾಸಿಗೆ ಬೇರೆ ಬೇರೆ ಕೋರ್ಸ್ಗಳಿಗೆ ಸುಮಾರು 5 ರಿಂದ 7 ಸಾವಿರದಷ್ಟು, ಇವಾಗಂತೂ 10 ಸಾವಿರದಷ್ಟು ವಿದ್ಯಾರ್ಥಿಗಳು, ಹೊಸ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿಗೆ ಬರ್ತಾರೆ. ಹೊಸ ವಿದ್ಯಾರ್ಥಿಗಳು, ಟೋಟಲ್ ವಿದ್ಯಾರ್ಥಿಗಳು 26,000ಕ್ಕಿಂತ ಮೇಲೆ ಇದ್ದಾರೆ. ಪ್ರತಿ ವರ್ಷ 7 ಸಾವಿರದಷ್ಟು ವಿದ್ಯಾರ್ಥಿಗಳು ಬರ್ತಾರೆ. ಬೇರೆ ಬೇರೆ ಹಿನ್ನೆಲೆಯಿಂದ ಬಂದಿರ್ತಾರೆ, ಬೇರೆ ಬೇರೆ ಸಮಸ್ಯೆಗಳಿರ್ತದೆ, ಬೇರೆ ಬೇರೆ ಮನೋಭಾವದವರು ಬರ್ತಾರೆ. ಇಂಥದ್ರಲ್ಲಿ ಒಂದು ಅಲ್ಲೋ ಇಲ್ಲೋ ಒಂದು ಘಟನೆ ನಡೆಯುವ ಸಹಜವಾಗಿ. ಈ ಘಟನೆಗಳಲ್ಲಿ ಸಂಸ್ಥೆ ಯಾವತ್ತೂ ಕೂಡ ಮುಚ್ಚಿ ಹಾಕುವಂತ ಪ್ರಯತ್ನ ಮಾಡಿಲ್ಲ. ನಾನು 100ಕ್ಕೆ 100 ಭಾಗ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಮೋಹನ್ ಆಳ್ವ ಅವರು ಇದರಲ್ಲಿ ನಡೆಯುವಂತಹ ಕಾನೂನು ಪ್ರಕ್ರಿಯೆಯಲ್ಲಿ ಯಾವತ್ತೂ ಕೂಡ ಇಂಟರ್ಫಿಯರ್ ಆಗಿಲ್ಲ. ಏನಿದೆ ಎಲ್ಲವನ್ನು ಕೂಡ ಟ್ರಾನ್ಸ್ಪರೆಂಟ್ ಆಗಿ ಮಾಡಿ, ಪೊಲೀಸರನ್ನು ಕರೆಯಿರಿ, ಪ್ರತಿಯೊಂದು ವ್ಯವಸ್ಥಿತವಾಗಿ ಅವರ ಜನರನ್ನಿಟ್ಟು ಮಾಡಿಸ್ತಾರೆ. ಕಾವ್ಯ
ಏನು ಹಾಸ್ಟೆಲ್ ನಿಂದ ಸ್ಕೂಲಿಗೆ ಹೋಗಿರುವಂತ ಗ್ರೌಂಡ್ಗೆ ಹೋದಂತ CCTV ಫುಟೇಜ್ ಅನ್ನು ಕೊಡ್ತಾರೆ ಮಾಧ್ಯಮಗಳಿಗೆ, ಮತ್ತು ಅವಳು ಮರಳಿ ಬಂದಿರೋದನ್ನು ಕೊಡ್ತಾರೆ. ಆದ್ರೆ ಅವಳ ಡೆಡ್ ಬಾಡಿಯನ್ನ ಅಥವಾ ಒಂದು ರೀತಿಯಲ್ಲಿ ಆಸ್ಪತ್ರೆಗೆ ಸಾಗಿಸಿದಂತ ಫುಟೇಜ್ಗಳು ಯಾಕೆ ಸಿಗ್ತಾ ಇಲ್ಲ? ಖಂಡಿತ ತಗೊಳ್ಬಹುದು, ಆಸ್ಪತ್ರೆಯಲ್ಲಿ 100ಕ್ಕೆ 100 ಭಾಗ ಸಿಗ್ತದೆ. ಆದ್ರೆ ಹಾಸ್ಟೆಲ್ ಅಲ್ಲಿ ಆ ಪರ್ಟಿಕ್ಯುಲರ್ ಆ ಸ್ಪೋರ್ಟ್ಸ್ ಮಕ್ಕಳಿರುವಂತ ಹಾಸ್ಟೆಲ್ ಅಲ್ಲಿ CCTV ಇಲ್ಲ, ಆ ಕಾರಣಕ್ಕೋಸ್ಕರ ಕವರೇಜ್ ಇಲ್ಲ. ಆಸ್ಪತ್ರೆಯಲ್ಲಿ ನೋಡಬಹುದು, ಒಂದೇ ನಿಮಿಷ ವಾಹನ ಕ್ಯಾಂಪಸ್ ಮಾಡಿ ಕಾವ್ಯಲನ್ನು ಕರ್ಕೊಂಡು ಆಸ್ಪತ್ರೆಗೆ ಹೋಗುವಂತ ಫುಟೇಜ್ ಇವತ್ತು ಹೋದ್ರೆ ನೋಡಬಹುದು. ಎಂಟ್ರೆನ್ಸ್ ನೀವು ನೋಡಿ ಅಲ್ಲ ಸರ್, ಈಗ ನೀವು ತಗೊಂಡಿರೋದು, ನೀವು ಹೋಗಿ ನೋಡಿ, 100ಕ್ಕೆ 100 ಭಾಗ ಖಂಡಿತ ಇರುತ್ತದೆ. ನೋಡಿದ್ರೆ ಗೊತ್ತಾಗುತ್ತೆ. ತನಿಖೆ ಆಗ್ಲಿ ಅಲ್ವಾ? ತನಿಖೆ ಆಗುವ ಮೊದಲೇ ಇವರು ಕೊಲೆ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಇವರದ್ರ ಷಡ್ಯಂತ್ರ ಇದೆ, ಆಳ್ವರನ್ನು ಮುಗಿಸ್ಬೇಕು, ಇಂತಹ ಒಂದು ಒಳ್ಳೆಯ ವಿದ್ಯಾಸಂಸ್ಥೆಯನ್ನು ಮುಗಿಸ್ಬೇಕು ಅನ್ನುವಂತ ಹುನ್ನಾರ ಮೇಲೆ ನೇರವಾಗಿ ಕೊಲೆ ಆರೋಪವನ್ನು ಕೂಡ ಮಾಡಿದ್ದಿದೆ. ನೇರ ಮಾಡ್ತೇನೆ, ಇನ್ನೂ ಆಧಾರದಲ್ಲಿ ಮಾಡ್ತಾ ಇದ್ದೀರಿ. 4 ಗಂಟೆಗೆ ಮಗುವನ್ನು ಎಬ್ಬಿಸಿದ್ದೆ ಒಂದು ಅಪರಾಧ ಆಯ್ತಾ? ಮತ್ತೆ ಒಂದೇ ನಿಮಿಷ ಸರ್, ನೀವು ಫುಟೇಜ್ ಬಗ್ಗೆ ಹೇಳಿದ್ರಿ. 6 ಗಂಟೆ 3 ನಿಮಿಷಕ್ಕೆ ಹಾಸ್ಟೆಲಿಂದ ಮಗು ನೋಡಿ, ಮಗು ದಿನ ಹೋಗ್ತದೆ ಮಾತಾಡ್ಲಿಕ್ಕೆ. ಫುಟೇಜ್ ಬಗ್ಗೆ ಒಂದೇ ಮಾತಲ್ಲಿ ಡೆಮಾಲಿಶ್ ಮಾಡ್ತಾನೆ ನನಗೆ. ಅಲ್ಲ ಫುಟೇಜ್ ನಂಬ್ತೇನೆ, ಒಂದು ನಿಮಿಷ ಫುಟೇಜ್ ಬಗ್ಗೆ ಜಾಸ್ತಿ ಮಾತಾಡೋದು. ಒಂದೇ ವಾಕ್ಯದಲ್ಲಿ ಫುಟೇಜ್ ಅಲ್ಲಿ ಡಂಪ್ ಮಾಡ್ತೇನೆ ನಾನು. ನೋಡಿ, ದಿನ ಹೋಗುವ ಚಟುವಟಿಕೆ ಅದು. 1 ತಿಂಗಳಿದ್ದು ದಿನ ಹೋಗ್ತಾಳೆ, ಆಡ್ತಾಳೆ, ಗಿಡ್ತಾಳೆ. ಖಾಲಿ ಇಷ್ಟೇ ಮಾಡ್ಬೇಕು, ತಾರೀಖು ಬದಲಾಯಿಸಬೇಕು, ಟೈಮ್ ಎಲ್ಲ ಸರಿ ಮುಗೀತಲ್ಲಿ. ಇವತ್ತು ನೋಡಿ, ಇವತ್ತು ತೋರಿಸ್ಬೇಕು. ಆಡಿದಳು ಇದ್ದಾಳ ಕಾವ್ಯ, ಇಲ್ಲ ಇವತ್ತು ತೋರಿಸ್ಲಿಕ್ಕೆ ಆಗುದಿಲ್ಲ. ಇವತ್ತಿನ ಡೇಟ್ ಹಾಕಿ ಕಾವ್ಯ ಹೋದ್ಲು, ಆಡಿದ್ಲು, ಸತ್ಯನ ಅದು? ಮೈದಾನದಲ್ಲಿ ಆಡ್ತಾ ಇರುವಂತ ಫುಟೇಜ್ ನೋಡಿದ್ರೆ, ಮೈದಾನದಲ್ಲಿ ಆಡ್ತಾ ಇರುವಂತ ಫುಟೇಜ್ ನೋಡಿದ್ರೆ ಒಂದು ವೇಳೆ ಸಂಸ್ಥೆ ನೋಡಿ, ನಿಮ್ಮ ಪ್ರತಿಯೊಂದು ಮಾತುಗಳು ಇದನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಇವರು. ನಿಮಗೆ ದುರುದ್ದೇಶ ಇದೆ ಅನ್ನುವಂಥದ್ದು ನಿಮ್ಮ ಮಾತಿನಿಂದ ಬೆಳಕಿಗೆ ಬರುತ್ತದೆ. ಮೇಡಮ್, ಗಮನಿಸಿ, ಷಡ್ಯಂತ್ರ ಇದೆ ಇದರಲ್ಲಿ. ಪರ್ಟಿಕ್ಯುಲರ್ ಆಗಿ ರಾಬರ್ಟ್ ಒಜಾರಿ ಅವರ ಷಡ್ಯಂತ್ರ ಇದೆ. ಸರ್, ನಮ್ಮ ಕಾಳಜಿ ಮೋಹನ್ ಆಳ್ವರ್ ಬಗ್ಗೆನೂ ಇದೆ. ಸತ್ತಂತಹ ಏನ್ ಮಕ್ಕಳಿದ್ದಾರೆ ಅವರ ಬಗ್ಗೆ ನನಗೆ ಅತೀವವಾದ ಕಾಳಜಿ ಇದೆ. ಯಾಕೆಂದ್ರೆ ಅವರಿಗೆ 26,000 ಮಕ್ಕಳಿರ್ಬಹುದು, ಪ್ರತಿ ವರ್ಷ ಚೇಂಜ್ ಆಗ್ಬಹುದು, ಆದ್ರೆ ಹೆತ್ತವರಿಗೆ ಬೇರೆ ಮಕ್ಕಳು ಸಿಕ್ಕುದಿಲ್ಲ. ಒಂದನ್ನ ನೆನ್ಪಿಟ್ಕೊಳ್ಳಿ ನೋಡಿ, ಪ್ರತಿ ಒಂದು ಮಕ್ಕಳು ಸತ್ತಾಗ ಕೂಡ ಅವರ ಪೇರೆಂಟ್ಸ್ಗೆ ಈ 26,000 ಮಕ್ಕಳನ್ನ ಕಾಂಪೆನ್ಸೇಟ್ ಮಾಡ್ಲಿಕ್ಕೆ ಆಗ್ತದ? ಸಾಧ್ಯ ಇಲ್ಲ. ಅದರ ಬಗ್ಗೆ ಕೊನೆಯದಾಗಿ ಚರ್ಚೆ ಮಾಡೋಣ. ನೇರವಾಗಿ ಪ್ರವೀಣ್ ಮೇಲೆ ನೀವು ಕೊಲೆ ಆರೋಪವನ್ನ ಯಾವ ರೀತಿ ಮಾಡಿದಿರಿ ಅಂತ ಕೇಳಿದೆ. ಅದು ನಾನು ಹೇಳ್ಬೇಕಾದ್ರೆ ಅಡ್ಡ ಬಂತಲ್ಲಿ. ನಾನು ಹೇಳ್ತೇನೆ, ಎಬ್ಬಿಸಿದ್ದೇ ಆ ಮನುಷ್ಯ 4 ಗಂಟೆಗೆ. ಅವರು ಮಾಡಿದ್ದಾರೆ ಅಥವಾ ಅವರು ಪಾರ್ಟ್ ಆಫ್ ದ ಕಾನ್ಸ್ಪಿರಸಿ, ಅವರೇ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನೇರ ಹೇಳಿಕೆ ಅಂತ. ಎಬ್ಬಿಸಿದ್ದು ಆ ಮನುಷ್ಯ, ಎಬ್ಬಿಸಿ ಕರ್ಕೊಂಡದ್ದು ಆ ಮನುಷ್ಯ. ಯಾರ ಬರೀ ಕರ್ಕೊಂಡು ಹೋಗಿದ್ದಾರೆ, ಏನೆಲ್ಲ ಕೆಲಸ ಆಗಿದೆ ನೀವು ನೋಡಿದ್ದೀರಾ? ಅವ್ರು ಕರ್ಕೊಂಡು ಹೋಗಿರೋದನ್ನು ಎಬ್ಬಿಸಿ ಕರ್ಕೊಂಡು ಹೋಗಿದ್ದಾರೆ. ಒಂದು ಪ್ರಶ್ನೆ ಕೇಳಿದ್ದೀವಲ್ವಾ? ಪ್ರಶ್ನೆ ಕೇಳಿದ್ದೀವಲ್ವಾ ಸ್ವಾಮಿ? ಚರ್ಚೆ ಮಾಡ್ತಾ ಇದ್ದೀವಿ ಸ್ವಾಮಿ. ನಾನು ಆನ್ಸರ್ ಮಾಡುವಾಗ ಅವರು ಹೇಳ್ತಾರೆ 6:45ಕ್ಕೆ ಅಥವಾ 6:15ಕ್ಕೆ ಅವಳು ಹೊರ ಹೋಗಿರುವಂತ ವಿಜುವಲ್ಸ್ ಗಳಿವೆ. ಅವಳು 4 ಗಂಟೆಗೆ ಹೋಗ್ಲೇ ಇಲ್ಲ. ನಾನು ಮತ್ತೆ ಅದನ್ನು ಹೇಳ್ತಾನೆ. ಇವತ್ತು ತೋರಿಸಬಹುದು, ಇವತ್ತು ಕಾವ್ಯ ಹೋಗಿದ್ದಾಳೆ, ತೋರಿಸಿ. ತಾರೀಖು ಇವತ್ತಿದ್ದು ಹಾಕಿ ಆಯ್ತು, ಇವತ್ತು ಹೋಗಿದ್ದಾಳೆ. ಹೌದಾ? ಇವತ್ತು ಹೋಗಿದ್ದಾಳೆ. CCTV ಫುಟೇಜ್ ಅನ್ನ ಬದಲಾಯಿಸಿದ್ದಾರೆ ಅಂತ ಹೇಳ್ತೇವೆ. CCTV ಫುಟೇಜ್ ಬದಲಾಯಿಸಿಲ್ಲ, ತಾರೀಖು ಒಂದು ತಾರೀಖು ಬದಲಾಯಿಸಿ ಮುಗಿದಲ್ಲಿ. ಯಾಕೆ ಸಾಧ್ಯ ಇಲ್ಲ? ಯಾಕೆ ಸಾಧ್ಯ ಇಲ್ಲ? ಅಲ್ಲ ಒಂದ್ ನಿಮಿಷ ಬಹಳ ಅಗತ್ಯದ ಮಾತು ನಾನು ಹೇಳಲಿಕ್ಕೆ ಹೊಂದಿದೆ, ಬಹಳ ಅಗತ್ಯದ ಮಾತು. ಇವರು ಮಾನವೀಯ ಮುಖವನ್ನು ತೆರೆದಿಟ್ರು ಇರ್ಬೋದು, ಅವರ ಅನುಭವ ಅದು. ಬಹಳ ಏನೋ ವಿದ್ಯಾರ್ಥಿಗಳಿಗೆ ಅಷ್ಟು ದೊಡ್ಡ ಕರುಣಾಮಯಿ ವ್ಯಕ್ತಿ, ಈ ಮಗು ಸತ್ತಿದೆ. ನಾನು ಹೇಳ್ತೇನೆ, ನ್ಯಾಚುರಲ್ ಡೆತ್ ಅಂತೇಳಿ ಇಟ್ಕೊಳ್ಳಿ ಫಾರ್ ಎ ಮೊಮೆಂಟ್. ಹತ್ಯೆಯಲ್ಲ, ಆತ್ಮಹತ್ಯೆ ಇಲ್ಲ, ಹಾರ್ಟ್ ಅಟ್ಯಾಕ್ ಸತ್ಯ ಅಂತ ಒಪ್ಕೊಳ್ಳಿ 1 ನಿಮಿಷ. ಅಂತೂ ಸತ್ತಿದ್ದಂತೂ ನಿಜ. ಈಗ ಡೆಡ್ ಬಾಡಿ ಮಾರ್ಚರಲ್ಲಿ ಇದೆ, ಸರಿಯಾ? ಅದು ಬಹಳ ದೊಡ್ಡ ಸಾಧನೆ ಮಾಡಿದಂಥ ಮಗು, ಬಹಳ ದೊಡ್ಡ ಸಾಧನೆ ಮಾಡಿದ ಮಗು. ಒಂದು ಶವಕ್ಕೆ ಗೌರವ ಕೊಡ್ಬೇಕು, ನಿಮ್ಗೆ ಗೊತ್ತಾ? ಬಹಳ ಮಾನವೀಯ ಮುಖವನ್ನು ತೆರೆದಿಟ್ರು. ಆ ಹೊತ್ತಿನಿಂದ ಯಾರು ಪೇರೆಂಟ್ಸ್ ಅಲ್ಲಿ ಹೋದಾದಿನಿಂದ ಮರುದಿನ ಅಂತ್ಯ ಸಂಸ್ಕಾರ ಆಗುವವರೆಗೆ ಆಳುವ ಸಂಸ್ಥೆಯಿಂದ ಒಬ್ಬ ಪ್ರತಿನಿಧಿ ಬರುವುದಿಲ್ಲ, PT ಮಾಸ್ಟರ್ ಬಿಟ್ರೆ. ಮಾತಾಡಬೇಡಿ, ಸುಳ್ಳು ಹೇಳ್ತಾ PT ಮಾಸ್ಟರ್ ಅದು ಹಿಂದಿನ ದಿನ ಯಾರು ಹೋಗ್ಲಿಲ್ಲ. PT ಮಾಸ್ಟರ್ ಹಿಂದಿನ ದಿನ ನಾನು ಹೇಳ್ತೇನೆ, ಯಾವಾಗ ಮಾಹಿತಿ ಕೊಟ್ಟರೆ ಇವರು ಹೋದ್ರು, ಶವದ್ರು PT ಮಾಸ್ಟರ್ ಮರುದಿನ ಒಬ್ಬ ವ್ಯಕ್ತಿ ಸಂಸ್ಥೆಯಿಂದ, ಅಂದ್ರೆ ಯಾರು ಬಂದು ಪರಿಚಯ ಮಾಡಿಕೊಳ್ಳಿ, ಇರ್ಬೋದು ಜನ ಸೇರಿ ಇರ್ಬೋದು, ಅಂತ ಪರಿಚಯ ಮಾಡಿಕೊಳ್ಳಿ ಇಬ್ರು. ಒಂದು ಹೂಗುಚ್ಚ ಇರಿಸುವ ಒಂದು ಸೌಜನ್ಯತೆ ಈ ಮನುಷ್ಯರಿಗೆ ಇಲ್ಲ ಅಂತಂದ್ರೆ ಬೇಡ, ಅವರಿಗೆ ಪುರುಷದಿಲ್ಲ, ಅದು ಒಪ್ಕೊಳ್ತೇನೆ ನಾನು. 66,000 ಮರ ಅಂತ ಹೇಳಿದ್ರಿ. ಕ್ಲಾಸ್ ಟೀಚರ್ ಇದ್ದಾರೆ, ಅವರದ್ದು ಸತ್ತ ಮಗು ಕ್ಲಾಸ್ ಟೀಚರ್, 50 ರಿಂದ 60 ಮಕ್ಕಳು ಇರೋದು. ಟೀಚರಿಗೆ ಹೇಳೋದು, ನನ್ನ ಪರವಾಗಿ ಹೋಗಿ ಒಂದು ಹೂಗುಚ್ಚ ಇರಿಸಿ
ಎಷ್ಟು ಚೆನ್ನಾಗಿರ್ತಿತ್ತು. ಅಷ್ಟು ಮಾಡದ ಮನುಷ್ಯರ ಇದು ಮಾನವೀಯ ಮುಖ. ಅಂದರೆ ಈ ರೀತಿಯ ಸಾವುಗಳಲ್ಲಿ ಸಹಜ ಅನ್ನುವಂತ ಭಾವನೆ ಎಲ್ರಿಗೂ ಬರುತ್ತೆ. ಇಲ್ಲ ಇಲ್ಲ ಇಲ್ಲ, ಇವರು ಸುಳ್ಳು ಹೇಳ್ತಾ ಇದ್ದಾರೆ. ಮಗು ತೀರ್ಕೊಂಡಂದಿನಿಂದ ಹಿಡಿದು ಪೋಸ್ಟ್ ಮಾರ್ಟಮ್ ಆಗಿ ಮಗುವಿನ ಬಾಡಿಯನ್ನು ಕೊಡುವವರೆಗೆ ಸುಮಾರು 25ರಿಂದ 50 ಮಂದಿ ಸಂಸ್ಥೆಯ ಸಿಬ್ಬಂದಿಗಳು ಅಲ್ಲಿದ್ರು, ಮ್ಯಾನೇಜ್ಮೆಂಟ್ನವರು ಅಲ್ಲಿದ್ರು. ಆಮೇಲೆ ಅವರ ಮನೆಗೆ ಆ ಶಾಲೆಯ 2 ಹೆಡ್ ಮಾಸ್ಟರ್ಗಳಿದ್ದಾರೆ. ಅಪ್ ಟು 6 ಮಾಧ್ಯಮಕ್ಕೆ ಓಪನ್ ಚಾಲೆಂಜ್ ಮಾಡ್ತೇನೆ. ಯಾರು ಜಯಪ್ರಸಾದ್ ಶೆಟ್ಟಿ ಬನ್ನಿ ಅವರ ಮನೆಗೆ, ಅವರ ಮನೆಗೆ ನಾಳೆ ಬನ್ನಿ, ಅವರ ಮನೆಗೆ ನಾಳೆ ಬನ್ನಿ, ಅವರ ಹತ್ರ ಕೇಳಿ, ಅವರ ಮನೆಗೆ ನಾಳೆ ಬನ್ನಿ. ಜಯಪ್ರಸಾದ್ ಶೆಟ್ಟಿ ಜಯಪ್ರಸಾದ್ ಶೆಟ್ಟಿ ಅವರ ಮನೆಗೆ ಬನ್ನಿ, ಜಯಪ್ರಸಾದ್ ಶೆಟ್ಟಿ ಅವರ ಮನೆಗೆ ಬನ್ನಿ, ಅವರ ಮನೆಗೆ ಬನ್ನಿ, ಅವರ ಮನೆಗೆ ನಾಳೆ ಬನ್ನಿ. ನೀವು ಅವರ ಹತ್ರ ಕೇಳಿ, ಕ್ಷಮೆ ಯಾಚಿಸಿ ಅಂತ ಹೇಳ್ಬೇಕು. ಹೆತ್ತವರ ಮನೆಗೆ ನಾಳೆ ಬನ್ನಿ. ನೀವು ಹೇಳಿದನ್ನು ಪ್ರೂವ್ ಮಾಡಿದ್ರೆ ಕ್ಷಮೆ ಯಾಚಿಸಬೇಕು. ನೀವು ಮಾಧ್ಯಮದಲ್ಲಿ ನೀವು ಸುಳ್ಳು ಹೇಳ್ತಾ ಇದ್ದೀರಿ, ಹೋಗಿದ್ದಾರೆ ಹೆತ್ತವರು, ಸುಳ್ಳು ಹೇಳ್ತಾ ಇದ್ದೀರಿ. ತಾಯಿಯ ದುಃಖವನ್ನ ಆಯ್ತು ಬನ್ನಿ, ಬನ್ನಿ ಮನೆಗೆ, ಬನ್ನಿ ಮನೆಗೆ, ಬನ್ನಿ ಮನೆಗೆ. ಇಲ್ಲಿ ಕೂತು ತಾಯಿ, ಇಲ್ಲಿ ಕೂತು ಸಾಹಿತ್ಯ ಹೇಳೋದಲ್ಲ, ಪ್ರಾರಂಭದ ಹಂತದಿಂದ ಬನ್ನಿ ಮನೆಗೆ. ನಿಮಗೆ ಮನುಷ್ಯತ್ವ ಉಂಟಾ? ಬನ್ನಿ ಮನೆಗೆ, ಬನ್ನಿ ಮನೆಗೆ, ಬನ್ನಿ ಮನೆಗೆ, ಮನೆಗೆ ಬನ್ನಿ, ಹೇಳಿ ಯಾರು ಬಂದಿದ್ದಾರೆ ಅಂತ ಹೇಳಿ. ನೋಡಿ, ಮನುಷ್ಯತ್ವವನ್ನು ನಿಮ್ಮಿಂದ ಕಲಿಬೇಕು. ಮನೆಗೆ ಬನ್ನಿ, ಮನೆಗೆ ಬನ್ನಿ. ನೀವು ಮನುಷ್ಯತ್ವ ಇರುವಂತವರಾಗಿದ್ದರೆ ಇಂತಹ ಒಂದು ಸಾವನ್ನು ಇಷ್ಟು ವಿಜೃಂಭಿಸಿರಲಿಲ್ಲ. ನೀವು ಇದನ್ನು ದುರುಪಯೋಗ ಮಾಡ್ತಾ ಅಲ್ಲ. ನಡೆಯಲಿಕ್ಕೆ ಪ್ರಾರಂಭ ಆಗಿದೆ, ನಡೆದಿದೆ ಅಂತ ಹೇಳ್ಬೇಡಿ. ಪ್ರಾರಂಭ ಆಗಿದೆ, ಪ್ರಾರಂಭ ಆಗಿದೆ, ತನಿಖೆ ನಡೀತಾ ಇದೆ. ಪೊಲೀಸರು ವರದಿ ಕೊಟ್ಟಿದ್ದಾರೆ, ಆತ್ಮಹತ್ಯೆ ಅಂತ ವರದಿ ಕೊಟ್ಟಿದ್ದಾರೆ. ನನಗೇನು ಆಶ್ಚರ್ಯ ಆಗುದಿಲ್ಲ. ಯಾಕೆಂದ್ರೆ ನೋಡಿ, ಸ್ವತಃ ಮೋಹನ್ ಆಳ್ವರ ಸ್ಟೇಟ್ಮೆಂಟ್ ಪ್ರಕಾರ ಪೊಲೀಸ್ ಇನ್ಸ್ಪೆಕ್ಟರ್ ಶವಾಗಾರದಲ್ಲಿ ಇರಿಸಿದ್ದಾರೆ. ಅಂದ್ರೆ ಸಾಕ್ಷಿ ನಾಶ ಮಾಡುವಲ್ಲಿ ಪೊಲೀಸರ ಎದುರು ನಿಂತು ಕೆಲಸ ಮಾಡಿದ್ದಾರೆ. ಮತ್ತೆ ಅವರು ಮತ್ತೇನು ವರದಿ ಕೊಡ್ಬೇಕು? ಅವರು ಆತ್ಮಹತ್ಯೆ ಕೊಡ್ಬೇಕು. ಭ್ರಷ್ಟರು ಅಂತ ಹೇಳ್ತೀರಿ ನೀವು? ಭ್ರಷ್ಟ ನಾನು ಹೇಳಿದಿಲ್ಲ, ಅವರ ಸ್ಟೇಟ್ಮೆಂಟ್, ನಾನು ಹೇಳ್ತಾ ಇಲ್ಲ. ಮಾನ್ಯ ಡಾಕ್ಟರ್ ಮೋಹನ್ ಆಳ್ವರ್ ಹೇಳುವ ಪ್ರಕಾರ ಪೊಲೀಸ್ ಇನ್ಸ್ಪೆಕ್ಟರ್ ಶವಾಗಾರದಲ್ಲಿ ಇರಿಸಿದ್ದಾರೆ. ಅಂದ್ರೆ ನನ್ನ ಪ್ರಕಾರ ಪೊಲೀಸ್ ಇನ್ಸ್ಪೆಕ್ಟರ್ ಆರೋಪಿ, ಅಂದ್ರೆ ಸಾಕ್ಷ್ಯ ನಾಶದ ಆರೋಪಿ. ನೇರ ಹೇಳ್ತಾ ಇದ್ದೇನೆ, ಕಮಿಷನರಿಗೆ ಹೇಳ್ತಾ ಇದ್ದೇನೆ, ಈ ಗಳಿಗೆಯಲ್ಲಿ ಆ ಮನುಷ್ಯನ ಯೂನಿಫಾರ್ಮ್ ಬಿಚ್ಚಬೇಕು, ಅವರನ್ನು ಆರೋಪಿಯಾಗಿ ನಿಲ್ಲಿಸಬೇಕು. ಇದು ಮೋಹನ್ ಆಳ್ವರು ಹೇಳಿದಂತ, ನಾನು ಹೇಳಿದ ಮಾತಲ್ಲ. ಎಸ್, ಗಣೇಶ್ ಕೊರಗ ಅವರೇ, ತಮಗೆ ಏನ್ ಅನಿಸ್ತಾ ಇದೆ ಈ ಒಟ್ಟು ಪ್ರಕರಣವನ್ನು ಗಮನಿಸಿದಾಗ? ಆಳ್ವಾಸ್ ಶಿಕ್ಷಣ ಸಂಸ್ಥೆಯಲ್ಲಿ ಈ ರೀತಿಯಾಗಿ ಪ್ರಕರಣವನ್ನ ಮುಚ್ಚಿ ಹಾಕುವಂತಹ ಪ್ರಯತ್ನ ನಡೀತಾ ಇದೆ, ಅದರಲ್ಲಿ ಪೊಲೀಸ್ ಇಲಾಖೆ ಕೂಡ ಭಾಗಿಯಾಗಿದೆ ಅಂತ ಅವರು ಆರೋಪ ಮಾಡ್ತಾ ಇದ್ದಾರೆ. ಅವರ ಆರೋಪದ ಬಗ್ಗೆ ನಾವೇನು ಮಾತಾಡೋದು ಆಗುದಿಲ್ಲ. ಆದ್ರೆ ಅಲ್ಲಿ ಆ ತರದ ಏನು ಮುಚ್ಚಿ ಆಗ್ತಕ್ಕಂಥ ಒಂದು ಕಾರ್ಯಕ್ರಮಗಳು ಅಥವಾ ನಡೀತದೆ ಅಂತಕ್ಕಂಥದ್ದು ನಿಮ್ಮ ನಂಬಿಕೆ ನನಗಿಲ್ಲ. ಯಾಕಂದ್ರೆ ನಾನು ನೋಡಿದ ಇದರಲ್ಲಿ ನಮ್ಮಂತ ಕೊರಗ ಸಮುದಾಯಕ್ಕೂ ಅಲ್ಲಿ ನ್ಯಾಯ ಸಿಗ್ತದೆ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಈ ಮಗುವಿಗೆ ಆದ ಅನ್ಯಾಯ ನಮ್ಗೆ ಗೊತ್ತಿಲ್ಲ, ಅದರ ಬಗ್ಗೆ ಸರಿಯಾಗಿ ಮಾತಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಕೊರಗ ಸಮುದಾಯ ಅತಿ ಕೆಳಗಿರ್ತಕ್ಕಂಥ ಜಿಲ್ಲೆಯಲ್ಲಿ ಎಲ್ಲರೂ ನಮ್ಮನ್ನು ಅಸ್ಪೃಶ್ಯರಾಗಿ ಕಂಡಾಗ ನಮಗೊಂದು ನ್ಯಾಯ ಕೊಟ್ಟದ್ದವರು ಇವತ್ತಿಗೂ ನಮ್ಮಲ್ಲಿ ಡೋಲನ್ನ ಇವರೆಲ್ಲರೂ ಕೂಡ ಅಸ್ಪೃಶ್ಯತೆ ದೃಷ್ಟಿಯಿಂದ ಕಂಡದ್ದು. ಆದ್ರೆ ಡಾಕ್ಟರ್ ಆಳ್ವಾರ್ ಅವರು ಅದಕ್ಕೊಂದು ವೇದಿಕೆ ಕೊಟ್ಟು ಅದೊಂದು ಕಲೆ ಅಂತ ಹೇಳಿ ಗುರುತಿಸಿದವರು. ಅದನ್ನೆಲ್ಲ ಇಟ್ಕೊಂಡು ನಾನು ಮಾತಾಡುವಾಗ ಅವರಲ್ಲಿರ್ತಕ್ಕಂಥ ಮಾನವೀಯ ಗುಣ ದೊಡ್ಡದು ಅಂತ ಹೇಳುದು ಸರಿ. ಆದ್ರೆ ಈ ಮಗುವಿನ ವಿಚಾರದಲ್ಲಿ ಇವ್ರು ಮಾಡ್ತಕ್ಕಂಥ ಆರೋಪ ಇದೆಯಲ್ಲ, ಅದು ಅವರ ಮನಸ್ಸಿಗೆ ಬಿಟ್ಟು ಏನು ಮಾತಾಡ್ಲಿಕ್ಕೆ. ರಾಬರ್ಟ್ ರೋಸಾರಿ ಅವರೇ, ಸಾಮಾಜಿಕ ಜಾಲತಾಣದಲ್ಲಿ ಒಂದು ಚರ್ಚೆ ನಡೀತಾ ಇದೆ. ಎಲ್ಲೋ ಒಂದು ಕಡೆಯಲ್ಲಿ ಆಳ್ವಾಸ್ ಶಿಕ್ಷಣ ಸಂಸ್ಥೆ ಕ್ರೈಸ್ತ ಶಿಕ್ಷಣ ಸಂಸ್ಥೆಗಳಿಗೆ ಸವಾಲು ಒಡ್ಡುತ್ತಾ ಇದೆ. ಅದನ್ನ ಮಟ್ಟ ಹಾಕೋದಿಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಕ್ರೈಸ್ತ ಲಾಬಿ ರಾಬರ್ಟ್ ರೋಸಾರಿ ಅವರ ಬೆನ್ನಿಗೆ ನಿಂತಿದೆ ಅನ್ನುವಂತ ಚರ್ಚೆ ನಡೀತಾ ಇದೆ. ನೀವು ಅರ್ಥ ಮಾಡಿಕೊಳ್ಬೇಕು, ನಾನೊಬ್ಬ ಸಾಮಾಜಿಕ ಕಾರ್ಯಕರ್ತ. ಕ್ರೈಸ್ತ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ನಾನು ಎತ್ತಿದಷ್ಟು ಧ್ವನಿ ಯಾರೂ ಎತ್ತಲಿಲ್ಲ, ನಾನು ಮಾಡಿದಷ್ಟು ಚಾಲೆಂಜ್ ಯಾರೂ ಮಾಡಲಿಲ್ಲ. ಪಾದ್ರಿ ವರ್ಗಕ್ಕೆ, ಬಿಷಪರಿಗೆ ನಾನು ಮಾಡಿದಷ್ಟು ಓಪನ್ ಚಾಲೆಂಜ್ ಅನ್ನು ಯಾರೂ ಮಾಡಲಿಲ್ಲ. ನೀವು ಈಗ ಬೇಕಾದ್ರೂ ಹೇಳಿ. ಸುಂದರರಾಮ್ ಶೆಟ್ಟಿ ಅವರ ರಸ್ತೆ ವಿಷಯದಲ್ಲಿ ಅಲೋಶಿಯಸ್ನ ಒಂದು ಏನು ರಸ್ತೆ ವಿಚಾರದಲ್ಲಿ ಹೋರಾಟಕ್ಕೆ ಮೋಹನ್ ಆಳ್ವರ್ ಇಳಿದ ಬಳಿಕವೇ ಈ ರೀತಿಯಾಗಿ ಆಳ್ವರನ್ನ ಟಾರ್ಗೆಟ್ ಮಾಡುವಂತ ಪ್ರಯತ್ನ. ಈ ಪ್ರಶ್ನೆಯನ್ನು ನೀವು ರಾಂಗ್ ವ್ಯಕ್ತಿಗೆ ಕೇಳ್ತಾ ಇದ್ದೀರಿ. ಯಾಕೆಂದ್ರೆ ಎಲೋಶಿಯಸ್ ಕಾಲೇಜಿಗೆ ಪರವಾಗಿ ನಾನಿಲ್ಲ. ನಾನು ಖಂಡಿತ ಎಲೋಶಿಯಸ್ ಪರ ಒಂದು ಕಾಲದಲ್ಲಿ ಒಂದು ಗೌರವ ಇತ್ತು. ಇವತ್ತು ನಾನು ಹೇಳ್ತೇನೆ, ಎಲೋಶಿಯಸ್ ಕಾಲೇಜ್ ಮೇಲೆ ನನ್ನ ಗೌರವ ಉಳಿದಿಲ್ಲ. ನಾನು ಅವರ ಗೌರವಕ್ಕೆ ಯಾಕೆಂದ್ರೆ ನಾನು ಹೇಳ್ತೇನೆ ಎಲೋಶಿಯಸ್ ಕಾಲೇಜ್ ಮಾಡಿದ್ದು ತಪ್ಪು. ನಾನು ಹೇಳ್ತೇನೆ ನಿಮ್ಮ ಇದಕ್ಕೆ ಮಾಧ್ಯಮ ಮೂಲಕ. ಹಾಗಾಗಿ ಅದರ ಪ್ರತಿನಿಧಿ ನನ್ನ ಬಿಂಬಿಸಬೇಡಿ. ನಮ್ಮ ಶಿಕ್ಷಣ ಸಂಸ್ಥೆಗಳ ಭ್ರಷ್ಟತೆಯನ್ನು ಹೊರಗೆ ಹೇಳಿದವನು ನಾನೇ, ಬೇರೆ ಯಾರು ಮಾಡಿ ನಾನು ಮಾಡಿದ ಕೆಲಸ. ಈಗ ನನ್ನನ್ನೇ ಅವರ ಪ್ರತಿನಿಧಿಯಿಂದ ಬಿಂಬಿಸ್ತೀರಾ ನೀವು? ಎಸ್, ಎರಡನೆಯದಾಗಿ ಈ ಪ್ರಕರಣದಲ್ಲಿ ಯಾವುದೇ ರೀತಿಯಲ್ಲಿ ಇದೊಂದು ಆತ್ಮಹತ್ಯೆ ಅಂತ ನಾಳಿನ ದಿನ ಸಾಬೀತಾದ್ರೆ
ಸಂಸ್ಥೆಗೆ ಆದಂತ ನಷ್ಟವನ್ನ ಅಥವಾ ಸಂಸ್ಥೆಗೆ ಆದಂತ ಒಂದು ಏನು ಅದರ ಒಂದು ಕಳಂಕವನ್ನ ಅದನ್ನ ಒಂದು ರೀತಿಯಲ್ಲಿ ತೆಗೆದು ಹಾಕೋದಿಕ್ಕೆ ಯಾರಿಗಾದ್ರೂ ಸಾಧ್ಯ ಇದೆಯಾ? ಒಂದು ಡ್ಯಾಮೇಜ್ ಆಗಿರುವಂತದ್ದು ಅಥವಾ ಜನರ ಮಧ್ಯದಲ್ಲಿ ಅಪನಂಬಿಕೆಯನ್ನು ಹುಟ್ಟು ಹಾಕಿರುವಂತದ್ದು. ಮೊದಲು ಹೇಳ್ಬೇಕು ನೀವು ಏನ್ ಡ್ಯಾಮೇಜ್ ಆಗಿದೆ ಅಂತ ಹೇಳಿ. ಏನ್ ಡ್ಯಾಮೇಜ್ ಆಗಿದೆ? ಆಳ್ವಾಸ್ ಅಂದ್ರೆ ಒಂದು ರೀತಿಯಲ್ಲಿ ಮರಣಕೂಪ ಅನ್ನುವ ರೀತಿಯಲ್ಲಿ ಬಿಂಬಿಸಲಾಗಿದೆ. ಯಾರು ಬಿಂಬಿಸಿದ್ದಾರೆ? ನ್ಯಾಯ ಕೊಡಿ ಅಂತ ಕೇಳಿದ್ದೇವೆ. ಅಲ್ಲಿ 10 ಮಕ್ಕಳ ಸಾವು ಸಂಭವಿಸಿದೆ. ಸತ್ಯ ಸತ್ಯ ಸುಳ್ಳ? ಬೇಕಾದ್ರೆ ಆತ್ಮಹತ್ಯೆ ಬೇಡ, ಆತ್ಮಹತ್ಯೆ ಅಂತಲೇ ಇಟ್ಕೊಳ್ಳಿ ಒಂದು ನಿಮಿಷ. 60 ಈಗ ಎಷ್ಟು 26,000 ಮಕ್ಕಳಿದ್ದಾರೆ. ಎಷ್ಟು ಜನ ಕ್ಲಿನಿಕಲ್ ಸೈಕಾಲಜಿಸ್ಟ್ ಇದ್ದಾರೆ ಅಲ್ಲಿ? ನನ್ನ ಪ್ರಶ್ನೆ ಇದು, ಎಷ್ಟು ಜನ ಇದ್ದಾರೆ? ನೀವು ಹೇಳ್ತೀರಿ ಮಾನಸಿಕ, ನಮ್ಮ ಮೇಡಮ್ ಅವರು ಚೆನ್ನಾಗಿ ಹೇಳಿದ್ರು, ಅವ್ರ ಮಾನಸಿಕ ಅದನ್ನು ಮಾಡಬೇಕಾದ್ರೆ ಎಷ್ಟು ಜನ ಕ್ಲಿನಿಕಲ್ ಸೈಕಾಲಜಿಸ್ಟ್ ಅಲ್ಲಿ ಇದ್ದಾರೆ? ಆಪ್ತ ಒಂದು ರೀತಿಯಲ್ಲಿ ಮಾನಸಿಕ ಒಂದು ಸಮಾಲೋಚಕರು, ಅವರಿಗೆ ಒಂದಷ್ಟು ಸಾಂತ್ವನವನ್ನು ಹೇಳುವಂತ ಮನೋಚಿಕಿತ್ಸಕರು ಎಷ್ಟು ಜನ ಇದ್ದಾರೆ ಅಲ್ಲಿ? ಕನಿಷ್ಠ ಒಂದು 25 ಜನ ಸ್ಟೂಡೆಂಟ್ ವೆಲ್ಫೇರ್ ಆಫೀಸರ್ ಇದ್ದಾರೆ. ಈ ಬಗ್ಗೆ ಟ್ರೈನ್ಡ್ ಆಗಿರುವ ಕನಿಷ್ಠ 26,000 ಜನ ಸ್ಟೂಡೆಂಟ್ ವೆಲ್ಫೇರ್ ಆಫೀಸರ್ಸ್ ಇದ್ದಾರೆ. ಕನಿಷ್ಠ 60 ಮಕ್ಕಳಿಗೆ ಒಬ್ಬರಂತೆ ವಾರ್ಡನ್ಗಳಿದ್ದಾರೆ. ಪ್ರತಿಯೊಂದು ಹಾಸ್ಟೆಲ್ಗೆ ಇಬ್ಬರಿಬ್ರು ಸೂಪರ್ವೈಸರ್ಸ್ ಇದ್ದಾರೆ. ಪ್ರತಿಯೊಂದು ಹಾಸ್ಟೆಲ್ ಅಲ್ಲಿ ಅವರ ಆರೋಗ್ಯದ ಅಬ್ಸರ್ವೇಷನ್ಗೋಸ್ಕರ ಒಬ್ಬರು ವ್ಯಕ್ತಿ ಇದ್ದಾರೆ. ಪ್ರತಿಯೊಂದು ಹಾಸ್ಟೆಲ್ ಅಲ್ಲೂ ಒಂದೊಂದು ಸಿಕ್ ರೂಮ್ ಇದೆ. ಕ್ಯಾಂಪಸ್ ಅಲ್ಲೇ ಒಂದು ಆಸ್ಪತ್ರೆ ಇದೆ. 2ನೇ ಬಾಯ್ಸ್ ಹಾಸ್ಟೆಲ್ ಕ್ಯಾಂಪಸ್ ಅಲ್ಲಿ ಒಂದು ಆಸ್ಪತ್ರೆಯನ್ನು ಮಾಡಿದ್ದಾರೆ. ಪಕ್ಕದಲ್ಲೇ ಪೇಟೆಗೆ ಬಂದ್ರೆ ಅವರದ್ದೇ ಅಂತ ಸ್ವಂತ ಇನ್ನೊಂದು ಆಸ್ಪತ್ರೆ ಇದೆ. ಇದೆಲ್ಲವನ್ನು ಹೊರತುಪಡಿಸಿ ಇವರ ಆಸ್ಪತ್ರೆಯ ವ್ಯಾಪ್ತಿಯನ್ನು ಮೀರಿದಂತ ಅನಾರೋಗ್ಯದ ಪ್ರಸಂಗ ಬಂದಾಗ ಸ್ವತಃ ಡಾಕ್ಟರ್ ಆಳ್ವರೇ ಮುತುವರ್ಜಿ ವಹಿಸಿ ಆಸ್ಪತ್ರೆಗೆ ಮಂಗಳೂರಿಗಾಗಲಿ ಅಥವಾ ಮಣಿಪಾಲಗಾಗಲಿ ಕಳಿಸ್ಕೊಟ್ಟಂತಹ ಸಾವಿರಾರು ನಿದರ್ಶನಗಳನ್ನು ಕೊಡಬಹುದು. ಆಳ್ವರು ಅವರಷ್ಟು ವೈಯಕ್ತಿಕವಾಗಿ, ನಾನು ಅವರನ್ನು ಹತ್ತಿರದಿಂದ ನೋಡಿದ್ರಿಂದಾಗಿ ಹೇಳ್ತಾ ಇದ್ದೇನೆ, ಒಂದು ಮಕ್ಕಳ ಭವಿಷ್ಯದ ಬಗ್ಗೆ, ಮಕ್ಕಳ ವ್ಯಕ್ತಿತ್ವ ನಿರ್ಮಾಣದ ಬಗ್ಗೆ, ಮಕ್ಕಳ ಡಿಸಿಪ್ಲಿನ್ ಬಗ್ಗೆ, ಮಕ್ಕಳ ಸಂಸ್ಕಾರದ ಬಗ್ಗೆ, ಮಕ್ಕಳ ಆರೋಗ್ಯದ ಬಗ್ಗೆ ಪ್ರಶ್ನೆ ಮಾಡುವಂತ ನೈತಿಕ ಹಕ್ಕು ನನಗಾಗ್ಲಿ ಯಾರಿಗೂ ಇಲ್ಲ. ಅಲ್ಲಿ ಮಕ್ಕಳನ್ನ ಕೆಲವು ರಿಮೂವ್ ಮಾಡಿದ್ದಾರೆ ಏನೊಂದು ಹೇಳಿದ್ರೆ ತಾವಾಗ ರಿಮೂವ್ ನಾನು ಹೇಳಿಲ್ಲ, ಪೇರೆಂಟ್ಸ್ ಹೇಳಿದ್ದಾರೆ ನೇರವಾಗಿ. ನನ್ನ ಬಾಯಲ್ಲಿ ಮಾತುಗಳನ್ನು ಹಾಕಬೇಡಿ. ಇವ್ರು ಯಾಕೆ ಮಧ್ಯೆ ಮಾತಾಡೋದು? ಇವ್ರಿಗೆ ಏನು ಅಭ್ಯಾಸ ಇದು? ಒಂದು ನಿಮಿಷ, ತಮ್ಮ ಬಳಿ ಏನಾದ್ರು ದೂರು ಬಂದಿದೆ ಸರ್ ಆ ರೀತಿ? ಏನು ಅಲ್ಲ, ನಾನು ಮಾಧ್ಯಮದಲ್ಲಿ ಇರ್ಬೇಕಾದ್ರೆ ಲೈವ್ ಕಾಲ್ ಮಾಡಿದವರು ಹೇಳಿದ್ದಾರೆ, ಸ್ವಂತ ಇವರು ಹೇಗೆ ಸ್ವಂತ ಅನುಭವ ಹೇಳಿ ಹಾಗೆ ಸ್ವಂತ ಅನುಭವವನ್ನು ಹೇಳಿದ್ದಾರೆ. ಅವರು ಹೇಳಿದ ಮಾತುಗಳು ನೀವೇ ಕೇಳಿ, ನಾನು ಮತ್ತೆ ಪುನರಾವರ್ತನೆ ಮಾಡೋದಿಲ್ಲ ಅದನ್ನು. ಅದು ಇದೆ, ಆನ್ ರೆಕಾರ್ಡ್ ಇದೆ, ಯಾರು ಬೇಕಾದ್ರೂ ನೋಡ್ಬೋದು. ಕೊನೆಯದಾಗಿ ಏನು ಹೇಳ್ತೀರಿ ಈ ಹೋರಾಟವನ್ನು ಹೇಗೆ ಮುಂದುವರಿಸ್ತೀರಿ? ಕೊನೆಯದಾಗಿ ನಾನು ಹೇಳೋದು, ನ್ಯಾಯ ಸಿಗಬೇಕು. ಕಾವ್ಯಳಿಗೆ ನ್ಯಾಯ ಅಂತೂ ಸಿಗಬೇಕು, ನೋ ಡೌಟ್. ಅದು ಬಿಟ್ಟು ಉಳಿದ ಎಲ್ಲರಿಗೂ ನ್ಯಾಯ ಸಿಗಬೇಕು. ಎಷ್ಟು ಇದು ಕಾಣೆಯಾಗಿದೆ, ಎಷ್ಟು ಆತ್ಮಹತ್ಯೆ ಆಗಿದೆ, ಎಲ್ಲ ಮರು ತನಿಖೆ ಆಗಬೇಕು. ಬಹುಶಃ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂತಹ ಸೀತೆಯೇ ರಾಮನನ್ನ ಬರುವಾಗ ಒಂದು ಅಗ್ನಿ ಪ್ರವೇಶ ಮೂಲಕ ಮಾಡಿ ತಾನೊಂದು ಪತಿವೃತ್ತ ಹೇಳುವುದನ್ನು ಪ್ರಪಂಚಕ್ಕೆ ಸಾಬೀತು ಮಾಡಿದೆ ಅಂತ ನಾವು ಕೇಳಿದ್ದೇವೆ, ಓದಿದ್ದೇವೆ. ಈಗ ಬಹುಶಃ ಆಳ್ವರಿಗೆ ಕೂಡ ಆಳ್ವರದ್ದು ಸಾಧನೆ ಅನನ್ಯ. ಇದನ್ನ ಒಬ್ಬ ಮನುಷ್ಯ ಖಂಡಿತವಾಗಿ ಇದು ಪರಮೋಚ್ಚ ಸ್ಥಿತಿ ಮನುಷ್ಯನದು, ಅದರ ಬಗ್ಗೆ ನಾವು ಯಾರು ಏನು ಮಾತಾಡುವಾಗಿಲ್ಲ. ಆದ್ರೆ ಈ ಕಾವ್ಯನ ಸಾವಿನ ನಂತರ ನಮ್ಮದೊಂದು ವಿನಂತಿ ಅಂದ್ರೆ, ದಯವಿಟ್ಟು ಇನ್ನು ಆಳ್ವಾಸಲ್ಲಿ ಯಾವ ಮಕ್ಕಳು ಸಾಯದೆ ಇರಲಿ. ಯಾಕೆಂದ್ರೆ ಈಗ ಹಳೆಯದ್ದಕ್ಕೆ ನಾವು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತವಾಗ್ಲೂ ತನಿಖೆ ನಡಿಬೇಕು, ನ್ಯಾಯ ಸಿಗ್ಬೇಕು, ಎಲ್ಲವನ್ನೂ ನಾವು ಒಪ್ಕೊಳ್ತೇವೆ. ಆದ್ರೆ ಈಗ ಏನು ಇಷ್ಟೊಂದು ಪ್ರಮಾಣದಲ್ಲಿ ಇಷ್ಟರವರೆಗೆ ಸಾವು ಯಾರಿಗೂ ಕೂಡ, ನಮಗೂ ಕೂಡ ಗೊತ್ತಿಲ್ಲ ಎಷ್ಟು ಏನೋ ನೀವು ತೋರಿಸಿದ್ದಕ್ಕೆ ನಮಗೆ ಗೊತ್ತಾಗಿದ್ದು ಅಷ್ಟು ಜನ ಸತ್ತಿದ್ದಾರೆ. ಯಾಕೆಂದ್ರೆ ಜನರಲ್ಲಿ ಎಲ್ಲರಿಗೂ ಕೂಡ ಖಂಡಿತವಾಗಿ ಆಳ್ವರ ಬಗ್ಗೆ ತುಂಬಾ ಒಳ್ಳೆ ಅಭಿಪ್ರಾಯ ಇದೆ. ಯಾಕೆಂದ್ರೆ ಅವರು ಎಲ್ಲರಿಗೆ, ನಾನು ಇವತ್ತು ಕೂಡ ಅದರ ಬಗ್ಗೆ ಓದಿದೆ, 800 ಮಂದಿಗೆ ಅವರು ಉಚಿತ ಶಿಕ್ಷಣವನ್ನ ಕೊಡ್ತಾರೆ. ಕ್ರೀಡಾ ವಿಭಾಗದಲ್ಲಿ 600 ಮಕ್ಕಳಿಗೆ ಕಲ್ಚರಲ್ ಆಕ್ಟಿವಿಟೀಸ್ ಇರುವವರಿಗೆ ಫ್ರೀ ಶಿಕ್ಷಣ ಕೊಡ್ತಾರೆ. ಅದೇ ರೀತಿ ಅವರು ಹೇಳಿದಾಗೆ ಕೊರಗ ಮಕ್ಕಳಿಗೆ ಕೂಡ, ಹಿಂದುಳಿದ ವರ್ಗದವರಿಗೆ ಕೂಡ ಎಷ್ಟೋ ಮಕ್ಕಳಿಗೆ 400 ಮಕ್ಕಳಿಗೆ ಏನೋ ಫ್ರೀ ಶಿಕ್ಷಣ ಕೊಡ್ತಾರೆ. ಖಂಡಿತವಾಗ್ಲೂ ಅದು ಸಾಧನೆ ಅನನ್ಯ. ಆದ್ರೆ ಅವರ ಮೇಲೆ ಒಂದು ಕಪ್ಪು ಚುಕ್ಕೆ ಬರಬಾರದು. ಯಾಕೆಂದ್ರೆ ನಾನೇ ಮೊದಲೇ ಹೇಳಿದೆ, ಯಾವುದಕ್ಕೆ ಆದ್ರೂ ಕೂಡ ಖಂಡಿತವಾಗಿಯೂ ಆಳ್ವರೊಬ್ಬರ ಜವಾಬ್ದಾರಿಯನ್ನೇ ಹೊರಬೇಕಾಗ್ತದೆ. ಯಾಕೆಂದ್ರೆ ಸಿಬ್ಬಂದಿ ಪ್ರತಿಯೊಂದು ಕೂಡ ಅವರ ಮೇಲಿರುವಂತಹ ಜವಾಬ್ದಾರಿ. ಇನ್ನು ಮುಂದೆ ಕಾವ್ಯನ ಬಲಿದಾನದ ನಂತರ ಆದ್ರೂ ಕೂಡ ಯಾವ ಮಕ್ಕಳು ಸಾಯದೆ ಇರಲಿ, ಯಾವ ತಾಯಿಗೂ ಆ ನೋವು ಬರದೇ ಇರಲಿ ಅನ್ನೋದು ನನ್ನ ವಿನಂತಿ. ಅವರು ಹೇಳಿದ್ರು, ಆದ್ರೆ ಆಳ್ವಾಸ್ ಸಂಸ್ಥೆ ಏನ್ ಸಾಧನೆ ಮಾಡಿದೆ ಅದೆಲ್ಲದರ ಯಶಸ್ಸು, ಅದೆಲ್ಲ ಶ್ರೇಯಸ್ಸನ್ನ ಆಳ್ವರು ಹೇಗೆ ಅನುಭವಿಸಿದ್ರು, ಅದೇ ರೀತಿ ಆಳ್ವಾಸ್ನಲ್ಲಿ ನಡೆಯುವಂತ ಇಂತಹ ಘಟನೆಗಳ ಪರಿಣಾಮವನ್ನು ಕೂಡ, ಪ್ರತಿಕೂಲ ಪರಿಣಾಮವನ್ನು ಕೂಡ ಅವರೇ ಎದುರಿಸಬೇಕಾಗತ್ತೆ. ಹಾಗಾಗಿ ಎಲ್ಲೊಂದು ಕಡೆಯಲ್ಲಿ ಆಳ್ವರು ಇಲ್ಲಿ ಬಹಳ ಪ್ರಮುಖವಾಗಿ ಒಂದು ರೀತಿಯಲ್ಲಿ ವಿಚಾರಣೆ ಇರಬಹುದು ಅಥವಾ ಎಲ್ಲದಕ್ಕೂ ಕೂಡ ಸಹಕಾರವನ್ನು ನೀಡಬೇಕಾಗತ್ತೆ. ಎಲ್ಲಾ ಹಳೆಯ ಪ್ರಕರಣಗಳನ್ನು ಕೂಡ ಮರು ತನಿಖೆ ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ. ಏನ್ ಹೇಳಿಕೆ ಬಯಸ್ತೀರಿ? ಮೇಡಮ್ ಹೇಳಿದಾಗೆ ಕಾವ್ಯಳ ಸಾವಿಗೆ ಒಂದು ನ್ಯಾಯ ಸಿಗಲೇಬೇಕು. ಎರಡನೇದ್ದು
ಒಂದು ಸಮುದಾಯಕ್ಕೋಸ್ಕರವಾಗಿ, ಸಮಾಜಕ್ಕೋಸ್ಕರವಾಗಿ, ಮತ, ಧರ್ಮ, ಜಾತಿ ಇದೆಲ್ಲವನ್ನು ಮರೆತು ಸಮುದಾಯಕ್ಕೋಸ್ಕರ ತನ್ನನ್ನು ತಾನು ಅರ್ಪಿಸಿಕೊಂಡಂತಹ ಡಾಕ್ಟರ್ ಮೋಹನ್ ಆಳ್ವರ ಮೇಲೆ ಇಂತಹ ಸುಳ್ಳು ಆರೋಪಗಳನ್ನು ಮಾಡೋದನ್ನು ನಿಲ್ಲಿಸಬೇಕು. ಸಮಾಜದವರು 100ಕ್ಕೆ 100 ಭಾಗ ಅರ್ಥ ಮಾಡ್ಕೊಂಡಿದ್ದಾರೆ. ಅಲ್ಲೋ ಇಲ್ಲೋ ಒಂದಷ್ಟು ಜನ ತಪ್ಪು ತಿಳ್ಕೊಂಡಿರಬಹುದು. ಹಾಗಾಗಿ ದಯವಿಟ್ಟು ಸಮಾಜದಲ್ಲಿರುವಂಥ ಯಾರು ಕೂಡ ಮೋಹನ್ ಆಳ್ವರ ಬಗ್ಗೆ ಅಥವಾ ಪ್ರವೀಣ್ ಪೂಜಾರಿ ಅವರ ಬಗ್ಗೆ ತಪ್ಪು ತಿಳ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಸಂಸ್ಥೆಗೆ ಇದರಿಂದ ಖಂಡಿತ ಹಿನ್ನಡೆ ಆಗೋದಿಲ್ಲ. ಯಾವ ಗೊಂದಲಗಳು ನಮ್ಮ ಸಂಸ್ಥೆಯಲ್ಲಿಲ್ಲ. ಇವತ್ತಿಗೂ ಕೂಡ 26,000 ಮಕ್ಕಳ ಶಿಕ್ಷಣ ನಿರಂತರವಾಗಿ ನಡೀತಾ ಇದೆ. ಯಾವ ಪೇರೆಂಟ್ಸ್ಗಳಿಗೆ ಕೂಡ ಗೊಂದಲ ಇಲ್ಲ. ಸಮಾಜದಲ್ಲಿ ಕೂಡ ಯಾವುದೇ ರೀತಿಯ ಗೊಂದಲಗಳನ್ನು ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಪ್ರವೀಣ್ ಪೂಜಾರಿ ಒಬ್ಬರು ಅಧಿಕಾರಿ, ಅವರೊಬ್ಬ ಶ್ರೇಷ್ಠ ತರಬೇತುದಾರ, ಕ್ರೀಡೆಗೋಸ್ಕರ ಕಳೆದ 10 ವರ್ಷಗಳಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅನೇಕ ವಿದ್ಯಾರ್ಥಿಗಳನ್ನು ಇವತ್ತು ರಾಷ್ಟ್ರ ಮಟ್ಟಕ್ಕೆ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡು ಹೋಗ್ಲಿಕ್ಕೆ ಹಗಲಿರುಳು ಶ್ರಮಿಸ್ತಾ ಇದ್ದಾರೆ. ಈ ಒಂದು ಎಲ್ಲ ಸಮುದಾಯದ ಪ್ರಯತ್ನವಾಗಿ ಇವತ್ತು ಎಲ್ಲ ಸಮಾಜದ ಅನೇಕ ವಿದ್ಯಾರ್ಥಿಗಳು, 100ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇವತ್ತು ತಮ್ಮ ಜೀವನವನ್ನು ಕಟ್ಟಿಕೊಂಡಿದ್ದಾರೆ. ಇಂತಹ ಕೆಲಸಗಳು ನಿರಂತರವಾಗಿ ಆಗಬೇಕು. ಇಂತಹ ಒಂದು ಘಟನೆಯಿಂದಾಗಿ ಈ ಕೆಲಸಗಳು ನಿಲ್ಲಬಾರದು. ಅವರ ಮನಸ್ಸಿಗೂ ನೋವಾಗಬಾರದು. ಹೆತ್ತವರಿಗೆ ಕಾವ್ಯಗಳನ್ನು ಕಳ್ಕೊಂಡಂತಹ ಶಕ್ತಿಯನ್ನು ಖಂಡಿತ ಇನ್ನಷ್ಟು ಬದಲಾವಣೆಗಳಾಗಬೇಕು. ಈಗಾಗಲೇ ಬೇಕಾದಷ್ಟು ಎಚ್ಚರಿಕೆಗಳು ಆ ಸಂಸ್ಥೆಯವರು ತಗೊಂಡಿದ್ದಾರೆ. ಬಟ್ ಇನ್ನಷ್ಟು ಪರ್ಫೆಕ್ಟ್ ಆಗಿ ಯಾವುದೇ ಒಂದು ಈ ರೀತಿಯ ಅನಿರೀಕ್ಷಿತ ದುರಂತಗಳು ನಡೆಯದ ರೀತಿ ಸಂಸ್ಥೆಯವರು ಕ್ರಮವನ್ನು ತಗೊಳ್ಬೇಕನ್ನುವಂಥದ್ದನ್ನು ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಕೊನೆಯದಾಗಿ ಏನು ಹೇಳಿಕೆ ಬಯಸ್ತೀರಿ ಗಣೇಶ್? ಇಲ್ಲ, ನಾನು ಅಲ್ಲಿ ಸಂಸ್ಥೆಯಲ್ಲಿ ನಾನು ಬದಲಾವಣೆಗಳನ್ನು ಆಗಬೇಕು ಅಂತ ನನಗೆ ಹೇಳಲಿಕ್ಕೆ ಆಗುದಿಲ್ಲ. ಆದರೆ ಯಾಕೆ ಬದಲಾವಣೆ ಆಗಬಾರದು? ಒಂದು ರೀತಿಯಲ್ಲಿ ವಿಪರೀತವಾಗಿದೆ. ಮಕ್ಕಳಿಗೆ ಎಲ್ಲೋ ಒಂದು ಕಡೆಯಲ್ಲಿ ಮಾರ್ಕ್ ಸಿಗ್ಲಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಹೇಗ್ ಮುಖ ತೋರಿಸುವುದು ಅಂತ ಹೇಳಿ ನೇಣು ಹಾಕೊಳ್ತಾರೆ. ಅಂತದೆಲ್ಲ ಇರುವಾಗ ಆ ಶಿಸ್ತನ್ನ ಕಡಿತಗೊಳಿಸಬೇಕು ಅಥವಾ ಸಮಯ ಒಂದು ರೀತಿಯಲ್ಲಿ ವಾರ್ಡನ್ನ ಏನು ಹಾಸ್ಟೆಲ್ನ ಸಮಯದಲ್ಲಿ ಬದಲಾವಣೆ ಆಗಬೇಕು ಅನ್ನೋದು ನಿಮ್ಗೆ ಅನಿಸ್ತಾ ಇಲ್ಲ. ನನ್ನ ಮಕ್ಕಳಲ್ಲಿದ್ದಾಗ ಈ ತರ ಸಮಸ್ಯೆಗಳಾದಾಗ ನಾವೇ ಅವರಿಗೆ ತಿಳುವಳಿಕೆ ಹೇಳಿದ್ದೇವೆ. ಯಾಕೆ ಅಂತ ಹೇಳಿದ್ರೆ, ನಾವು ಅಲ್ಲಿ ಆ ಮಗುವನ್ನ ಬಿಟ್ಟಿದ್ದು ಮನೇಲಿ ಊಟ ಹಾಕ್ಲಿಕ್ಕೆ ಆಗುದಿಲ್ಲ ಅಂತೇಳಿ ಅಲ್ಲ, ನನ್ನಲ್ಲಿ ಕಾಲೇಜ್ ಇಲ್ಲ ಅಂತೆಲ್ಲ, ಒಂದು ಒಳ್ಳೆಯ ಶಿಕ್ಷಣ ಸಿಗಲಿ ಅನ್ನೋ ಉದ್ದೇಶದಲ್ಲಿ ಹಾಕಿದ್ದು. ಹಾಗಾಗಿ ಆ ಹಂತದಲ್ಲಿ PUC ಹಂತದಲ್ಲಿ SSLC PUC ಹಂತದಲ್ಲಿ ಒಳ್ಳೆಯ ಶಿಕ್ಷಣ ಪಡಿಬೇಕಾದ್ರೆ ಸ್ವಲ್ಪ ಕಷ್ಟಪಡಲೇಬೇಕು. ಯಾಕಂದ್ರೆ ನಮಗೆ ಕಷ್ಟಪಟ್ಟರೆ ಮಾತ್ರ ನಮ್ಗೆ ಏನಾದರೂ ಮುಂದೆ ಸಿಗುವುದು. ಒಟ್ಟಾಶಿ ಎಲ್ಲರೂ ಮಾಡ್ತಾರೆ ಅಂತ ಹೇಳಿ ನಾನು ಮಾಡಿದರೆ ನಮ್ಮ ಮಕ್ಕಳಿಗೆ ಅವಕಾಶ ಸಿಗುವುದಿಲ್ಲ. ಹಾಗಾಗಿ ನಾವು ಸ್ವಲ್ಪ ಕಷ್ಟವನ್ನು ಅನುಭವಿಸಿ ಅಲ್ಲಿ ಶಿಕ್ಷಣವನ್ನು ಪಡಿಬೇಕು ಅಂತಕ್ಕಂಥ ಮಾತು ನಂದು. ಜೊತೆಗೆ ಡಾಕ್ಟರ್ ಆಳ್ವಾರ್ ಅವರು ನಮ್ಮ ಪರವಾಗಿ ಇರೋದ್ರಿಂದ, ಅಂದರೆ ನಮ್ಮ ಕೆಳ ವರ್ಗದವರ ಪರವಾಗಿರೋದ್ರಿಂದ ಅಂಥವರು ಮುಂದೆ ಕೂಡ ನಮ್ಮಂಥ ಜನರಿಗೆ ಸಹಕಾರ ಮಾಡಬೇಕು ಅಂತಕ್ಕಂಥ ಒಂದು ವಿನಂತಿ ನಾನು ಅವ್ರ ಹತ್ರ ಮಾಡ್ಕೊಳ್ತೇನೆ. ಯಾವುದೇ ಇದಾಗಲಿಕ್ಕಿಲ್ಲ. ಯಾಕೆ ಅಂದರೆ ಅವರು ಎಷ್ಟು ದೊಡ್ಡ ವ್ಯಕ್ತಿ ಆಗ್ತಾರೆ ಅಂತ ಹೇಳಿದರೆ ಯಾವುದೇ ತನಿಖೆಗೆ ನಾನು ಸಿದ್ಧ ಅಂತಕ್ಕಂಥ ಒಂದು ಮಾತು ಹೇಳ್ತಾರಲ್ಲ, ಅದು ಅವ್ರ ದೊಡ್ಡ ವ್ಯಕ್ತಿತ್ವ ಅಂತ ಹೇಳ್ತದೆ ನನಗೆ. ಎಸ್, ಧನ್ಯವಾದಗಳು. ನಾಲ್ವರಿಗೆ ಕೂಡ ಬಹಳಷ್ಟು ವಿಚಾರವನ್ನು ವ್ಯಕ್ತಪಡಿಸಿದ್ರಿ. ನಾಲ್ವರಿಗೆ ಕೂಡ ಧನ್ಯವಾದಗಳು. ವೀಕ್ಷಕರೇ, ನಾವು ಇಷ್ಟೊತ್ತು ಚರ್ಚೆಯನ್ನು ಮಾಡಿರುವಂಥದ್ದು ಕರಾವಳಿ ಭಾಗದಲ್ಲಿ ನಡೆದು ಹೋದಂಥ ಮತ್ತೊಂದು ಹೆಣ್ಣಿನ ನಿಗೂಢ ಸಾವಿನ ಬಗ್ಗೆ. ಅದು ಸುಚೇತಾ ಕೊಲೆ ಪ್ರಕರಣ ಇರ್ಬೋದು ಅಥವಾ ರತ್ನಾ ಕೊಠಾರಿ ಇರ್ಬೋದು. ಈ ರೀತಿಯ ಹಲವು ಪ್ರಕರಣಗಳನ್ನು ಕರಾವಳಿ ಭಾಗ ಕಂಡಿದೆ ಮತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಜನರ ಮಧ್ಯದಲ್ಲಿ ಒಂದು ಜಾಗೃತಿಯನ್ನು ಕೂಡಿ ಈ ಎಲ್ಲ ಪ್ರಕರಣಗಳು ಮೂಡಿಸಿರುವಂಥದ್ದು. ಆದರೆ ಮತ್ತೆ ಇಂಥ ಪ್ರಕರಣಗಳು ನಡೀತಾ ಇವೆ. ಕೆಲವೊಂದು ಕಡೆಯಲ್ಲಿ ಕಾವ್ಯ ಪೂಜಾರಿ ಸಾವು ಏನಿದೆ ಅದು ನಿಗೂಢವಾಗಿರುವಂಥದ್ದು. ಅದು ಆತ್ಮಹತ್ಯೆಯೋ ಕೊಲೆ ಅನ್ನುವಂಥದ್ದು ಇನ್ನೂ ಕೂಡ ನಿರ್ಧಾರಕ್ಕೆ ಬರಲಾಗಿಲ್ಲ. ಪೊಲೀಸ್ ಇಲಾಖೆ ಪ್ರಾಥಮಿಕ ತನಿಖಾ ವರದಿಯಿಂದ ಹೇಳ್ತಾ ಇದೆ ಅದು ಆತ್ಮಹತ್ಯೆ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು. ಆದರೆ ಮನೆಯವರ ಬಹಳ ದೊಡ್ಡ ಮಟ್ಟದ ಆಕ್ಷೇಪ ಇದೆ. ಇದು ಬಹಳ ಉನ್ನತ ಮಟ್ಟದಲ್ಲಿ ತನಿಖೆ ಆಗಬೇಕು. ಇದರ ಹಿಂದಿರುವಂಥ ಎಲ್ಲ ಸಂಚು ಮತ್ತು ವ್ಯಕ್ತಿಗಳನ್ನು ಪತ್ತೆ ಹಚ್ಚಬೇಕು ಅನ್ನುವಂಥದ್ದನ್ನು ಮನೆಯವರು ಹೇಳ್ತಾ ಇರುವಂಥದ್ದು. ಈ ಎಲ್ಲ ವಿಚಾರಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತವೆ ಅನ್ನೋದನ್ನು ಕಾದು ನೋಡೋಣ. ಇದು ಇವತ್ತಿನ ವಿಶೇಷ. ನಿಮ್ಮೂರಿನ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಮುಕ್ತಾ ಟಿವಿ. ನಮಸ್ತೆ.